ನಡೆದ ಯೋಗದಿ ಸ್ವರ್ಗದೆಡೆಗೆ ಶಿಷ್ಯನು ಶಿಷ್ಯರನುಳಿದು ಕಡು ವೇಗದಿಂದರೆ ಕಣದಿ ಮೃಡ ತೇಜದಿಯೋ ದ್ವಾರದೆಡೆಯ ಮೃಡ ತೇಜದಿಯು ದ್ವಾರದೆಡೆಯ ತಡೆದ ಅಡಿಯಿಟ್ಟ ನಿಂದ್ರ ನೋಲಗಕ್ಕೆ ನಡೆದ ಯೋಗದಿ ಸ್ವರ್ಗದೆಡೆಗೆ ಶಿಷ್ಯರನುಳಿದು ಸುಖಿನೋ ಭವಂತು. ತಪಸ್ಸನ್ನು ಆಚರಿಸುವುದರ ಮೂಲಕವಾಗಿ ಲೋಕಕ್ಕೆ ಹಿತವನ್ನು ಕಾಯುವುದು ನಮ್ಮ ಮುಖ್ಯ ಉದ್ದೇಶವಾಗಿದೆ. ಈ ಜಾಬಾಲಿ ಮುನಿಯೂ ಕೂಡ ಲೋಕದ ಹಿತವನ್ನೇ ಕಾಯುವುದರ ಮೂಲಕವಾಗಿ ಭಗವಂತನ ಕುರಿತಾಗಿ ತಪಸ್ಸನ್ನು ಮಾಡಿ ಲೋಕ ಕಲ್ಯಾಣವನ್ನೇ ಬಯಸಿದವನು. ಅದೆಷ್ಟೋ ವರ್ಷಗಳ ಹಿಂದೆ ಭಗವಂತನ ಕುರಿತಾಗಿ ಅಂತರ್ಮುಖಿಯಾಗಿ ತಪಸ್ಸನ್ನು ಆಚರಿಸುತ್ತಾ ಇದ್ದೆ. ಆದರೆ ಒಂದೊಮ್ಮೆಗೆ ನನ್ನ ತಪಸ್ಸು ಸಾಕು ಎಂಬಂತಹ ಭಾವ ನನಗೆ ಬಂದೊದಗಿತಲ್ಲ. ಆ ಕಾರಣಕ್ಕಾಗಿಯೇ ಬಹಿರ್ಮುಖನಾದಂತಹ ಕಾಲಕ್ಕೆ ಪ್ರಕೃತಿಯನ್ನೊಮ್ಮೆ ಕಂಡಾವಾಗ ಆಶ್ಚರ್ಯವೇ ಆಗುತ್ತಾ ಉಂಟು. ತಪಸ್ಸಿಗೆ ಕುಳಿತುಕೊಳ್ಳುವಂತಹ ಕಾಲದಲ್ಲಿ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವಂತಹ ಪ್ರಕೃತಿ ದೇವತೆಯು ಬಹಿರ್ಮುಖನಾಗಿ ಕಂಡಾಗ ಚಿತ್ರಣವೇ ಬದಲಾಗಿ ಹೋಗಿದೆಯಲ್ಲ. ಎಲ್ಲವೂ ಕೂಡ ಬರಡು, ಹಸಿರಿದ್ದಲ್ಲಿ ಎಲ್ಲವೂ ಕೂಡ ಸುಟ್ಟು ಕರಕಲಾಗಿ ಹೋಗಿದೆಯಲ್ಲ. ಸದಾ ಸಸ್ಯ ಶ್ಯಾಮಲೆಯಾಗಿ ಕಂಗೊಳಿಸುತ್ತಿರುವಂತಹ ಭೂಮಿ ತಾಯಿ ಕಂಡಾಗ ನನ್ನ ಮನಸ್ಸಿಗೆ ಬೇಸರವಾಗುತ್ತಾ ಉಂಟು. ಭೂಮಿಯೇ ಬಾಯಿ ತೆರೆದಿದೆ. ಹಾಗಾದರೆ ಇಂತಹ ಒಂದು ಬದುಕು ಹೇಗೆ ನಿರ್ಮಾಣವಾಯಿತು ಎಂಬುದನ್ನು ಆಲೋಚನೆ ಮಾಡಲು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಜನರು ಬದುಕುವುದಾದರೂ ಹೇಗೆ? ಈ ರೀತಿಯಾದಂತಹ ಬರಗಾಲ ಈ ಭೂಮಿಗೆ ಬಂತು ಎಂತಾದರೆ ಜನರ ಬದುಕು ಹೇಗೆ ಎಂಬುದನ್ನು ಕಂಡಾವಾಗ ನನಗೆ ನನ್ನ ಮನಸ್ಸಿಗೆ ಬೇಸರವಾಗುತ್ತಾ ಉಂಟು. ಉಣ್ಣುವುದಕ್ಕಿಲ್ಲ, ತಿನ್ನುವುದಕ್ಕಿಲ್ಲ, ಕುಡಿಯುವುದಕ್ಕೆ ನೀರಿಲ್ಲ. ಅಂತಹ ಬರಗಾಲ, ಭೀಕರವಾದಂತಹ ಕ್ಷಾಮ ನಮ್ಮ ಈ ಭೂಲೋಕಕ್ಕೆ. ಏನನ್ನು ಕಾಣುತ್ತಾ ಇದ್ದೇನೆ? ಸಸ್ಯಾಹಾರವನ್ನು ಮಾಡಬೇಕಾಗಿದ್ದಂತಹ ಬ್ರಾಹ್ಮಣರು
ತಿನ್ನುವುದಕ್ಕೆ ಗತಿ ಇಲ್ಲ, ಹೇಗಾದರೂ ಮಾಡಿ ಭೂಮಿಯಲ್ಲಿ ಬದುಕಬೇಕೆಂಬ ಉದ್ದೇಶದಿಂದ ಸತ್ತ ನಾಯಿಯ ಮಾಂಸವನ್ನು ತಿನ್ನುತ್ತಾ ಇದ್ದಾರೆ. ಅವರನ್ನು ವಿಚಾರಿಸಿದವಾಗ ಉಣ್ಣುವುದಕ್ಕಿಲ್ಲ, ತಿನ್ನುವುದಕ್ಕಿಲ್ಲ, ಕುಡಿಯುವುದಕ್ಕೆ ನೀರಿಲ್ಲ, ಬದುಕಬೇಕು, ಅದಕ್ಕಾಗಿ ಏನಾದರೂ ಆದೀತು, ಸತ್ತ ಪ್ರಾಣಿಯಾದರೂ ಆದೀತು ಎಂಬುದಾಗಿ ತಿನ್ನಲು ಹೊರಟಿದ್ದೇವೆ ಎಂಬುದಾಗಿ ಹೇಳಿದರು. ಅವರನ್ನು ಕಂಡಾಗ ನನ್ನ ಮನಸ್ಸು ಮಮ್ಮಲ ಬರಗುತ್ತಾ ಉಂಟು. ಚಿಂತಿಸುವುದು ಬೇಡ, ನೀವು ಯಾರು, ಬಂದಂತಹ ಕ್ಷಾಮವನ್ನು ನಾನು ನಿವಾರಿಸುತ್ತೇನೆ ಎಂಬುದಾಗಿ ಅವರಿಗೆ ಧೈರ್ಯದ ಮಾತುಗಳನ್ನು ಹೇಳುವುದರ ಮೂಲಕವಾಗಿ ಅವರಿಗೆ ಯೋಗಾಭ್ಯಾಸವನ್ನು, ಕಠಿಣವಾದಂತಹ ಯೋಗಾಭ್ಯಾಸವನ್ನು ಹೇಳಿಕೊಟ್ಟೆ. ಯೋಗದ ಅಭ್ಯಾಸವನ್ನು ಮಾಡುವುದರ ಮೂಲಕವಾಗಿ ನಿರಾಹಾರಿಯಾಗಿ ಇರಬಹುದು ಎಂಬುದನ್ನು ಲೋಕಮುಖಕ್ಕೆ ತೋರಿಸಿಕೊಟ್ಟು ಅವರನ್ನು ನನ್ನ ಶಿಷ್ಯರನ್ನಾಗಿ ಸ್ವೀಕಾರ ಮಾಡಿದೆ. ಹಾಗಾದರೆ ಭೂಮಿಗೆ ಬಂದಂತಹ ಕ್ಷಾಮವನ್ನು ನಿವಾರಣೆ ಮಾಡುವುದಕ್ಕಾಗಿ ನಾನೊಂದು ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡವನಿದ್ದೇನೆ. ಯಾಗವನ್ನು ಮಾಡಬೇಕು, ಈ ಭೂಮಿಯಲ್ಲೇ ಮಾಡಬೇಕು. ಯಾಕಂದರೆ ಇದು ಕರ್ಮಭೂಮಿ. ಇಲ್ಲಿ ಯಾವುದನ್ನು ನಾವು ಮಾಡುತ್ತೇವೆ, ಪುಣ್ಯ ಕಾರ್ಯವನ್ನು ಎಸಗುತ್ತೇವೆ, ಅದಕ್ಕೆ ಕ್ರಮವಾಗಿ ಫಲ ದೊರೆಯುತ್ತದೆ. ಹಾಗಾಗಿ ಇಲ್ಲಿ ನಾನು ತೀರ್ಮಾನ ಮಾಡಿದರೆ ಯಾಗ ಮಾಡಲು ಸಾಧ್ಯ ಉಂಟೆ? ಇಲ್ಲ. ಅದಕ್ಕೆ ಪೂರಕವಾದಂತಹ ವಸ್ತು ಬೇಕು ತಾನೆ. ಎಲ್ಲವೂ ಕೂಡ ಬರಡಾಗಿ ಹೋಗಿದೆ. ಹಾಗಾದರೆ ಯಾಗವನ್ನು ಪೂರೈಸಲು ವಸ್ತು ಯಾರು ಕೊಡುತ್ತಾರೆ ಎಂಬುದಾಗಿ ಪ್ರಶ್ನೆ ಬರುತ್ತದೆ. ಸರಿ, ತಪಸ್ಸಿನ ಶಕ್ತಿಯ ಮೂಲಕ, ಯೋಗದ ಬಲದ ಮೂಲಕವಾಗಿ ಸ್ವರ್ಗಲೋಕಕ್ಕೆ ನಾನು ಹೋದೆ ಅಂತ ಆದರೆ ಆ ದೇವೇಂದ್ರನಲ್ಲಿ ನಾನು ಕೆಲವು ವಿಚಾರಗಳನ್ನು ಭಿನ್ನವಿಸಿದೆ ಅಂತ ಆದರೆ ನನ್ನ ಯಾಗ ಪೂರ್ತಿ ಆದೀತು. ಆದ್ದರಿಂದ ತಪಸ್ಸಿನ ಶಕ್ತಿಯಿಂದ, ಯೋಗ ಬಲದಿಂದ ಸ್ವರ್ಗಲೋಕಕ್ಕೆ ತೆರಳುತ್ತೇನೆ. ನೋಡೋಣ. ಮುನಿವರ ಜಬಾಲಿಯ ಇಂದ್ರನು ಕಂಡು, ಮುನಿವರ ಜಬಾಲಿಯ ಇಂದ್ರನು ಕಂಡು ಇದಿರ್ಗೊಂಡು ಪಾದ ಪದ್ಮಕ್ಕೆ ಮಣಿದು, ಇದಿರ್ಗೊಂಡು ಪಾದ ಪದ್ಮಕ್ಕೆ ಮಣಿದು, ಘನತರದ ಆತನವಿಯುತ, ಘನತರದ ತನವಿಯುತ ಮನದಡಿಯಲ್ ಪೂಜಿಸುತ್ತ ಬಳಿಕಿಂತೆಂದ, ಪೂಜಿಸುತ್ತ ಬಳಿಕಿಂತೆಂದ, ಮುನಿವರ ಜಾಬಾಲಿಯ ಇಂದ್ರನು ಕಂಡು ಇದಿರ್ಗೊಂಡು, ಆ ದೇವೇಂದ್ರ ಪೀಠದಿಂದ ಎದ್ದು ಸಚಿ ಸಮೇತನಾಗಿ ನಿಮ್ಮ ಪಾದ ಪದ್ಮಗಳಿಗೆ ವಂದಿಸಿಕೊಂಡಿದ್ದೇನೆ ಸ್ವಾಮಿ. ಏಳಯ್ಯ ಮೇಲೆ ಉಚಿತವಾದ ಆಸನವನ್ನೇ ನೀಡಿದವನಿದ್ದೇನೆ. ಪಂಚೋಪಚಾರ ಪೂಜೆಗಳನ್ನೂ ಮಾಡಿದವನಿದ್ದೇನೆ. ಬಹಳ ಸಂತೋಷವಾಯಿತು ನಿಮ್ಮನ್ನು ಕಂಡು. ಆಗಿಂದಾಗ್ಗೆ ನಮ್ಮ ಈ ಲೋಕಕ್ಕೆ ನೀವು ಬರುವವರಾದರೂ ನೀವು ಈ ಸುರಲೋಕಕ್ಕೆ ಬಂದಾಗ ನಮ್ಮ ಈ ಸುರಲೋಕ ಪಾವನವಾಯಿತು ಎಂದೇ ತಿಳಿದುಕೊಂಡವರು ನಾವು. ಆದ್ದರಿಂದ ಇಂದು ಏನೋ ನಿಮ್ಮ ಮುಖಭಾವದಲ್ಲಿ ವ್ಯತ್ಯಾಸವನ್ನ ಕಾಣುತ್ತಾ ಇದ್ದೇನೆ. ನಿಜ. ಮುನಿವರ ನಿಜ ಬಾಲಿಲಾಲಿಪುದು ನೀವಿತ್ತ ಬಂದಿಯ ಘನತರದ ಕಾರ್ಯಗಳೇನಿಹುದು. ಆ ಆ
ಮುನಿವರ ನಿಜ ಬಾಲಿ ಲಾಲಿಪುದು ನೀವಿದ್ದ ಬಂದಿಯ ಘನತರದ ಕಾರ್ಯಗಳೇನಿವುದು ಘನಚರಿತ ನಿಮ್ಮನುಲಯವೇದೆ ನನಗೆ ಬೇಳ್ಕುಂಬಿನಿಯೊಳಿರುವುದು ಘನಚರಿತ ನಿಮ್ಮನುಲಯವೇದೆ ನನಗೆ ಬೇಳೆ ಕುಂಬಿನಿಯೊಳಿರುವುದು ಜನರ ಬೇರೆಗೆ ತರುವ ತಿಂಡಿಯ ಗುಣವನದಿ ಪಾವನನೆ ಕೃಪೆಯೋಳು ಮುನಿವರ ನಿಜ ಬಾಲಿ ಲಾಲಿಪುದು ನೀವಿದ್ದ ಬಂದಿಯ ಘನತರದ ಕಾರ್ಯಗಳೇನಿದು ಮುನಿವರ ನಿಜ ಬಾಲಿ ಲಾಲಿಪುದು ಓ ಜಾಬಾಲಿ ಮುನಿವರ, ಸುರಪ, ಈ ಹಿಂದೆಯೂ ಅನೇಕ ಸಲ ನಮ್ಮ ಈ ಸುರಲೋಕಕ್ಕೆ ನೀವು ಬಂದವರಾದರೂ ಇಂದು ಎಂದಿನಂತಿಲ್ಲ. ನಿಮ್ಮ ಮುಖಭಾವದಲ್ಲಿ ಏನೋ ದುಗುಡ, ಏನೋ ಒಂದು ವ್ಯತ್ಯಾಸವನ್ನು ನಾನು ಗಮನಿಸುತ್ತಾ ಇದ್ದೇನೆ. ಲೋಕ ಕಲ್ಯಾಣವೇ ನನ್ನ ಗುರಿ ಎನ್ನುವ ರೀತಿಯಲ್ಲಿ ಯಾಗ ಯಜ್ಞಗಳನ್ನು ಅನವರತ ಮಾಡಿಕೊಂಡಿರುವವರು ನೀವು. ತನ್ನ ಸುಖಕ್ಕಾಗಿ ಏನನ್ನೂ ಬಯಸದೆ ಲೋಕದ ಸುಖವೇ ನನ್ನ ಪರಮಧ್ಯೇಯ ಅನ್ನುವ ರೀತಿಯಲ್ಲಿ ನಡೆದುಕೊಂಡವರು ನೀವು. ಈ ಸುರಲೋಕಕ್ಕೆ ನಿಮ್ಮ ಸ್ವಂತ ಅವಶ್ಯಕತೆಗಳನ್ನು ಹಿಡಿದುಕೊಂಡು ನೀವು ಇದುವರೆಗೆ ಬಂದವರಲ್ಲ. ಇಲ್ಲಿನ ಸುಖಭೋಗಗಳು ನಿಮಗಂತೂ ಬೇಕಾಗಿಲ್ಲ. ಇಲ್ಲ. ಆದರೂ ಇಂದು ನೀವು ಬಂದಂತಹ ರೀತಿಯನ್ನು ನೋಡುವಾಗ ನಿಮ್ಮಲ್ಲಿ ಏನೋ ಕೇಳಲಿಕ್ಕುಂಟು, ನನ್ನಲ್ಲಿ ಏನೋ ಮಾತನಾಡುವುದಕ್ಕೆ ಉಂಟು ಅನ್ನುವ ರೀತಿಯಲ್ಲಿ ನನಗೆ ಭಾಸವಾಗುತ್ತಾ ಉಂಟು. ಆದ್ದರಿಂದ ಕೇಳುತ್ತಾ ಇದ್ದೇನೆ, ತಪ್ಪು ಭಾವಿಸದಿರಿ. ಯಾಕಾಗಿ ಬಂದಿರಿ? ಇತ್ತ ಕಡೆ ಬಂದಂತಹ ಘನತರವಾದಂತಹ ಉದ್ದೇಶವಾದರೂ ಏನು ಸ್ವಾಮಿ? ದೇವೇಂದ್ರ, ಜಗತ್ತಿಗೆ ಹಿತವನ್ನು ನುಡಿಯುವವನು ಯಾರು? ಅದು ಶಕ್ರ. ಹಾಗಾಗಿ ಭೂಲೋಕದಲ್ಲಿ ಆಗುವಂತಹ ಸಮಸ್ಯೆಯನ್ನು ಹೇಳಬೇಕಾದ್ದು ಯಾರಲ್ಲಿ? ಅದು ಸುರಪನಲ್ಲಿ. ಹಾಗಾಗಿ ಆ ಸಮಸ್ಯೆಗೆ ಪರಿಹಾರ ಸಿಗಬೇಕು ಅಂತಾದರೆ ಅದು ಸ್ವರ್ಗಲೋಕವೇ ಆಗಬೇಕು ಎಂಬುದಾಗಿ ನಾನು ತೀರ್ಮಾನವನ್ನು ಕೈಗೊಂಡು ಇಲ್ಲಿಗೆ ಬಂದಿದ್ದೇನೆ. ದೇವೇಂದ್ರ, ಸುರಪಾಲ ಬೇಡವಿಲ್ಲ ಭೂವಲಯದಿ ಬರಗಾಲ ಉದಗಿತಲ್ಲ ಸುರಪಾಲ ಬರಗಾಲ ಬಂದೊದಗಿತಲ್ಲ ಹರನು ಕೊಲ್ಲುವ ಕಾಲ ಪರರು ಕಾವರುಂಟೆ ಹರನು ಕೊಲ್ಲುವ ಕಾಲ ಪರರು ಕಾವರುಂಟೆ ಪರಿಹರಿದೆಂದು ಸೇರಿರುವೆ ಆಶ್ರಯಕ್ಕಾಗಿ ಪರಿಹರಿದೆಂದು ಸೇರಿರುವೆ ಆಶ್ರಯಕ್ಕಾಗಿ ಹರನು
ಹರಿಹರಿನೆಂದು ಸೇರಿರುವೆ ಆಶ್ರಯಕ್ಕಾಗಿ ಸುರಪಾಲ ಬೇಳೆನೆಲ್ಲ ಹೂವಲಯದಿ ಬರಗಾಲ ಒದಗಿತಲ್ಲ ಹೂವಲಯದಿ ಬರಗಾಲ ಒದಗಿತಲ್ಲ ಹರನು ಕೊಲ್ಲುವ ಕಾಲ ಭರರು ಬಾವರುಂಡೆ ಹರಿಹರಿತೆಂದು ಸೇರಿರುವೆ ಆಶ್ರಯಕ್ಕಾಗಿ ಸುರಪಾದ ಬೇಳೆಯಿಲ್ಲ ಸುರಪ, ಮುನಿವರಿಯ, ಭೂಮಿಯೊಂದಿಗೆ ನಿನಗೆ ಅವಿನಾಭಾವವಾದಂತಹ ಸಂಬಂಧವುಂಟು. ಹೌದು. ಭೂಮಿಯಲ್ಲಿ ಮಾಡಿದಂತಹ ಪುಣ್ಯದ ಫಲದಿಂದ ನೀನು ಈ ಹೊತ್ತಿಗೆ ನಾಕಲೋಕದ ಅಧಿಕಾರಿಯಾಗಿ ಮೆರೆಯುತ್ತಾ ಇದ್ದೀಯ. ಹೌದು ಸ್ವಾಮಿ. ಆದರೆ ಈ ಹೊತ್ತಿಗೆ ನೀನೊಮ್ಮೆ ಭೂಲೋಕವನ್ನು ಕಾಣಬೇಕು. ಏನಾಗಿದೆ? ಭೂಲೋಕ ಮೊದಲಿನ ಹಾಗಿಲ್ಲ ಎಂಬುದಾಗಿ ನಾನು ಹೇಳುತ್ತಾ ಇದ್ದೇನೆ. ಎಲ್ಲವರಿಗೂ ಕೂಡ ಕರ್ಮಭೂಮಿಯಾದಂತಹ ಆ ದರೆ ಈ ಹೊತ್ತಿಗೆ ಬರಗಾಲದಿಂದ ಬರಡಾಗಿ ಹೋಗಿದೆ. ಎಲ್ಲಿ ಹೋದರೂ ಕೂಡ ಭೀಕರವಾದಂತಹ ಕ್ಷಾಮ ಆವರಿಸಿದೆ ನಮ್ಮದಾದಂತಹ ಇಳೆಗೆ. ನಾನು ನಿನ್ನಲ್ಲಿ ಹೇಳಬೇಕು ಅಂತ ಇಲ್ಲ, ನಿನಗೂ ಕೂಡ ತಿಳಿದಿರುವಂತಹ ವಿಚಾರ. ಭೂಲೋಕದಲ್ಲಿ ಮಳೆ ಬಾರದೆ ಅದೆಷ್ಟೋ ವರುಷಗಳೇ ಸಂದು ಹೋದವು. ಅಷ್ಟು ಮಾತ್ರವಲ್ಲ, ಧರಾದೇವಿ ಬಾಯ್ದೆರೆದು ಬಿಸಿಲನ್ನು ಸೇವನೆ ಮಾಡುತ್ತಾ ಇದ್ದಾಳೆ. ಎಲ್ಲಿ ಹೋದರೂ ಬಿಸಿಯ ವಾತಾವರಣವೇ ನನಗೆ ಕಾಣುತ್ತಾ ಉಂಟು. ಮರಗಿಡಗಳೆಲ್ಲವೂ ಕೂಡ ಬಿಸಿಲಿನ ಶಾಖಕ್ಕೆ ಸುಟ್ಟು ಕರಕಲಾಗಿ ಹೋಗಿದೆ. ಪ್ರತಿಯೊಂದು ಜೀವಿಯೂ ಕೂಡ ಬದುಕುವುದಕ್ಕೆ ಏನನ್ನಾದರೂ ತಿನ್ನಬೇಕು ಎಂಬುದಾಗಿ ಸತ್ತ ಪ್ರಾಣಿಯ ಮಾಂಸವನ್ನು ಕೂಡ ಮೆಲ್ಲುತ್ತಾ ಇದ್ದಾರೆ. ಕುಡಿಯುವುದಕ್ಕೆ ನೀರಿಲ್ಲ, ತಿನ್ನುವುದಕ್ಕೆ ಆಹಾರವಿಲ್ಲ. ಹಾಗಾದರೂ ಕೂಡ ಜೀವನವನ್ನು ಸಾಗಿಸಬೇಕು ಎಂಬುದಾಗಿ ಪ್ರಯತ್ನಗಳನ್ನೇ ಮಾಡುತ್ತಾ ಇದ್ದಾರೆ. ಆ ಪ್ರಯತ್ನಗಳೆಲ್ಲವೂ ಕೂಡ ವಿಫಲವಾಗುತ್ತಾ ಉಂಟು. ಆ ಒಂದು ಚಿತ್ರಣವನ್ನು ಕಂಡಾವಾಗ ತಪಸ್ಸನ್ನಾಚರಿಸುವಂತಹ ಮುನಿಯಾದಂತಹ ನನ್ನ ಮನಸ್ಸು ಕೂಡ ಒಂದೊಮ್ಮೆಗೆ ಕಲಕಿ ಹೋಯಿತು. ಇಂತಹ ದುಸ್ಥಿತಿ ಬರಲು ಕಾರಣವೇನು ಎಂಬುದನ್ನು ಸ್ಪಷ್ಟವಾಗಿ ನಾನು ಕೂಡ ಅರಿತವನೇ ಇದ್ದೇನೆ. ದೇವೇಂದ್ರ, ಮುನಿವರ್ಯ, ಸಿಟ್ಟುಗೊಂಡೆಯ ಭೂಮಿಯ ಮೇಲೆ ಅಧರ್ಮವನ್ನು ದಾರಿಯಾಗಿಸಿಕೊಂಡಿದ್ದಾರೆ ಎಂಬುದಾಗಿ ತಿಳಿದು ಯಾಗವನ್ನು ಮಾಡುವುದಿಲ್ಲ ಎಂಬಂತಹ ವಿಚಾರವನ್ನರಿತು ಮಳೆಯನ್ನು ಕರುಣಿಸುವುದನ್ನೇ ನೀನು ಮರೆತೆ ಎಂಬುದಾಗಿ ನಾನು ತಿಳಿದವನಿದ್ದೇನೆ. ಆದ್ದರಿಂದ ಇಲ್ಲಿಗೆ ಬಂದ ಉದ್ದೇಶವನ್ನು ನಿನ್ನಲ್ಲಿ ನಾನು ಸ್ಪಷ್ಟವಾಗಿ ತಿಳಿಸುತ್ತೇನೆ. ದೇವೇಂದ್ರ, ಮುನಿವರ್ಯ, ತಪಸ್ಸಿನ ಶಕ್ತಿಯ ಮೂಲಕವಾಗಿಯೇ ಇಲ್ಲಿಗೆ ಬಂದವನು ನಾನು ನೇರವಾಗಿಯೇ ನಿನ್ನಲ್ಲಿ ಹೇಳಬಹುದು, ದೇವೇಂದ್ರ ಭೂಲೋಕಕ್ಕೆ ಮಳೆಯನ್ನು ಸುರಿಸು, ಭೂಮಿಯನ್ನು ಹಸನಾಗಿಸು ಎಂಬುದಾಗಿ. ಆ ವಿಚಾರವನ್ನು ನಾನು ಹೇಳುವವನಲ್ಲ. ಯಾಗ ನಿತ್ತು ಹೋಗಿದೆ ಭೂಮಿಯಲ್ಲಿ, ಯಜ್ಞಾದಿ ಪುಣ್ಯ ಕಾರ್ಯಗಳು ನಡೆಯುತ್ತಾ ಇಲ್ಲ. ಹಾಗಾಗಿ
ನಾನೊಂದು ಸಂಕಲ್ಪವನ್ನು ಮಾಡಿ ಇಲ್ಲಿಗೆ ಬಂದವನಿದ್ದೇನೆ. ಭೂಮಿಯಲ್ಲಿಯೇ ಯಾಗವನ್ನು ಮಾಡುತ್ತೇನೆ. ಆ ಮೂಲಕವಾಗಿ ದೇವತೆಗಳಿಗೆ ಹವಿಸ್ಸನ್ನು ಅರ್ಪಿಸುವುದರ ಮೂಲಕವಾಗಿಯೇ ನಿಮ್ಮನ್ನು ಸಂತುಷ್ಟರಾಗಿಸಿ ನಿಮ್ಮಿಂದ ವರವಾಗಿ ಮಳೆಯನ್ನು ನಾನು ಭೂಮಿಗೆ ಇಳಿಸುತ್ತೇನೆ ಎಂಬುದಾಗಿ ಆ ಕಾರ್ಯವನ್ನು ಮಾಡಲು ಮುಂದುವರಿಯುವಂತಹ ಕಾಲದಲ್ಲಿ ಭೂಲೋಕದಲ್ಲಿ ನನಗೆ ಬೇಕಾದಂತಹ ಸಾಮಗ್ರಿಗಳನ್ನು ಒದಗಿಸಲು ಸಾಧ್ಯವಾಗದೇ ಹೋಯಿತು. ಯಾಕಂದರೆ ಎಲ್ಲವೂ ಕೂಡ ಬರಡಾಗಿ ಹೋಗಿದೆ. ಹಾಗಾಗಿ ನಿನ್ನಲ್ಲಿಗೆ ಓಡೋಡಿ ಬಂದಿದ್ದೇನೆ. ಕರುಣಾಸಾಗರನಾದಂತಹ ನೀನು ನನಗೆ ಭೂಮಿಯಲ್ಲಿ ಪುರುಷ ಪ್ರಯತ್ನದಿಂದ ಯಜ್ಞವನ್ನು ಮಾಡಲು ಅದಕ್ಕೆ ಬೇಕಾದಂತಹ ವಸ್ತುಗಳನ್ನು ನೀಡಲು ನಿಮ್ಮಲ್ಲಿ ಒಬ್ಬಳಿದ್ದಾಳೆ, ಕಾಮಧೇನು. ಕಾಮಿಸಿದ್ದನ್ನು ನೀಡುವಂತಹ ಕಾಮಧೇನುವನ್ನು ನನಗೆ ನೀನು ದಯಪಾಲಿಸಿದೆ ಅಂತ ಆದರೆ ನನ್ನ ಪುರುಷ ಪ್ರಯತ್ನದಿಂದ ಭೂಲೋಕದಲ್ಲಿ ಯಾಗವನ್ನು ಮಾಡುವುದರ ಮೂಲಕವಾಗಿ ಧರೆಗೆ ಬಂದಂತಹ ಕ್ಷಾಮವನ್ನು ನಿವಾರಿಸುತ್ತೇನೆ. ಮುನಿವರ್ಯ, ನಾನು ಪ್ರಾರಂಭದಲ್ಲಿಯೇ ಹೇಳಿದವನಿದ್ದೇನೆ, ನೀವು ಲೋಕ ಕಲ್ಯಾಣವಲ್ಲದೆ ಬೇರೆ ಯಾವುದರ ಬಗ್ಗೆಯೂ ಚಿಂತಿಸಲಾರರಿ. ಅದಕ್ಕೆ ಸರಿಯಾದಂಥ ರೀತಿಯಲ್ಲಿಯೇ ನಿಮ್ಮ ಮಾತನ್ನು ನಾನು ಕೇಳಿಸಿಕೊಳ್ಳುತ್ತಾ ಇದ್ದೇನೆ. ಲೋಕದಲ್ಲಿ ಬರಗಾಲ ಬಂದಿದೆ, ಹೌದು. ಆದರೆ ಒಂದು ವಿಚಾರ, ಏನು? ಯಾಕೆ ಬರಗಾಲ ಬಂದಿದೆ ನಾವು ಅದನ್ನು ತಿಳಿದುಕೊಳ್ಳಬೇಕಲ್ಲ. ಅಲ್ಲಿ ಈ ಹೊತ್ತಿನಲ್ಲಿ ಯಾವ ರೀತಿಯಲ್ಲಿ ಜನರು ನಡೆದುಕೊಳ್ಳುತ್ತಾ ಇದ್ದಾರೆ, ಅಧರ್ಮವೇ ತಾಂಡವವಾಡುತ್ತಾ ಇದೆ. ದ್ವೇಷ, ಅಸೂಯೆ ಜನರಲ್ಲಿ ಮೇಳೈಸುತ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಯಾಗ ಯಜ್ಞಗಳನ್ನು ಮಾಡುವುದರಿಂದ ಏನು ಪ್ರಯೋಜನ ಅನ್ನುವ ರೀತಿಯಲ್ಲಿಯೂ ಜನಗಳು ಆಡಲು ಪ್ರಾರಂಭಿಸಿದ್ದಾರೆ. ಅದರಿಂದ ಧನವ್ಯಯವಲ್ಲದೆ ಮತ್ತೇನು ಅನ್ನುವಂತಹ ರೀತಿಯಲ್ಲಿ ಅಂತಹ ಪರಿಸ್ಥಿತಿಯಿಂದಾಗಿಯೇ ಇಂದು ಅಲ್ಲಿ ಬರಗಾಲ ಬಂದಿದೆ ಅನ್ನುವುದನ್ನು ನೀವು ತಿಳಿದುಕೊಳ್ಳಬೇಕಿತ್ತು. ದೇವೇಂದ್ರ, ಅಧರ್ಮದ ಹಾದಿಯಲ್ಲಿ ಹೋಗಿದ್ದಾರೆ, ಯಾಗವನ್ನು ಮಾಡಲಿಲ್ಲ. ತಪ್ಪು ಬುದ್ಧಿಯಿಂದ ಈ ರೀತಿಯದ್ದಾದಂತಹ ಕಾರ್ಯವನ್ನೆಸಗಿ ಸಿಟ್ಟುಗೊಂಡಂತಹ ನೀನು ಮಳೆಯನ್ನು ನಿಲ್ಲಿಸಿದವನಿದ್ದೀಯ. ಅವರಿಗೆ ತಪ್ಪಿನ ಅರಿವಾಗಿದೆ. ಈ ಹೊತ್ತಿಗೆ ಯಾಗವನ್ನು ಮಾಡಬೇಕು ಎಂಬುದಾಗಿ ತೀರ್ಮಾನ ಮಾಡಿದರೂ ಕೂಡ ಧರೆಯಲ್ಲಿ ಯಾಗವನ್ನು ಮಾಡಲು ಸಾಧ್ಯವಾಗದೆ ಹೋಗಿದೆ. ಬೇಕಾದಂತಹ ಪರಿಕರಗಳು ಸಿಗುತ್ತಾ ಇಲ್ಲ. ಹಾಗಾಗಿ ಆ ಪರಿಕರಗಳನ್ನು ಕೊಡುವಂತಹ ಆ ಕಾಮಧೇನುವನ್ನು ನೀನು ಕರುಣಿಸಬೇಕು ಎಂಬುದಾಗಿ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ. ನಿಮ್ಮ ಉದ್ದೇಶ ಬಹಳ ಶುದ್ಧವಾದದ್ದು. ಆದರೆ ಒಂದು ತೊಡಕುಂಟು. ಏನು? ಆ ಕಾಮಧೇನು ವರುಣ ಲೋಕಕ್ಕೆ ಹೋಗಿರುವೊಳಗೆ ಆದುರವಿ ದೊರೆಯುವ ಬಗೆ ಜನರಿಗೆ ನಾನು ದೊರೆಯುವ ಬಗೆಗಳ ಹರಿಯೇ ನಿಮ್ಮ ಮಲಕಾರಿಯಗೆ ದುರಬಿ ದೊರೆಯುವ ಬಗೆಗಳ ಹರಿಯೇ ನಿಮ್ಮ ಮಲಕಾರಿಯಗೆ ಇರುವಳವಳ ಕುವರಿ ನಂದಿನಿಯೂ ಇರುವಳವಳ ಕುವರಿ ನಂದಿನಿಯು ಬರುವಳೆಲ್ಲುದ ಕರೆದಿ
ಮುನಿಗಳೇ ವರ ಮಗಗೆ ಸಹಕರಿಸಿ ಧರೆಯ ಹಿರಿಯ ಬೆಳಗೆಂದುರಿದ ನಯದೊಳು ವರುಣ ಲೋಕಕ್ಕೆ ಹೋಗಿರುವಳಗೆ ಆ ದುರಬಿ ದೊರೆಯುವ ಬಗೆಗಳ ನರಿಗೆ ನಿಮ್ಮ ಅಮಲ ಕಾರ್ಯಕ್ಕೆ ಮುನಿವರ್ಯ, ಸುರಪ್ಪ, ಉತ್ತಮ ಉದ್ದೇಶವನ್ನೇ ಇಟ್ಟುಕೊಂಡು ನೀವು ಬಂದವರು. ಯಾಗವನ್ನು ಮಾಡುವುದಕ್ಕೆ ಸಹಾಯಕವಾಗಿ ಆ ಕಾಮಧೇನುವನ್ನು ಕಳುಹಿಸಿಕೊಡಬೇಕು ಅನ್ನುವಂತಹ ಒಂದು ಮಾತನ್ನು ನೀವು ಹೇಳುತ್ತಾ ಇದ್ದೀರಿ. ನಿಮಗಾಗಿ ನಿಮ್ಮ ಈ ಸೇವೆಯಲ್ಲಿ ನನ್ನನ್ನು ತೊಡಗಿಸಿಕೊಳ್ಳಬೇಕು, ನಮಗೆ ಆಗುವಂತಹ ರೀತಿಯಲ್ಲಿ ನಿಮಗೆ ಸಹಕರಿಸಬೇಕು ಅನ್ನುವಂತಹ ಉದ್ದೇಶವು ಆಶೆಯೂ ನಮಗೆ ಇದೆ. ಆದರೆ ಒಂದು ತೊಡಕುಂಟು. ಏನದು? ಕಾಮಧೇನು ಇಲ್ಲಿಲ್ಲ. ಇಲ್ಲವೇ? ಈ ಹೊತ್ತಿನಲ್ಲಿ ವರುಣದೇವನು ಮಾಡುವಂತಹ ಯಾಗದಲ್ಲಿ ಸಹಕರಿಸುವುದಕ್ಕೋಸ್ಕರ ವರುಣಲೋಕಕ್ಕೆ ಹೋಗಿರುತ್ತಾಳೆ. ಎಷ್ಟು ಸಮಯ ಕಳೆಯುತ್ತದೋ, ಬರುವಾಗ ಎಷ್ಟು ಸಮಯ ಕಳೆಯುತ್ತದೋ ಅನ್ನುವುದು ನಾನು ಅರಿಯೆ. ಆದರೆ ನಿಮಗೆ ಒಂದಿಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶ ನನಗುಂಟು. ಕಾಮಧೇನು ಬರಲು ತಡವಾಯಿತು ಎಂದಾದರೆ ಭೂಲೋಕದ ಗತಿಯೇ ಇಲ್ಲ ಮುನಿವರಿಯ. ನಿಮ್ಮ ಆಶೆಗೆ ನೀರೆರಚಲು ನಾನು ತಯಾರಿಲ್ಲ. ಅದಕ್ಕಾಗಿ ಒಂದು ವಿಷಯವನ್ನು ಹೇಳುತ್ತೇನೆ. ಏನು? ಕಾಮಧೇನುವಿನಷ್ಟೇ ಶಕ್ತಳಾಗಿರುವ ಅವಳ ಮಗಳಾದಂತಹ ನಂದಿನಿ ಇದ್ದಾಳೆ. ಹೌದೇ? ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಬಲ್ಲವಳು ಅವಳಾಗಿದ್ದಾಳೆ. ಅವಳನ್ನು ಒಲಿಸಿ ಭಜಿಸಿ ಅವಳ ಮನವನ್ನು ಒಲಿಸಿ ನಿಮಗೆ ಕರೆದುಕೊಂಡು ಹೋಗಲು ಸಾಧ್ಯವಾದರೆ ನನ್ನಿಂದ ಯಾವುದೇ ಅಭ್ಯಂತರವಿಲ್ಲ. ದೇವೇಂದ್ರ, ಆ ನಿಟ್ಟಿನಲ್ಲಿ ನೀವು ಮುಂದುವರಿಯಿರಿ. ಸುರಪ್ಪ, ಲೋಕದಲ್ಲಿ ಎಲ್ಲವೂ ಕೂಡ ಒಳಿತೇ ಆಗಬೇಕು ಎಂಬುದಾಗಿ ಒಳ್ಳೆಯ ಮನಸ್ಸನ್ನು ಹೊಂದಿದವರು ನೀವು ಸುಮನಸರು. ಆದ ಕಾರಣ ಒಂದು ಯಜ್ಞದ ಕಾರ್ಯ ಎಂಬುದು ಅದು ಉತ್ತಮವಾದಂತಹ ಕಾರ್ಯ. ಇದರಿಂದ ಎಲ್ಲರಿಗೂ ಕೂಡ ಉಪಯೋಗ ಉಂಟು, ಲೋಕ ಕಲ್ಯಾಣವಾಗುತ್ತದೆ ಎಂಬುದಾಗಿ ತಿಳಿದಂತಹ ನೀನು ಆ ಕಾರ್ಯ ಹಾಳಾಗಕೂಡದು, ಅದು ಸಾಂಗವಾಗಿ ನೆರವೇರಬೇಕೆಂಬ ಉದ್ದೇಶದಿಂದ ಕಾಮಧೇನುವಿನ ಮಗಳಾದಂತಹ ನಂದಿನಿ ಇದ್ದಾಳೆ, ಅವಳಲ್ಲಿ ಹೋಗು, ಅವಳನ್ನು ಯಾಚಿಸು, ಬೇಡು ಎಂಬುದಾಗಿ ತಿಳಿಸಿದ್ದೀರಿ. ಹೌದು, ಸರಿ. ಒಳ್ಳೆಯ ಯೋಜನೆಯನ್ನು ನೀನು ಹಾಕಿಕೊಟ್ಟವನಿದ್ದೀಯ, ಅದನ್ನು ಮುಂದುವರಿಸುವಲ್ಲಿ ನಾನು ಪ್ರಯತ್ನಿಸುತ್ತೇನೆ. ಹಾಗಾಗಿ ನಂದನವನದಲ್ಲಿರುವಂತಹ ಆ ನಂದಿನಿಯೆಡೆಗೆ ನೇರವಾಗಿ ನಡೆಯುತ್ತೇನೆ. ಹಾಗೆ ಅಮ್ಮ ನಂದಿನಿ, ನಂದಿನಿಯಳ ಮುನಿಪೋ ಸಾನಂದದಿ ಪೂಜಿತುತೋ ನಂದಿನಿಯಳ ಮುನಿಪೋ ಸಾನಂದದಿ ಪೂಜಿತುತೋ ಮಣಿದು ಪಾದಂಗಳಿಗ ಮಣಿದು ಪಾದಂಗಳಿಗೆ ಜಯ ಜಯ ಸುರ ಸುರಬಿ, ಜಯ ಜಯ ಸುರ ಸುರಬಿ ಕರುಣದಿ ಕಾವಮ್ಮ ಕರುಣದಿ ಜಯ ಜಯ ಸುರ ಸುರಬಿ ಎನ್ನ ಮನದಿ ಜಗಳ ಪೂರೈದು, ಎನ್ನ ಮನದಿ ಜಗಳ ಪೂರೈದು ಜಯ ಜಯ ಸುರ ಸುರಬಿ
ಸುರವಿ. ಸಾಷ್ಟಾಂಗವಾದಂತಹ ಪ್ರಣಾಮಗಳನ್ನು ನಿನಗೆ ಮಾಡಿದವನಿದ್ದೇನೆ. 3 ಪ್ರದಕ್ಷಿಣೆಯನ್ನು ಮಾಡಿದ್ದೇನೆ. ನಿನ್ನನ್ನು ಕೊಂಡಾಡುತ್ತಾ ಇದ್ದೇನೆ, ನಿನ್ನನ್ನು ಭಜಿಸುತ್ತಾ ಇದ್ದೇನೆ, ನಿನ್ನನ್ನು ಪೂಜಿಸುತ್ತಾ ಇದ್ದೇನೆ. 33 ಕೋಟಿ ದೇವತೆಗಳು ಕೂಡ ನಿನ್ನಲ್ಲಿಯೇ ಐಕ್ಯವಾಗಿದೆ, ಅಡಕವಾಗಿದೆ ಎಂಬಂತಹ ವಿಚಾರವನ್ನು ನಾನು ಕೂಡ ತಿಳಿದವನೇ ಇದ್ದೇನೆ. ಭೂಲೋಕವಾಸಿಯಾದಂತಹ ಜಾಬಾಲಿಯ ಪ್ರಣಾಮಗಳನ್ನು ನೀನು ಸ್ವೀಕಾರ ಮಾಡಬೇಕು. ತಾಯೇ, ನಿನ್ನನ್ನು ವಿಶ್ವಕ್ಕೆ ತಾಯಿ ಎಂಬುದಾಗಿ ಕಂಡುಕೊಂಡವರಿದ್ದಾರೆ, ಕೊಂಡಾಡಿದ್ದಾರೆ. ಸರ್ವ ಪ್ರಾಯಶ್ಚಿತವಾಗಬೇಕು ಅಂತಿದ್ರೆ ಅದು ಹಟ್ಟಿಯಲ್ಲಿ ಮಲಗಬೇಕಂತೆ. ಹಟ್ಟಿಯಲ್ಲಿ ಯಾವಾತನು ಮಲಗುತ್ತಾನೋ ಅವನದ್ದಾದಂತಹ ಪಾಪಗಳೆಲ್ಲವೂ ಕೂಡ ನಾಶವಾಗಿ ಹೋಗುತ್ತದೆಯಂತೆ. ಯಾವ ಕಾರಣಕ್ಕಾಗಿ ಗೋವಿನ ಸೃಷ್ಟಿಯಾಯಿತು ಎಂಬುದನ್ನು ಬ್ರಹ್ಮದೇವ ಹೇಳುತ್ತಾನೆ. ಅದೆಷ್ಟೋ ಜೀವಿಗಳನ್ನು ಸೃಷ್ಟಿಸಿದಂತಹ ಬ್ರಹ್ಮದೇವನಿಗೆ ಮನಸ್ಸಿನಲ್ಲಿ ಗೊಂದಲ ಉಂಟಾಯಿತಂತೆ. ಯಾವುದೇ ಸೃಷ್ಟಿಯಲ್ಲಿ ಅವನು ಪೂರ್ಣತೆಯನ್ನು ಕಂಡುಕೊಂಡವನಲ್ಲ. ಆ ಹೊತ್ತಿಗೆ ಮನಪೂರ್ವಕವಾಗಿಯೇ ಗೋವನ್ನು ಸೃಷ್ಟಿ ಮಾಡಿದ. ಆ ಗೋವಿನ ಸೃಷ್ಟಿಯ ನಂತರ ಅವನದ್ದಾದಂತಹ ಮನಸ್ಸಿನಲ್ಲಿ ಸಂತೋಷವಾಯಿತಂತೆ. ಅದು ಅರ್ಧ ಸಂತೋಷವಾಯಿತಂತೆ. ಹಾಗಾದರೆ ಇನ್ನರ್ಧ ಸಂತೋಷ ಹೇಗಾಯಿತು? ಅದು ಮನುಷ್ಯರ ಸೃಷ್ಟಿಯಿಂದ. ಹಾಗಾದರೆ ಗೋವಿಗೂ ಮನುಷ್ಯನಿಗೂ ಅವಿನಾಭಾವವಾದಂತಹ ಸಂಬಂಧ ಉಂಟು ಎಂಬುದಾಗಿ ಬ್ರಹ್ಮದೇವನೇ ಲೋಕಮುಖದಲ್ಲಿ ತೋರಿಸಿಕೊಟ್ಟವನಿದ್ದಾನೆ. ಗೋವನ್ನು ಹೊರತುಪಡಿಸಿ ಮನುಷ್ಯ ಬದುಕಲು ಸಾಧ್ಯವಿಲ್ಲ. ಗೋವಿಗೆ ತಾಯಿಯ ಸ್ವರೂಪವನ್ನು ಆ ಬ್ರಹ್ಮದೇವನೇ ಪೂರ್ವದಲ್ಲಿಯೇ ಕಲ್ಪಿಸಿಕೊಟ್ಟವನಿದ್ದಾನೆ. ಆದ್ದರಿಂದ ಲೋಕನಾಯಕಿಯಾದಂತಹ ನಿನ್ನ ಪದತಲಕ್ಕೆ ಎರಗಿದವನಿದ್ದೇನೆ. ನನ್ನನ್ನು ಉದ್ಧರಿಸಬೇಕು, ನನಗೆ ಅನುಗ್ರಹಿಸಬೇಕು. ಮುನಿಪ, ನಾನಾ ವಿಧವಾಗಿ ಸ್ತುತಿಸುವ ಮೂಲಕವಾಗಿ ಅನಿರೀಕ್ಷಿತವಾಗಿ ಈ ಕಡೆಗೆ ಬಂದು ನನ್ನನ್ನೇ ಉದ್ದೇಶಿಸಿ ಲಕ್ಷಿಸಿ ಮಾತನಾಡುವುದಕ್ಕೆ ತೊಡಗಿದೆಯಲ್ಲ. ಆದ್ದರಿಂದಲೇ ನಾನು ಎಚ್ಚೆತ್ತುಕೊಂಡದ್ದು. ಆ ಕಾರಣಕ್ಕೆ ಋತ್ವಿಜೋತ್ತಮನಲ್ಲವೇ ನೀನು? ಹೌದು, ಋತ್ವಿಜೋತ್ತಮ ಮೆಚ್ಚಿದೆನು ಮನದಿ ನೀನಿಂದು ದೃಢತರ ಭಕ್ತಿ ಭಾವದಿ ಗೈದ ಪೂಜನದಿ. ದೃಢತರ ಭಕ್ತಿ ಭಾವದಿ ಗೈದ ಪೂಜನದಿ. ನೀವಿಂದು ದೃಢತರ ಭಕ್ತಿ ಭಾವದಿ ಗೈದ ಪೂಜನದಿ. ಇತ್ತ ಬಂದಿಹುದೇನು ಕಾರ್ಯ, ಇತ್ತ ಬಂದಿಹುದೇನು ಕಾರ್ಯ ನಿಮಿತ್ತ ಅರ್ಚನೆಗೈದುದೇಗೆ ನೀವೆನ್ನ ಅರ್ಚನೆಗೈದುದೇಗೆ. ಅರ್ತಿಯಿಂದಲೇ ಬೇಳುದೆನಲ ಋತ್ವಿಜೋತ್ತಮ ನುಡಿದ ನವಳೊಳು. ಋತ್ವಿಜೋತ್ತಮ ಮೆಚ್ಚಿದೆನು ಮನದಿ ನೀವಿಂದು ದೃಢತರ ಭಕ್ತಿ ಭಾವದಿ ಗೈದ ಪೂಜನದಿ. ಅಯ್ಯ ಋತ್ವಿಜೋತ್ತಮನೇ, ಅಮ್ಮ, ಸ್ವರ್ಗಕ್ಕೆ ಹಲವಾರು ಮಂದಿ ಬರುತ್ತಾರೆ.
ಹಾಗಂತ ನಾವಿದ್ದ ತಾಣಕ್ಕೆ ಬಂದು ನಮ್ಮನ್ನು ಅರ್ಚಿಸುವವರ ಸಂಖ್ಯೆ ವಿರಳ. ಹೌದು. ಅರ್ಚಿಸುತ್ತಾರೆ ಅಂತ ಆದರೆ ಏನು ಅನಿರೀಕ್ಷಿತವಾದಂಥ ಅಥವಾ ಅನಿವಾರ್ಯವಾದಂಥ ಕಾರಣಗಳಿರ್ತದೆ. ಭೂಲೋಕದಲ್ಲಿ ಅನುಷ್ಠಾನಾದಿಗಳಿಂದ ತಪಸ್ಸಿದ್ಧಿಗಳಿಂದ ಮೂಲಕವಾಗಿ ಔನ್ನತ್ಯಕ್ಕೆ ಏರಲ್ಪಟ್ಟಂಥ ವ್ಯಕ್ತಿತ್ವ ನಿನ್ನದು ಅಂತ ನನಗೆ ಅರಿವಿದೆ. ನೀನು ಆರು ಎನ್ನುವುದರ ಸರಿಯಾದಂಥ ಪರಿಚಯವು ನನಗಿರುವ ದೃಷ್ಟಿಯಿಂದಲೇ ನೀನು ಈ ಕಡೆಗೆ ಆಗಮಿಸಿ ನನ್ನನ್ನು ಪೂಜಿಸುವುದಕ್ಕೆ ತೊಡಗಿದಾಗ ನಾನು ನಿನ್ನ ಕಡೆಗೆ ಲಕ್ಷ್ಯ ವಹಿಸಿದ್ದು. ಅಯ್ಯ, ಅನುಪಮವಾದಂಥ ಭಕ್ತಿಯನ್ನು ಹೊಂದಿಕೊಂಡು ನನಗೆ ಪ್ರದಕ್ಷಿಣೆ ಬರುತ್ತಾ ಲಭ್ಯವಾದಂಥ ಪರಿಕರಗಳಿಂದ ನನ್ನನ್ನು ಅರ್ಚಿಸುವುದಕ್ಕೆ ನೀನು ತೊಡಗಿದ್ದೀಯಲ್ಲ. ಹೌದು ಅಮ್ಮ, ಮೈದೋರಬೇಕು ಅಂತ ನನ್ನ ಮುಖವನ್ನು ನೋಡುತ್ತಾನೆ ನೀನು ಆಡುವುದಕ್ಕೆ ತೊಡಗಿದ್ದು. ಆಶ್ಚರ್ಯವಾದದ್ದೇ ನನಗೆ ಆ ದೃಷ್ಟಿಯಿಂದ. ಅಪೇಕ್ಷೆಯನ್ನಿಟ್ಟುಕೊಂಡು ಸ್ವರ್ಗಕ್ಕೆ ಬಂದವರು ಸ್ವರ್ಗದಿಂದ ಏನು ಸಿಕ್ಕಬೇಕು ಅದನ್ನು ಪಡೆದುಕೊಳ್ಳುತ್ತಲೋ, ಅಥವಾ ಸ್ವರ್ಗಕ್ಕೆ ಬರಬಹುದಾದಂತಹ ಸಾಧ್ಯತೆ ಇರತಕ್ಕಂಥ ಪುಣ್ಯಾತ್ಮರಾದವರು ಒಂದಷ್ಟು ಕಾಲ ಸ್ವರ್ಗದಲ್ಲಿ ವಿರಮಿಸುವುದರಿಂದ ಮತ್ತೆ ಮರಳಿ ಹೋಗುವವರೇ ಹೆಚ್ಚಾಗಿರುವವರು. ಅದಲ್ಲ ನೀನು ಮಾಡಿದ್ದು. ನನ್ನನ್ನು ಕಂಡು ನನ್ನನ್ನು ಅರ್ಚಿಸಿ ನನ್ನ ವೈಶಿಷ್ಟ್ಯವನ್ನು ಪೊಗಳಿ ಶ್ರೇಷ್ಠತೆಯನ್ನು ಸಾರುತ್ತಾ ಅಮ್ಮ ಮೈದೋರಬೇಕು ಅಂತ ಆಡಿದ್ದರಿಂದ ಏನೋ ಒಂದು ಅಪೇಕ್ಷೆ ಇದೆ ಅಂತ ನನಗೆ ಕಾಣಿಸುವುದಕ್ಕೆ ತೊಡಗಿ. ಆದ್ದರಿಂದ ಅಯ್ಯ, ಪೂಜಿಸಿದೆ ಅಂತ ಅಂದರೆ ಪೂಜಿಸುವುದರ ಹಿನ್ನೆಲೆಯಲ್ಲಿ ನಿರತಕ್ಕಂಥ ನಿನ್ನ ಭಕ್ತಿಗೆ ಕಾರಣ ಏನು, ಉದ್ದೇಶ ಇದೆಯೇ, ಇದ್ರೆ ಏನು ಅಂತ ನನಗೆ ಅರ್ಥ ಆಗಲಿಲ್ಲ. ನಂದಿನಿ ತಾಯೇ, ಮುನಿಪ, ಬೇಡಲು ಕಾರಣ ಉಂಟು. ಅಂದರೆ ನಾನು ಎಲ್ಲವನ್ನೂ ತ್ಯಾಗ ಮಾಡಿ ಲೋಕಹಿತವನ್ನು ಬಯಸುವುದರ ಮೂಲಕವಾಗಿ ಮಾಡಿದಂತಹ ಪುಣ್ಯ ಏನುಂಟು ಅದನ್ನು ಸಂಚಯನವನ್ನು ಮಾಡಿ ಆ ಲೋಕಕ್ಕೆ ವಿನಿಯೋಗ ಮಾಡುವಂತಹ ಕಾರ್ಯವನ್ನು ಮಾಡುತ್ತಾ ಇದ್ದೇನೆ. ನೀನು ಮೌನಿಯಾದದ್ದೇ ಆ ಕಾರಣಕ್ಕಲ್ಲವೇ? ಹೌದು. ಮೌನವಾಗುವ ಮೂಲಕವಾಗಿ ಮುನಿಯಾಗಿ ಲೋಕಹಿತವನ್ನು ಕಾಣಬಹುದು. ಹಾಗಾದರೆ ಈ ಹೊತ್ತಿಗೆ ಇಲ್ಲಿಗೆ ಯಾಕೆ ಬಂದೆ ಎಂಬಂತಹ ಪ್ರಶ್ನೆ ಬರುವುದು ಸಹಜ. ಸ್ವರ್ಗಕ್ಕೆ ಬರುವುದಿಲ್ಲ ಅಂತ ಇಲ್ಲ, ನಾನಿದ್ದ ತಾಣಕ್ಕೆ ಬರುವುದು ಅಪೂರ್ವ ಅಂತ. ತಾಯೇ, ಭೂಲೋಕವನ್ನೊಮ್ಮೆ ನೋಡಬೇಕು ತಾಯೇ. ಎಲ್ಲರೂ ಕೂಡ ಯಾವ ಲೋಕದಲ್ಲಿದ್ದರೂ ಕೂಡ ಒಮ್ಮೆ ಭೂಮಿಗೆ ಹೋಗಬೇಕು ಎಂಬುದಾಗಿ ಅವರಿಗೆ ಮನಸ್ಸಾಗುತ್ತದೆ. ಯಾಕಂದರೆ ಆ ಭೂತಾಯಿಯ ಮಹಿಮೆ, ಅವಳ ಹೃದಯ ವಿಶಾಲತೆ ಅಷ್ಟು ಉಂಟು. ಸೌಂದರ್ಯದ ಕಣ್ಮಣಿ. ಆದರೆ ಈ ಹೊತ್ತಿಗೆ ಭೀಕರವಾದಂತಹ ಬರಗಾಲ ನಮ್ಮದಾದಂತಹ ಭೂಮಿಗೆ ಆವರಿಸಿದೆ. ನೀನು ಆಡಿದ ಪೂರ್ವಸ್ಥಿತಿ ಈಗ ಇಲ್ಲ ಅಂತ ಹೇಳಲಿಕ್ಕೆ ತೊಡಗಿ. ಇಲ್ಲ, ಕ್ಷಾಮ. ಎಲ್ಲಿ ನೋಡಿದರೂ ಕೂಡ ತಿನ್ನುವುದಕ್ಕೆ ಉಣ್ಣುವುದಕ್ಕೆ ಗತಿ ಇಲ್ಲ, ನೀರೂ ಇಲ್ಲ. ಹಾಗಾದರೆ ಅಂತಹ ಬರ್ಬರವಾದಂತಹ ಸ್ಥಿತಿಯನ್ನು ಕಂಡಂತಹ ನಾನು ಲೋಕಕ್ಕೆ ಏನಾದರೂ ನನ್ನಿಂದ ಕೊಡುಗೆಯನ್ನು ಕೊಡಬೇಕು ಎಂಬುದಾಗಿ ತೀರ್ಮಾನವನ್ನು ಮಾಡಿ ಆ ತೀರ್ಮಾನವನ್ನು ಪೂರೈಸಬೇಕು ಅಂತಾದರೆ ಅದಕ್ಕೆ ಸುರಪನೇ ಯೋಗ್ಯವಾದ ವ್ಯಕ್ತಿ ಎಂಬುದಾಗಿ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡುವುದರ ಮೂಲಕವಾಗಿ ತಪಸ್ಸಿನ ಶಕ್ತಿಯ ಮೂಲಕವಾಗಿ ಸ್ವರ್ಗಲೋಕವನ್ನು ಏರಿದವನಿದ್ದೇನೆ. ಏರಿ ಸುರಪನಲ್ಲಿ ನನ್ನದಾದಂತಹ ವಿಷಯ ಮಂಡನೆಯನ್ನು ಮಾಡಿದವನಿದ್ದೇನೆ. ಆಡಿದೆಯಾ? ಒಂದು ಸಂಕಲ್ಪವನ್ನು ಭೂಮಿಯಲ್ಲಿ ನಾನು ಮಾಡಿದವನಿದ್ದೇನೆ. ಯಜ್ಞವನ್ನು ಮಾಡಬೇಕು. ಓಹೋ, ಯಜ್ಞವನ್ನು ಮಾಡುವುದರ ಮೂಲಕವಾಗಿ ದೇವತೆಗಳನ್ನು ಮೆಚ್ಚಿಸಿ ಭೂಮಿಗೆ ಮಳೆಯನ್ನು ಬರಿಸಬೇಕು ಎಂಬುದಾಗಿ ಘನತರವಾದಂತಹ ಸಂಕಲ್ಪವನ್ನು ಹೊತ್ತವನಿದ್ದೇನೆ. ಮಾಡಬಹುದಲ್ವಾ? ಆದರೆ ಭೂಮಿಯಲ್ಲಿ ಈ ಹೊತ್ತಿಗೆ ಯಾಗವನ್ನು ಮಾಡಲು ತೊಡಕು ಉಂಟಾಗಿದೆ. ಏನು ತೊಡಕು? ಯಾಗವನ್ನು ನಾನು ಸಂಕಲ್ಪ ಮಾಡಿದ ತಕ್ಷಣವೇ ಮಾಡಲು ಸಾಧ್ಯವಿಲ್ಲ. ಅದಕ್ಕೆ ಬೇಕಾದಂತಹ ಪರಿಕರಗಳು ಬೇಕಾಗುತ್ತದೆ. ಸುಟ್ಟು ಕರಕಲಾಗಿದೆ. ಈಗ ಭೂಮಿಯಲ್ಲಿ ಏನೂ ಇಲ್ಲ. ಹಾಗಾಗಿ ಆ ಯಾಗವನ್ನು ಪೂರೈಸಲು ಶಕ್ತಳಾದಂತಹ ಕಾಮಧೇನುವನ್ನು ಕಳುಹಿಸಿಕೊಡಬೇಕು. ಯಾಗ ಪೂರೈಕೆಗೆ ಬೇಕಾದಂತಹ ವಸ್ತು ಅವಳಿಂದ ಸಾಧ್ಯ ಸಿಗಲು ಎಂಬುದಾಗಿ ತಿಳಿದಂತಹ ನಾನು ದೇವೇಂದ್ರನಲ್ಲಿ ಯಾಚಿಸಿದೆ. ಆದರೆ ದೇವೇಂದ್ರ ಒಂದು ವಿಚಾರವನ್ನು ಹೇಳಿದ. ಏನು? ಈ ಹೊತ್ತಿಗೆ ಸ್ವರ್ಗಲೋಕದಲ್ಲಿ ಕಾಮಧೇನು ಇಲ್ಲ, ವರುಣಲೋಕಕ್ಕೆ ಹೋಗಿದ್ದಾಳೆ. ಯಾವ ಹೊತ್ತಿಗೆ ಬರುತ್ತಾಳೆ ಎಂಬುದನ್ನು ತಿಳಿಯಲು ಸಾಧ್ಯವಿಲ್ಲ. ಹಾಗಾದರೆ ನನ್ನ ಮನಸ್ಸಿಗೊಮ್ಮೆ ಬೇಸರವಾಯಿತು.
ಭೂಲೋಕದಲ್ಲಿ ಮಾಡಿದಂತಹ ಸಂಕಲ್ಪವನ್ನು ಮುಂದುವರಿಸಲು ಯಾರೂ ಇಲ್ಲ. ಭೂಲೋಕದಲ್ಲಿ ಬಂದಂತಹ ಕ್ಷಾಮವನ್ನು ನಿವಾರಣೆ ಮಾಡಲು ಸಾಧ್ಯವಿಲ್ಲವೇ ಎಂಬಂತಹ ಪ್ರಶ್ನೆಯನ್ನು ದೇವೇಂದ್ರನಲ್ಲಿ ಇಟ್ಟಾವಾಗ ಒಂದು ದಾರಿಯನ್ನು ತೋರಿಸುತ್ತೇನೆ ಎಂಬುದಾಗಿ ದೇವೇಂದ್ರನೇ ಹೇಳಿದ. ಏನಂತೆ? ಕಾಮಧೇನುವಿನ ಮಗಳಾದಂತಹ ನಂದಿನಿ ನಂದನವನದಲ್ಲಿದ್ದಾಳೆ, ಹೋಗಿ ಅವಳನ್ನು ಪ್ರಾರ್ಥಿಸು, ಅವಳನ್ನು ಕೇಳು, ಅವಳಲ್ಲಿ ಬೇಡು ಎಂಬುದಾಗಿ ಹೇಳಿದ. ಹಾಗಾಗಿ ಭೂಲೋಕಕ್ಕೆ ಬಂದಂತಹ ಆ ಬರಗಾಲವನ್ನು ದೂರೀಕರಿಸಲು ನಂದಿನಿಯಿಂದಲೇ ಸಾಧ್ಯ ಎಂಬುದಾಗಿ ತಿಳಿದು ದೇವೇಂದ್ರನನ್ನು ಬೀಳ್ಕೊಟ್ಟು ನಿನ್ನಲ್ಲಿಗೆ ಬಂದು ವಿಧ ವಿಧವಾಗಿ ನಿನ್ನನ್ನು ಪೂಜಿಸಿ, ಅಮ್ಮ ಬರಬೇಕಮ್ಮ, ಎಲ್ಲಿಗೆ? ಭೂಮಿಗೆ ನೀನು ಬರಬೇಕಮ್ಮ. ಯಾಕೆ? ನೀನು ಭೂಮಿಗೆ ಬಂದೆ ಅಂತಾದ್ರೆ, ನಾನು ಯಾಗವನ್ನು ಪೂರ್ತಿ ಮಾಡಿದೆ ಅಂತಾದರೆ ಭೂಮಿಗೆ ಬಂದಂತಹ ಕ್ಷಾಮ ಬರಗಾಲ ಅದು ನಾಶವಾಗಿ ಹೋಗುತ್ತದೆ, ಭೂಮಿ ಮೊದಲಿನ ಹಾಗೆ ಹಚ್ಚ ಹಸಿರಾಗುತ್ತದೆ. ಆದ್ದರಿಂದ ಅಮ್ಮ ಒಲಿದು ಬರಬೇಕು, ಬರಬೇಕು. ಭೂಲೋಕದಲ್ಲಿ ಒಂದಷ್ಟು ಪುಣ್ಯಗಳನ್ನ ಮಾಡಿ ಎತ್ತರಕ್ಕೆ ಏರಿ ಬಂದವನಲ್ವ ನೀನು? ಸುರಲೋಕಾದಿಗಳು ಎತ್ತರದ ಲೋಕ ಎನ್ನುವುದು ಲೋಕವಿಖ್ಯಾತವಾದಂತಹ ವಿಚಾರ. ಹೌದು. ಆ ಎತ್ತರವಾದಂತಹ ಲೋಕಕ್ಕೆ ಈ ಕಲಿಯುಗದಲ್ಲೂ ನೀನು ಬರಬೇಕು ಅಂತಂದ್ರೆ ವ್ಯಕ್ತಿಗತವಾದಂತಹ ಅನುಷ್ಠಾನಾದಿಗಳಿಂದ ನಿನಗೆ ಸಾಧ್ಯವಾಗಿದೆ. ಹೌದು. ಹಾಗಾದ್ರೆ ಉಳಿದಂತ ಭೂಲೋಕದಲ್ಲೆಲ್ಲ ಇರುವಂತವರಿಗೆ ಸಾಧ್ಯವಾಗಲಿಲ್ಲ ಅಂತ ಅಂದ್ರೆ ಆ ರೀತಿಯಾದಂತಹ ಕರ್ಮ ಸಂಬಂಧಿತವಾದಂತಹ ಯಾವುದೇ ವ್ಯವಹಾರಗಳನ್ನು ಅವರು ಮಾಡಲಿಲ್ಲ ಅಂತ ಇರುತ್ತೆ. ಅಯ್ಯ, ಎತ್ತರ ಲೋಕಕ್ಕೆ ಏರಿ ಬಂದಂತ ನೀನು ನನ್ನಲ್ಲಿ ಆಡ್ಲಿಕ್ಕೆ ತೊಡಗಿದ್ದೇನು? ಅಮ್ಮ ಇಳಿದು ಬರಬೇಕು, ಒಲಿದು ಬರಬೇಕು, ನಲಿದು ಬರಬೇಕು. ಬಹಳ ಸುಲಭವಾಗಿ ಆಡ್ಲಿಕ್ಕೆ ತೊಡಗಿದೆಯಲ್ಲ, ಏರಿದಂತ ನೀನು ಇಳಿಯಬೇಕು ಅಂತ ನನ್ನಲ್ಲಿ ಆಡ್ಲಿಕ್ಕೆ ತೊಡಗಿದ್ದು. ಹೌದು. ಒಂದು ಮಾತಾಡ್ಲ ನಾನು? ಏನು ಬಲ್ಲೆಯ? ಏನದು? ಕರ್ಮವಶರಾಗಿಯೂ ಪ್ರಾರಬ್ಧವಶರಾಗಿಯೂ ಭೂಲೋಕದಲ್ಲಿರುವುದಕ್ಕಂತಹ ಜನರ ವ್ಯವಹಾರಗಳಿರುತ್ತದೆ. ತನ್ನ ಪೂರ್ವ ಬದುಕಿನಲ್ಲಿ ಯಾವ ಪ್ರಾರಬ್ಧವನ್ನು ಹೊಂದಿಕೊಂಡಿದ್ದಾರ, ಯಾವುದಾದಂತಹ ಸ್ಥಿತಿಯೊಂದನ್ನು ಅವರು ಮಾಡಿದ್ದಾರ, ಅದಕ್ಕೆ ಉತ್ತರವಾಗಿ ಭೂಲೋಕದಲ್ಲಿ ಜನ್ಮಸಿದ್ಧಿ ಆಗುತ್ತದೆ ಎನ್ನುವುದು ನಿನಗೆ ಅರಿವಿಲ್ಲದ ವಿಚಾರವೇನೂ ಅಲ್ಲ. ಹೌದು. ಹಾಗಾದರೆ ಯಾವುದನ್ನು ಅನುಭವಿಸಬೇಕು ಅನ್ನುವುದಕ್ಕೆ ಅವರು ಭೂಲೋಕದಲ್ಲಿ ಹುಟ್ಟಿಕೊಂಡಿರುತ್ತಾರೆ. ಮಾತ್ರವಲ್ಲ, ಅದರ ಪರಿಮಾರ್ಜನೆಯಾದಂತಹ ಅವಕಾಶಗಳು ಭೂಲೋಕದಲ್ಲಿ ಇದೆ ಅಂತ ಆದ್ರೆ ಅದನ್ನು ಮಾಡದೆ ಹೋದದರ ಪರಿಣಾಮ ಈ ಹೊತ್ತಿನಲ್ಲಿ ಭೂಮಿ ಉರಿದಿದೆ ಎನ್ನುವುದು ನಿನಗೆ ಅರ್ಥವಾಗಿದೆ. ಭೂಮಿ ಉರಿದಕ್ಕೆ ಕಾರಣ ಏನು ಅಂತ ಕೇಳಿದರೆ, ಮಾಡಬೇಕಾದದನ್ನು ಸಕಾಲದಲ್ಲಿ ಸತ್ಕರ್ಮಾದಿಗಳನ್ನು ಮಾಡದೇ ಇದ್ದದರ ಸ್ಥಿತಿ ಎನ್ನುವುದು ಅರಿವಿದ್ದುದರಿಂದ ತಪಸ್ಸಿನಿಂದ ಕಣ್ಣು ಬಿಟ್ಟಂತ ನೀನು ಈಗ ಯಾಗ ಮಾಡ್ಲಿಕ್ಕೆ ಹೊರಟದ್ದು ಅಂತ ನನಗೆ ಅರ್ಥವಾಗುತ್ತದೆ. ಯಾಗ ಮಾಡುವ ಮೂಲಕವಾಗಿ ಹಿಂದಿನ ವೈಭವ ಸ್ಥಿತಿ ತರ್ತೇನೆ. ಹಾಗಾದ್ರೆ ವೈಭವದ ಸ್ಥಿತಿಯಲ್ಲಿದ್ದಂತಹ ಕಾಲದಲ್ಲಿ ಭೂಲೋಕದ ಜನರದನ್ನು ಮಾಡಲಿಲ್ಲ ಎನ್ನುವುದು ಒಂದು. ಎರಡನೇದೇನು ಬಲ್ಲೆಯ? ಏನು? ಭೂಲೋಕ ಎನ್ನುವುದು ಹಾಗೆಯೇ ಕರ್ಮಭೂಮಿ ಎನ್ನುವಲ್ಲಿ ಕರ್ಮವಶರಾದಂತಹ ಜನರ ಸ್ಥಿತಿ ಏನಿದೆಯೋ ಅದನ್ನು ಅನುಭವಿಸಲೇಬೇಕು. ಏನು ಬಲ್ಲೆಯ? ಭೂಲೋಕದಲ್ಲಿ ಒಳಿತನು ಮಾಡುವ ಜನರು ಸಾಕಷ್ಟು ಮಂದಿ ಇದ್ದಾರೆ, ಆದ್ರೆ ಒಳಿತನು ಅನುಸರಿಸುವುದು ಇಲ್ಲ ಎನ್ನುವ ಕಾರಣಕ್ಕೆ ಈ ಸ್ಥಿತಿ ನಿರ್ಮಾಣವಾದದ್ದು. ಒಬ್ಬ ಮದ್ಯಪಾನ ಮಾಡ್ತಾನೆ ಅಂತ ಆದ್ರೆ ಮದ್ಯಪಾನವನ್ನು ಮಾಡುವಂತಹ ವ್ಯಕ್ತಿಯನ್ನು ಅನುಸರಿಸುವವರಿದ್ದಾರೆ, ಜೂಜಾಡುತ್ತಾರೆ ಅಂತ ಆದ್ರೆ ಜೂಜಾಡುವವರನ್ನು ಅನುಸರಿಸುವವರಿದ್ದಾರೆ. ಎಷ್ಟು ಮಂದಿ ನಿನ್ನಂತಹ ತಪಸ್ವಿಗಳನ್ನು ಅನುಸರಿಸಿದವರಿದ್ದಾರೆ ಆಲೋಚನೆ ಮಾಡು. ಯಾರು ಇಲ್ಲ ಎನ್ನುವುದೇ ತಾತ್ಪರ್ಯ. ಇದ್ರು ಅಂತ ಆದ್ರೆ ಒಂದಷ್ಟು ಪುಣ್ಯವೂ ಇರುತ್ತಿತ್ತು, ಅಥವಾ ನಿನ್ನಂತೆಯೇ ಸ್ವರ್ಗಲೋಕಕ್ಕೆ ಏರಿ ಬರುವ ಸಾಧ್ಯತೆಗಳು ಇತ್ತ ಇಲ್ಲವೋ? ಅದರ ಅರ್ಥ ಏನು ಬಲ್ಲೆಯ? ಕೆಟ್ಟದನ್ನೇ ಮಾಡುವುದಕ್ಕೆ ಭೂಲೋಕ ಇರುವುದು, ಕೆಟ್ಟದ್ದು ಮಾಡಿದವರೇ ಹುಟ್ಟುವುದಕ್ಕೆ ಭೂಲೋಕವಿರುವುದು, ಪ್ರಾರಬ್ಧವಶರಾಗಿಯೇ ಇರುವುದಕ್ಕೆ ಭೂಮಿ ಇರುವುದು ಅಂತ ಆದ ಮೇಲೆ ಆ ಪ್ರಾರಬ್ಧವಶರಾಗಿ ಕೆಟ್ಟದಕ್ಕೆ ಪರಿಮಾರ್ಜನೆ ಹುಡುಕುವುದಕ್ಕಾಗಿಯೋ ತಳೆಯುವುದಕ್ಕೂ ಇರುವಂತಹ ಭೂಮಿಗೆ ಬರಬೇಕು ಅಂತ ನೀನು ಬಯಸ್ತಿ ಅಂತಂದ್ರೆ ಅದು ಬರ್ಲಿಕ್ಕೆ ಸಾಧ್ಯವಾಗುವಂತದ್ದೇ? ಅಮ್ಮ, ನೀನು ಕಂಡಂತೆ ಭೂಮಿಯ ಚಿತ್ರಣವನ್ನು ನೀನು ನನಗೆ ನೀಡ್ತಾ ಇದ್ದಿ. ಕಾಣಿಸಿಕೊಳ್ಳುವುದು ಅದೇ ಆಧಾರದಲ್ಲಿ ಅಂತ. ಭೂಲೋಕದಲ್ಲಿ ಅಧರ್ಮದಿಂದಾಗಿಯೇ ಬರಗಾಲ ಸೃಷ್ಟಿಯಾಗಿದೆ. ಭೂಮಿಯಲ್ಲಿ ಇರುವವರು ಎಲ್ಲರೂ ಕೂಡ ಅಧರ್ಮಿಗಳೇ ಎಂಬುದಾಗಿ ಸ್ಪಷ್ಟವಾದ ನಿರ್ಣಯವನ್ನು ಪಡೆಯಲು ಸಾಧ್ಯವಿಲ್ಲ. ಹಾಗಾದರೆ ನೀನು ನಿರ್ಣಯವನ್ನು ಮಾಡಿಕೊಂಡಿದ್ದಿ ಎಂದಾದರೆ ಅಮ್ಮ, ಏನು ಕಾರಣ ಬೇಕು ತಾನೆ? ಕಾರಣ ಈ ಹೊತ್ತಿನದ್ದು ಮಾತ್ರ ಅಲ್ಲ. ಮರದಲ್ಲಿ ಹೂ ಬಿಟ್ಟಂತಹ ಕಾಲಕ್ಕೆ ಹೀಚುಗಾಯಿಗಳು ನಡೆಯಲ್ಪಡುತ್ತದೆ, ಮಿಡಿಗಾಯಿಗಳಾಗತ್ತೆ. ಅದು ಬಲಿತಿದ ಅಂತ ನೋಡಬೇಕಾದ್ರೆ ಸಕಾಲದಲ್ಲಿ ಆದಂತಹ ಹೂವಿನೊಂದಿಗಾದ ಕಾಯಿ ಆದುದರಿಂದ ಒಂದನ್ನೋ ಎರಡನ್ನೋ ಬಲಿತು ತೆಗೆದರೆ ಅದು ಬಲಿತಿದ ಅಂತ ನಮಗೆ ನಿರ್ಧರಿಸುವುದಕ್ಕೆ ಬರುತ್ತದೆ ಅಲ್ವಾ? ಹಾಗೆಯೇ ಭೂಲೋಕದಲ್ಲಿ ನಡೆದಂತಹ ಅನೇಕ ಘಟನಾವಳಿಗಳ ಮಧ್ಯದಲ್ಲಿ ಒಂದು ಘಟನೆ ನಾನು ಆಡಿದ್ರೆ ಸಾಕಾಗ್ತದೆ ನಿನಗೆ ಅರ್ಥ ಮಾಡಿಕೊಳ್ಳುವುದು. ನಿನಗೆ ನೆನಪಿಲ್ಲ ಅಂತಲ್ಲ, ಮತ್ತೆ ಮರು ನೆನಪಿಸುವುದಕ್ಕೆ ನಾನು ಪ್ರಯತ್ನಿಸುವುದು. ನೆನಪಿಲ್ವೇ ಕಾರ್ತ್ಯ ವಿರಾಜನದ್ದು? ಅರದ ಕಾರ್ತ್ಯ ವೀರ್ಯ
ಮೌನಿವರನು ಭೃಗುಜನಲ್ಲಿ ಓ ಓ ಮೌನಿವರನು ಭೃಗುಜನಲ್ಲಿ ಉಂಡು ಎರಡು ಬಗೆದ ಧರ್ಮವನ್ನು ವಿರತಗೊಳಿದುದ ಭೃಗುಜನಲ್ಲಿ ಉಂಡು ಎರಡು ಬಗೆದು ಧರ್ಮವನ್ನು ವಿರತಗೊಳಿದುದೋ ಅರತ ಕಾರ್ಯವೀರ್ಯ ಮೌನಿವರನು ಭೃಗುಜನಲ್ಲಿ ಉಂಡು ಎರಡು ಬಗೆದು ಧರ್ಮವನ್ನು ವಿರತಗೊಳಿದುದೋ ಭೂಮಿಯಲ್ಲಿರುವವರೆಲ್ಲ ಒಳ್ಳೆಯವರು ಅಂತ ನೀನು ಆಡ್ಲಿಕ್ಕೆ ತೊಡಗಿದರೆ ಅದಲ್ಲ. ಕೆಟ್ಟದಾದಂತಹ ಸ್ವಭಾವಗಳು ನಿರ್ಮಾಣವಾಗುವುದು, ಕೆಟ್ಟದಾದಂತಹ ಸ್ವಭಾವಗಳ ಮೂಲಕವಾಗಿಯೇ ಮೆರೆಯುವುದಕ್ಕೆ ಅನೇಕ ಉದಾಹರಣೆಗಳೇ ಭೂಮಿಯಲ್ಲಿರುವುದು. ಯುಗಾಂತರದ ಹಿಂದಿನ ಸ್ಥಿತಿಯನ್ನೇ ನಾನು ನಿನಗೊಂದು ನೆನಪಿಸುವುದಕ್ಕೆ ಬಯಸ್ತೇನೆ. ಕಾರ್ತವೀರ್ಯ ಅಂತ ಒಬ್ಬನಿದ್ದ, ಕೃತವೀರ್ಯ ಪುತ್ರ ಅವನು. ತಂದೆಯಿಂದಲೇ ಆ ಹೆಸರನ್ನು ಪಡೆದುಕೊಳ್ಳುವ ಮೂಲಕವಾಗಿ ಕಾರ್ತವೀರ್ಯ ಎನ್ನುವುದರಲ್ಲಿ ಅವನು ಪ್ರತೀತನಾದದ್ದು. ಅರ್ಜುನ ಎನ್ನುವುದೇ ಅವನ ನಾಮ. ಕಾರ್ತವೀರ್ಯ ಅರ್ಜುನ ಅಂತಲೂ ಅವನನ್ನು ಕರೆಯುತ್ತಾರೆ. ಏನು ಮಾಡಿದ ಅಂತ ಬಹುಶಃ ಸಾರಿ ನೆನಪಿಸಿ ನೋಡು. ದತ್ತಾತ್ರೇಯನನ್ನು ಆರಾಧಿಸುವ ಮೂಲಕವಾಗಿ ಸಹಸ್ರ ಬಾವುಗಳನ್ನೇ ಹೊಂದಿಕೊಂಡು ಅತ್ಯಂತ ಬಲಿಷ್ಠನಾಗಿ ಬೆಳೆದು ನಿಲ್ಲಲ್ಪಟ್ಟವನು. ನಿಜ ಆಲೋಚನೆ ಮಾಡು. ತಪೋಬಲಗಳು ಹೇಗೆ ಸಿದ್ಧಿಸಲ್ಪಡುವ ಮೂಲಕವಾಗಿ ಜಗತ್ತನ್ನು ಉದ್ಧರಿಸುವುದಕ್ಕೆ ಬರುತ್ತದೋ ಅದೇ ರೀತಿ ಕ್ಷಾತ್ರಿಯನಾದವನೊಬ್ಬನಿಗೆ ತನ್ನ ಬಾಹುಬಲಗಳು ಬೆಳೆದು ನಿಂತಹ ಕಾಲಕ್ಕೆ ದೇಶೋದ್ಧಾರವನ್ನು ಮಾಡುವುದಕ್ಕೆ ಬರುತ್ತದೆ. ಆದರೆ ಕ್ಷಾತ್ರ ಬಲವನ್ನು ಹೊಂದಿಕೊಂಡವನು ಬ್ರಾಹ್ಮಣ್ಯವನ್ನು ಹೊಂದಿಕೊಂಡಂತಹ ವ್ಯಕ್ತಿಯ ಜೊತೆಯಲ್ಲೂ ಬ್ರಾಹ್ಮಣ್ಯದ ಉದ್ದೀಪನವಿರುವಂತಹ ವ್ಯಕ್ತಿಯೊಬ್ಬನು ಕ್ಷಾತ್ರಿಯನೊಂದಿಗೂ ಕೂಡ ಸಮನ್ವತೆಯನ್ನು ಸಾಧಿಸುವುದೇ ಭೂಲೋಕದ ಸ್ಥಿತಿ ಇರಬೇಕಾದದ್ದು. ಅದು ಹೊಂದಾಣಿಕೆಯಾಗದೆ ಹೋಗಿ ತನ್ನದಾದಂತಹ ಬಲವೇ ಅತ್ಯುತ್ಕೃಷ್ಟವಾದದ್ದು ಅಂತ ಯಾವನೊಬ್ಬನು ಭಾವಿಸ್ತಾನೆ ಅಂತ ಆದರೆ ಆ ಸ್ಥಿತಿಯೇ ದೇಶನಾಶಕ್ಕೆ ಕಾರಣವಾಗುತ್ತೆ. ಕಾರ್ತವೀರ್ಯನ ಹುಟ್ಟಿನ ಹಿಂದೆಯೋ ಕಾರ್ತವೀರ್ಯನ ಬೆಳೆದರ ಹಿಂದೆಯೋ ಅವನು ಅತ್ಯುತ್ಕೃಷ್ಟನಾದಂತಹ ಶ್ರೇಷ್ಠನಾದಂಥ ವ್ಯಕ್ತಿಸತ್ವವನ್ನು ಹೊಂದಿಕೊಂಡವನು. ರಾವಣಾದಿಗಳನ್ನೇ ಸೆರೆ ಹಿಡಿಯುವ ಮೂಲಕವಾಗಿ ತನಗೆ ಅತುಳವಾದಂತಹ ಬಲವಿದೆ ಎನ್ನುವುದನ್ನು ಲೋಕಮುಖಕ್ಕೆ ತೋರಿಸಿಕೊಟ್ಟಂತಹ ಕಾರ್ತವೀರ್ಯ ಸಾಮಾನ್ಯ ರಾಜನಂತೆ ಬೇಟೆಯಾಡುವುದಕ್ಕೆ ಕಾರಣಕ್ಕೆ ಹೋದದ್ದು. ಮೃಗಯ ವಿನೋದ ಎನ್ನುವುದು ಕ್ಷತ್ರಿಯರಿಗೆ ಅಪರಾಧವೇನೂ ಅಲ್ಲ ಅಲ್ಲವೇ? ಕ್ಷತ್ರಿಯನಾಗಿ ಅವನು ಮೃಗಯ ವಿನೋದವನ್ನು ಹೊಂದುವುದಕ್ಕೂ ಅಲ್ಲ, ಪ್ರಜಾಜನತೆಗೆ ಬೇಕು ಎನ್ನುವ ನೆಲೆಗೂ ಅವನು ಬೇಟೆಯಾಡುವುದಕ್ಕೆ ಕಾರಣಕ್ಕೆ ಹೋದ. ಸಾಮಾನ್ಯವಾಗಿ ಅರಸುಗುವರರು ಅಥವಾ ಅರಸುಗಳು ಬೇಟೆಯಾಡುವುದಕ್ಕೆ ಹೊರಡುವಂತಹ ಕಾಲಕ್ಕೆ ತಮಗೆ ಅವಶ್ಯವಾದಂತಹ ಆಹಾರಾದಿಗಳನ್ನು ಕೊಂಡೊಯ್ಯುವುದು ಸಹಜವಾದಂಥದ್ದು. ಅಥವಾ ಕ್ಷತ್ರಿಯರಾದವರಲ್ಲಿ ಬೇಕಾದಂತಹ ಆಹಾರಗಳನ್ನು ಅಲ್ಲಿಯೇ ಭುಂಜಿಸುವುದು ಇರ್ತದೆ. ಆದರೆ ಅದನ್ನು ಮಾಡಿದ ಸದುಪಯೋಗವನ್ನು ಪಡೆಯಲಿಲ್ವೋ ಅಲ್ಲ, ಪ್ರಶ್ನೆ ಅದಲ್ಲ. ಇದ್ದಕ್ಕಿದ್ದಂತೆ ಕಾನನದಲ್ಲಿ ಬೇಟೆ ಮುಗಿಸಿದಂತಹ ಕಾಲಕ್ಕೆ ಒಂದಷ್ಟು ಮುಂದಕ್ಕೆ ಹೋಗುವಂತಹ ಹೊತ್ತಿನಲ್ಲಿ ಅವರು ಗುರುತಿಸಿದ್ದು ಒಂದು ಋಷ್ಯಾಶ್ರಮವನ್ನು. ಭೃಗುವಂಶೀಯನಾದಂತಹ ಜಮದಗ್ನಿ ನಾಮಕನಾದಂತಹ ಸರ್ವಶ್ರೇಷ್ಠನಾದಂತಹ ಮುನಿಯ ಹೆಸರನ್ನು ನೀನು ಕೇಳದೇ ಇದ್ದದ್ದೇನು ಅಲ್ವಾ? ಆದರೆ ಸದಾ ತಪಸ್ಸನ್ನೇ ಮಾಡುತ್ತಾ ಲೋಕಹಿತವನ್ನೇ ಬಯಸಿದು, ಒಂದರ್ಥದಲ್ಲಿ ಈಗ ನೀನಾಡಿದ ಹಾಗೆ ಲೋಕಹಿತವನ್ನು ಬಯಸಿದ ಮುನಿ ತನ್ನದಾದಂತಹ ಪ್ರದೇಶದಲ್ಲಿರುವಂತಹ ಜನರೆಲ್ಲರೂ ಹಿತಗಳಾಗಲಿ ಅಲ್ಲವೇ, ಆ ಹಿತಾಕಾಂಕ್ಷಿಯಾಗಿ ವ್ಯಕ್ತಿಗತ ಹಿತವನ್ನು ಬದಿಗಿಟ್ಟು ಮಾಡ್ತಾ ಯಾಗ ಮಾಡ್ತಾ ಇದ್ದವನು. ಬಂದಂತ ರಾಜ ನನ್ನು ಸತ್ಕರಿಸಿದ, ತನ್ನ ಆಶ್ರಮಕ್ಕೆ ಬಂದ ಕಾರಣಕ್ಕಾಗಿ ಅವನೂ ಸತ್ಕರಿಸಿದ. ಪರಸ್ಪರ ನಮಸ್ಕಾರಾದಿ ವಿನಿಮಯಗಳು ಆದ ಬಳಿಕ ಯಾಕೆ ಬಂದದ್ದು ಅಂತ ಕೇಳಿದ್ರೆ ನಾವು ಬೇಟೆಯಾಡುವುದಕ್ಕೆ ಬಂದದ್ದು ಅಂತ ಅವನು ಆಡಿದ್ದು. ಈಗ ಏನು, ಕಾಲ ಮಧ್ಯಾಹ್ನವಾಗಿದೆ, ಮಧ್ಯಾಹ್ನ ಭೋಜನ ಮಾಡಬೇಕಾದಂತ ಸ್ಥಿತಿ ಇದೆ. ಆ ಕಾರಣಕ್ಕೆ ಈ ಹೊತ್ತಿಗೆ ನೀನು ಬಂದದ್ದರಿಂದ ಭೋಜನಕ್ಕೆ ಸಿದ್ಧನಾಗಬೇಕು. ಆಡಿದನಂತೆ ಕಾರ್ತವೀರ್ಯನ. ಅಲ್ಲ, ನಾನೊಬ್ಬನಲ್ಲ, ನನ್ನ ಜೊತೆಯಲ್ಲಿ ಸಹಸ್ರಾದಂತ ಬೇಟೆಗಾರರು ವ್ಯಾಧರು ಅಲ್ಲ, ನನ್ನಂತ ಪಡೆಗಳು ಇದೆ. ಇಲ್ಲ, ಅವರೇನು ಅಡ್ಡಿ ಇಲ್ಲ, ಅವರೆಲ್ಲರನ್ನೂ ಕರೆದೊಯ್ಯಬೇಕು. ನರ್ಮದಾ ನದಿಯಲ್ಲಿ ಸ್ನಾನಾದಿಗಳನ್ನು ಮುಗಿಸಿದ ಬಳಿಕ ಊಟೋಪಚಾರಗಳನ್ನು ಇಲ್ಲಿ ಮುಗಿಸಬಹುದು ಅಂತ ಆಡಿದರಂತೆ. ಸರಿ,
ಋಷಿಯ ಮಾತಿಗೆ ಒಪ್ಪಿಕೊಂಡ. ಆ, ಊಟೋಪಚಾರಗಳೆಲ್ಲ ಮುಗಿಯಲ್ಪಟ್ಟವು. ಲೋಕದಲ್ಲೊಂದು ಮಾತುಂಟಲ್ಲ, ಏನು? ಯಾವುದೋ ಮನೆಯಿಂದ ತನ್ನ ಅವಶ್ಯಕತೆಗಾಗಿ ಮಜ್ಜಿಗೆಗೆ ಹೋದವನಿಗೆ ಆ, ದನದ ವಿಕ್ರಯಿಸುವುದಾದ್ರೆ ದರ ಎಷ್ಟು ಅಂತ ಕೇಳಿದ್ನಂತೆ. ಆ, ಅವ ವಿಕ್ರಯಿಸುವುದಕ್ಕಿಲ್ಲ, ಯಾಕೆಂದ್ರೆ ಅವನ ಅನ್ಯನ ಮನೆಯಿಂದ ಮಜ್ಜಿಗೆ ಕೊಂಡೋಗಿ ಊಟ ಮಾಡುವುದು. ಅವ ವಿಕ್ರಯಿಸುವುದಕ್ಕಿಲ್ಲ, ಆದ್ರೆ ಅವ ದರ ಕೇಳುವುದು, ಆ ದನಕ್ಕೆ ದರ ಎಷ್ಟಾಗುತ್ತದೆ ಅಂತ. ಆ, ತನಗೆ ಯೋಗ್ಯತೆ ಇಲ್ಲದ ಒಂದು ಸ್ಥಿತಿಯೊಂದು ನಿರ್ಮಾಣವಾದದ್ದು. ಎಲ್ಲ ಋಷಿಮುನಿಗಳು ನಮಗೆ ಊಟ ಕೊಟ್ಟರು ಅಂದ್ರೆ ಹೇಗೆ? ಆ, ಆಗ ಯಾರು ಆಡಿದ್ರಂತೆ, ಋಷಿಗಳು ಆಡಿದ್ರಂತೆ, ನಮ್ಮಲ್ಲಿ ಇದೆ ಶಬಲಾದಿ ಅಂತ ಸರ್ವಶ್ರೇಷ್ಠವಾದಂಥ ನನ್ನದೇ ಬಳಗವಾದಂಥದ್ದು ಏನೋ ಒಂದು ಇಲ್ಲಿ ಇದೆ, ಅದರ ಮೂಲಕವಾಗಿ ನಾವು ಅವರಿಗೆಲ್ಲ ಭೋಜನವನ್ನು ಕೊಟ್ಟಿದ್ದೇವೆ, ಬಯಸಿದವರಿಗೆ ಬಯಸಿದ್ದನ್ನು ಕೊಡುವಂತ ಶಕ್ತಳವಳು ಅಂತ. ಆದ್ರಿಂದ ಅವನ ದರ ಕೇಳಲಿಕ್ಕೆ ತೊಡಗಿದ್ದು. ಇದು ನಿನಗೆ ಸಂಬಂಧಿಸಿದ್ದಲ್ಲ, ನಿನ್ನಂತ ಮುನಿಪರೆಲ್ಲ ಕಾಡಿನಲ್ಲಿ ನಮ್ಮ ಆಶ್ರಯದಲ್ಲಿ ಇರಬೇಕಾದದ್ದು, ಅದನ್ನ ನಮ್ಗೆ ಕೊಡಬೇಕು ಅಂತ ಕೇಳಿದನಂತೆ. ಹಾಗೆ ಕೇಳಿದಂತ ದೇನುವನ್ನ ಕೊಡುವುದಕ್ಕೆ ಹಕ್ಕಿಲ್ಲದೆ ಹೋದ, ಅರ್ಥ ಮಾಡಿಕೊಳ್ಳಬೇಕಾದಲ್ಲಿ ಹಕ್ಕಿಲ್ಲದೆ ಹೋದಂತಹ ಜಮದಗ್ನಿ ಮುನಿಪ ಕೊಡುವುದಕ್ಕೆ ಅಸಾಧ್ಯ ಅಂತ ಆಡಿದ. ಪ್ರಾರಬ್ಧವಶಾತ್ ಭೂಮಿಯ ಸ್ಥಿತಿಯನ್ನು ಹೊಂದಿಕೊಂಡು ಅವನು ಕೋಪವನ್ನು ಕಳೆದಿದ್ದ. ಆ ಸ್ಥಿತಿಯಿಂದಲಾಗಿ ದೇನುವನ್ನೆಳೆದೊಯ್ದ, ವಿರೋಧಿಸುವುದಕ್ಕೆ ಬಂದಂತಹ ಕಾರಣಕ್ಕೆ ಅವನು ಕೊಂದೊಯ್ದ. ನೀ ಆಲೋಚನೆ ಮಾಡು, ಲೋಕಹಿತವನ್ನು ಬಯಸುವ ಮುನಿಯನ್ನು ಲೋಕವಾಳುವ ರಾಜ ಕೊಲ್ಲುವ ಜಾಗ ಎಲ್ಲಾದ್ರೂ ಇದ್ರೆ ಅದು ಭೂಲೋಕ ಮಾತ್ರ, ಬೇರೆಲ್ಲೂ ಇಲ್ಲ ಅಲ್ವಾ? ಲೋಕಹಿತವನ್ನೇ ಬಯಸಿದವನು ಲೋಕವನ್ನೇ ಕಾಯ್ದುಕೊಳ್ತೇನೆ ಅಂತ ತನ್ನ ಸಹಸ್ರಭಾವಗಳನ್ನು ಚಾಚಿ ನಿಂತ ಕರ್ತವ್ಯ ಮಾಡಿದ್ದೇನು ಅಂತ ಕೇಳಿದ್ರೆ, ತನಗೆ ಬೇಕು ಅಂತ ಕಂಡದನ್ನು ಪಡೆಯುವುದಕ್ಕೆ ಅತ್ಯಂತ ಸರ್ವಶ್ರೇಷ್ಠನಾದಂತಹ ಮುನಿಪೋತ್ತಮನೊಬ್ಬರನ್ನು ಕೊಲ್ಲುವ ಮೂಲಕವಾಗಿ ಕೊಂಡೊಯ್ದು. ಇಂಥ ಕೆಟ್ಟವರೆಲ್ಲ ಹುಟ್ಟುಕೊಂಡ ಭೂಮಿಗೆ ಬರಬೇಕು ಅಂತ ಆಡ್ತೀಯಲ್ಲ ನೀನು, ಹೇಗೆ ಬರುವುದು ನನ್ನಲ್ಲಿ? ಅಮ್ಮ, ಕಾರ್ತವೀರ್ಯ ಕೆಟ್ಟದ್ದನ್ನು ಮಾಡಿದ್ದಾನೆ, ಬ್ರಾಹ್ಮಣರಿಗೆ ವಧಾ ಕಾರ್ಯವನ್ನು ಕೂಡ ಮಾಡಿದ್ದಾನೆ. ಸರ್ವಶ್ರೇಷ್ಠವಾದ ಸ್ಥಿತಿ ಹೊಂದಕೊಂಡ ಕಾರಣ ಅವನ ಬ್ರಾಹ್ಮಣ್ಯವು ಶ್ರೇಷ್ಠ ಅಂತ ಆಡೋದು ನಾನು. ಅವನ ಗುರು ಯಾರು? ದತ್ತಾತ್ರೇಯ. ಗುರುವೇ ಅವನಿಗೆ ಅನುಗ್ರಹವನ್ನು ಮಾಡಿದೆ. ಅಷ್ಟು ಮಾತ್ರವಲ್ಲ, ಗುರು ವಚನ ಹೊಂದಿದೆ, ಯಾವ ಕಾರಣಕ್ಕೂ ನೀನು ಬ್ರಾಹ್ಮಣ ದೇಶವನ್ನು ಕಟ್ಟಿಕೊಳ್ಳಬೇಡ ಎಂಬುದಾಗಿ. ಅದೇ ಗುರುವಚನವನ್ನು ಮೀರಿದನ ಅಂತ. ಹಾಗಾದ್ರೆ ಈಗ ಕಾರ್ತವೀರ್ಯನ ವಿಚಾರವನ್ನು ನೀನು ಹೇಳುವಾಗ ನಾನೊಂದು ವಿಚಾರವನ್ನು ನಿನಗೆ ಹೇಳುತ್ತೇನೆ. ಏನು? ಈಗ ಕಾರ್ತವೀರ್ಯನನ್ನು ನೀನು ದುಷ್ಟ ಎಂಬುದಾಗಿ ಹೇಳುತ್ತಾ ಇದ್ದೀಯ. ಒಳಿತ ಕಾಣುವುದಿಲ್ಲವಲ್ಲ? ನಮ್ಮಲ್ಲಿ ಕೆಲವು ಆಚರಣೆಗಳುಂಟು. ಏನು? ಭೂಲೋಕದಲ್ಲಿ ಯಾವುದಾದರೂ ವಸ್ತು ಕಾಣದೆ ಹೋದರೆ ಕಾರ್ತವೀರ್ಯನನ್ನು ಸ್ಮರಣೆ ಮಾಡಿದರೆ ಆಯ್ತು, ಅದು ಈಗಲೂ ಪ್ರತೀತಿಯಲ್ಲಿ ಉಂಟು. ಕಾರ್ತವೀರ್ಯ ಮಂತ್ರ ಅಂದ್ರೆ ಲೋಕದಲ್ಲಿ ಪ್ರತೀತಿ ಆಗಿದೆ. ಹಾಗಾದರೆ ಒಂದು ವೇಳೆ ಅವನು ದುಷ್ಟ ಎಂಬುದಾಗಿ ಆಗತಿದ್ರೆ ಕಾರ್ತವೀರ್ಯನ ನಾಮವನ್ನು ಹೇಳಿದ ತಕ್ಷಣ ಕಳೆದು ಹೋದಂತಹ ವಸ್ತು ಯಾವುದೇ ಇರಲಿ ಅದು ಪುನರಪಿ ಸಿಗುತ್ತದೆ ಅಂತೆ. ಅಷ್ಟು ಮಾತ್ರವಲ್ಲ, ಜೋರಾಗಿ ಸಿಡಿಲು ಬರುವಂತಹ ಕಾಲದಲ್ಲಿ ಆ ಕಾರ್ತವೀರ್ಯಾರ್ಜುನ ಎಂಬಂತಹ ಹೆಸರನ್ನು ಒಂದು 10 ಬಾರಿ ಹೇಳಿದ್ರೆ ಸಾಕಂತೆ ಆ ಸಿಡಿಲು ಕೂಡ ಮಾಯವಾಗಿ ಹೋಗುತ್ತದೆ ಅಂತೆ. ಹಾಗಾದ್ರೆ ಯಾವುದೋ ಒಂದು ಸಣ್ಣದಾದಂತಹ ತಪ್ಪನ್ನು ಮಾಡುವುದರ ಮೂಲಕವಾಗಿ ಆ ತಪ್ಪೇ ನಿಮಗೆ ಅದು ಹಿರಿದಾಗಿ ಕಂಡಿರಬಹುದು. ಆದರೆ ಇನ್ನೊಂದು ವಿಚಾರ ಉಂಟು. ಏನು? ಕಾರ್ತವೀರ್ಯನ ಮೂಲ ಏನು ಎಂಬುದಾಗಿ ನಾವು ಅರಿತುಕೊಳ್ಳಬೇಕು. ಅವನು ಭೂಮಿಯವನು ಅಲ್ಲ, ಮತ್ತೆ ವಾಸಿಯಾದಂತಹ ನಾರಾಯಣನ ಖರದಲ್ಲಿ ರಾರಾಜಿಸುತ್ತಾ ಇದ್ದಂತಹ ಸುದರ್ಶನ. ಒಂದೊಮ್ಮೆಗೆ ಅವನಿಗೆ ವೈಕುಂಠ ಲೋಕದಲ್ಲಿ ಅಹಂಕಾರ ಬಂದಂತಹ ಕಾಲಕ್ಕೆ ವಿಷ್ಣುವೇ ಶಪಿಸಿದ ಕಾರಣ ಭೂಲೋಕದಲ್ಲಿ ಕಾರ್ತವೀರ್ಯನಾಗಿ ಜನಿಸಿದ. ಅದನ್ನೇ ನಾನು ಆಡ್ಲಿಕ್ಕೆ ತೊಡಗುವುದು. ಅದನ್ನೇ ಹೇಳಿದ್ದು. ನಿಮ್ಮದಾದಂತಹ ಲೋಕದಲ್ಲಿ ಪಾಪವನ್ನು ಮಾಡಿದವನು ಪಾಪವನ್ನು ಕಳೆಯಬೇಕು ಅಂತ ಆದರೆ ಅವನು ಭೂಮಿಗೆ ಬರಲೇ. ಹಾಗಲ್ಲ, ಅದು ಭೂಮಿಯಲ್ಲಿ ಪುಣ್ಯ ಸಂಚಯನವನ್ನು ಮಾಡುವುದರ ಮೂಲಕವಾಗಿ ಮತ್ತೆ ಅಧೋಲೋಕವನ್ನು ಪಡೆಯಬೇಕು. ಪಾಪ ಮಾಡದೇ ಇರುವ ವ್ಯಕ್ತಿಯಾದರೂ ಪಾಪ ಮಾಡಿದ್ದಾದ್ರೂ ಪಾಪ ಕಳೆಯುವುದಕ್ಕಿರುವ ಭೂಮಿ ಅಂತ ನಾನು ಆಡುವುದು. ಅದು ಪುಣ್ಯ ಸಂಪಾದನೆ ಆಗುತ್ತದೆ ಅಂತಲ್ಲ. ಯಾಕೆಂದ್ರೆ ಕಾರ್ತವೀರ್ಯ ಪುಣ್ಯ ಸಂಪಾದನೆ ಮಾಡಿದ ಅನ್ನುವುದಕ್ಕಿಂತಲೂ ಅವನು ಭೂಲೋಕದಲ್ಲಿ ತನ್ನದಾದಂತಹ ವಿಜೃಂಭಿತ ಸ್ಥಿತಿಯನ್ನು ಮಾಡಿದ. ಅದಕ್ಕಿಂತ ಉತ್ಕಟವಾದಂತಹ ಸ್ಥಿತಿಯೇ ಅವನಿಗೆ ವೈಭವಯುತವಾದಂತಹ ಸ್ಥಿತಿಯೇ ವೈಕುಂಠದಲ್ಲಿ ಇದ್ದದ್ದು. ಹಾಗಾಗಿಯೇ ಭೂಲೋಕದಲ್ಲಿ ಜನಿಸು ಶಾಪ ಅದು ವರವಾಗಿ ಪರಿಣಮಿಸಿದ್ದಲ್ಲ, ವರವಾದದ್ದು ಬಳಿಕ. ಭೂಲೋಕದಲ್ಲಿ ಜನಿಸು, ಮತ್ತೆ ನಿನಗೆ ಮತ್ತೆ ನಮ್ಮ ಲೋಕವನ್ನು ಪಡೆಯಬೇಕು ಅಂತ ಆದರೆ ನಾನೇ ಅವತರಿಸಿ ಬರುತ್ತೇನೆ. ಹೌದಲ್ವಾ? ಹಾಗಾದ್ರೆ ಭೂಮಿಯಲ್ಲಿ ಅವತಾರ ಎತ್ತಿದ್ದು ನಾರಾಯಣನಲ್ವೇ? ಅಲ್ಲ, ಒಂದು ಅವತಾರ, ಇನ್ನೊಂದು ಅಧಪತನ. ಕಾರ್ತವೀರ್ಯ ಅಧಪತನವಾಗಿ ಇಳಿಯಲ್ಪಟ್ಟದ್ದು, ದೇವರು ಇಳಿದು ಬಂದದ್ದು. ಹೌದು.
ಇಳಿದು ಬಂದದ್ದು ಭೂಮಿಗೆ ತಾನೆ. ಪೊರೆಯುವುದಕ್ಕಾಗಿಯೇ ದೇವರಿಳಿಬೇಕಾಯಿತೆ ಹೊರತು ಅಲ್ಲಿ ಪೊರೆಯುವುದಕ್ಕಾಗಲಿಲ್ಲ ಅಂತ ನೋಡು, ಅಂತಹ ನಾರಾಯಣ ದೇವರೇ ಈ ಭೂಮಿಗೆ ಭಾರ್ಗವರಾಮರಾಗಿ ಬಂದಿದ್ದಾರೆ. ಅಂತಹ ಜಮದಗ್ನಿ ಮಹಾಋಷಿಗಳೇ ನಮ್ಮದಾದಂತಹ ಭೂಮಿಯಲ್ಲಿ ನೆಲೆಯಾಗಿದ್ದಾರೆ. ಆದ ಕಾರಣ ನಾನು ಹೇಳುವುದು, ಕಾರ್ತವೀರ್ಯ ಇದ್ದಂತಹ ಭೂಮಿಗೆ ನೀನು ಬರುವುದು ಬೇಡ ತಾಯಿ. ಮತ್ತೆ ಭಾರ್ಗವರಾಮರಂತಹ ಪುಣ್ಯಾತ್ಮರು ಜನಿಸಿದಂತಹ ಭೂಮಿಗೆ ನೀನು ನಡೆದು ಬಾ ತಾಯಿ ಎಂಬುದಾಗಿ ಹೇಳುತ್ತಾ ಇದ್ದೇನೆ. ಅಷ್ಟು ಮಾತ್ರವಲ್ಲ, ಅಧರ್ಮಿಗಳು ಅಥವಾ ಕೆಟ್ಟ ಕಾರ್ಯವನ್ನು ಮಾಡುವವರು ನಮ್ಮದಾದಂತಹ ಭೂಮಿಯಲ್ಲಿ ಮಾತ್ರ ಇರುವುದಲ್ಲ, ನಿಮ್ಮಲ್ಲಿಲ್ವೇ? ಯಾರು? ಆ ಇಂದ್ರ ಗುರು ಕೈಯಾದು ತನುಜನಲ್ಲಿ ಸುರಪಶೀಲಾಗದಿದುಕೊಂಡು ಕೈಯಾದು ತನುಜನಲ್ಲಿ ಸುರಪಶೀಲಗದಿದುಕೊಂಡು ಬಗೆಯಬಲ್ಲೆ ದುರವಿತನುಜೆ ಧರತವೇತಗೆ ಬಗೆಯಬಲ್ಲೆ ದುರವಿತನುಜೆ ಧರತವೇತಗೆ ಗುರು ಕೈಯಾದು ತುನಲ್ಲಿ ಸುರಪಶೀಲಗದಿದುಕೊಂಡ ಬಗೆಯಬಲ್ಲೆ ದುರವಿತನುಜೆ ಧರತವೇತಗೆ ತನುಜನಲ್ಲಿ ಸುರಪಶೀಲಾಗದಿದುಕೊಂಡ ಬಗೆಯಬಲ್ಲೆ ದುರವಿತನುಜೆ ತರದ ವೇದಕ್ಕೆ ತರದ ವೇದಕ್ಕೆ ಅಮ್ಮ, ಭೂಮಿಯನ್ನು ಅಥವಾ ಸ್ವರ್ಗಲೋಕವನ್ನು ತುಲನೆ ಮಾಡಿ ನೋಡಿದಂತಹ ಕಾಲದಲ್ಲಿ ಎರಡು ಒಂದೇ ಭಾಗ ಇಲ್ಲವಪ್ಪ. ಪ್ರತಿಯೊಂದು ಲೋಕವನ್ನು ಅನುಸರಿಸಿ ಒಂದು ಲೋಕವಿರುತ್ತದೆ. ಈಗ ಸ್ವರ್ಗಲೋಕವನ್ನು ಅನುಸರಿಸಿ ಭೂಲೋಕ, ಅಥವಾ ಭೂಲೋಕವನ್ನು ಅನುಸರಿಸಿ ಮತ್ತೊಂದು ಪಾತಾಳ ಲೋಕ, ಮತ್ತೆ ಪಾತಾಳ ಲೋಕವನ್ನು ಅರಸಿ ಮತ್ತೊಂದು ನರಕಲೋಕ. ಹಾಗೆ 14 ಲೋಕವು ಕೂಡ ಅವಿನಾಭಾವವಾದಂತಹ ಸಂಬಂಧವನ್ನು ಹೊಂದಿಕೊಂಡು ಒಂದನ್ನು ಬಿಟ್ಟು ಇನ್ನೊಂದಿರಲು ಸಾಧ್ಯವಿಲ್ಲ. ಹಾಗಾದರೆ ಭೂಮಿಯೇ ಇಲ್ಲ ಎಂಬಂತಹ ಸ್ಥಿತಿ ನಿರ್ಮಾಣವಾದರೆ ಸ್ವರ್ಗಲೋಕದ ಅಗತ್ಯ ಏನು ಎಂಬಂತಹ ಪ್ರಶ್ನೆ ಹುಟ್ಟಿಕೊಳ್ಳುತ್ತದೆ. ಹಾಗಾಗಿ ಅಧರ್ಮವನ್ನು ಮಾಡುವವರು ಅಥವಾ ಧರ್ಮ ಕಾರ್ಯದಲ್ಲಿ ತೊಡಗಿದವರು ಎಲ್ಲ ಲೋಕದಲ್ಲಿ ಇರ್ತಾರೆ. ಹಾಗೆ ನಿನ್ನ ಒಡೆಯನಾದಂತಹ ದೇವೇಂದ್ರ ಮಾಡಿದಂತಹ ಕಾರ್ಯವನ್ನು ನಾನು ಹೇಳುತ್ತಾ ಇದ್ದೇನೆ. ಏನು? ಪರಮ ಭಾಗವತ ಎಂಬುದಾಗಿ ಭೂಮಿಯಲ್ಲಿ ಹೆಸರು ಮಾಡಿದಂತಹ ಪ್ರಹ್ಲಾದನ ವಿಚಾರವನ್ನು ನೀನು ಕೇಳಿರಬಹುದು. ಪ್ರಹ್ಲಾದ ಯಾವ ರೀತಿಯಲ್ಲಿ ಹುಟ್ಟಿದ ಎಂಬಂತಹ ವಿಚಾರವೂ ಕೂಡ ನಿನಗೆ ತಿಳಿದಿರಬಹುದು. ನಾರದರ ಪ್ರೇರಣೆಯ ಹಾಗೆ ಆ ಕಯಾದುವಿನ ಗರ್ಭದಲ್ಲಿ ಹರಿಯ ನಾಮವನ್ನು ಉಚ್ಚರಿಸುತ್ತಾ ಭೂಮಿಗೆ ಬಂದವನಲ್ವೇ. ಅವನು ಬಂದ ಕೂಡಲೇ ಭೂಮಿಯಲ್ಲಿ ಇದ್ದಂತಹ ಅಧರ್ಮವೇ ನಾಶವಾಗಿ ಹೋಯಿತು. ಒಂದೊಮ್ಮೆಗೆ ಅವನ ತಂದೆಯಾದಂತಹ ಹಿರಣ್ಯಕಶ್ಯಪು ಅಧರ್ಮದ ಹಾದಿಯನ್ನು ಹಿಡಿದು ಮುಂದುವರಿದಂತಹ ಕಾಲದಲ್ಲಿ ಅವನದ್ದಾದಂತಹ ವಧೆಗೆ ಮೂಲ ಕಾರಣವೇ ಪ್ರಹ್ಲಾದನಾಗುತ್ತಾನೆ. ಅಂತಹ ಭಾಗವತೋತ್ತಮ ಭೂಲೋಕದಲ್ಲಿ ಆಡಳಿತವನ್ನು ಮಾಡುತ್ತಾ ಇದ್ದಾನೆ. ಅವನದ್ದಾದಂತಹ ಶೀಲ ಮುಂದುವರಿಯಿತು ಅಂತಾದರೆ ಭೂಲೋಕದಲ್ಲಿ ರಾಕ್ಷಸರು ಸೃಷ್ಟಿಯಾಗುತ್ತಾರೆ. ರಾಕ್ಷಸರು ಸೃಷ್ಟಿಯಾಯಿತು ಅಂತಾದರೆ ನಮ್ಮದಾದಂತಹ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡುತ್ತಾರೆ ಎಂಬಂತಹ ಕಪಟ ಬುದ್ಧಿಯನ್ನಿರಿಸಿದಂತಹ ದೇವೇಂದ್ರ ವಿಪ್ರರೂಪವನ್ನು ಧರಿಸುವುದರ ಮೂಲಕವಾಗಿ ಆ ಪ್ರಹ್ಲಾದನ ಬಳಿ ಏನನ್ನು ದಾನ ಕೇಳಿದ? ಶೀಲವನ್ನೇ ಕೇಳಿದ. ಹಾಗಾದರೆ ಅಧರ್ಮವನ್ನು ಮಾಡುವವರು
ಭೂಮಿಯಲ್ಲಿ ಅಲ್ಲ, ಇಲ್ಲಿಯೂ ಇದ್ದಾರೆ ಎಂಬುದಾಗಿ ನಿನಗೆ ನಾನು ಹೆಸರು ಇಟ್ಟು ಹೇಳಿದ್ದು. ಆ ದೇವೇಂದ್ರ ದಾನವಾಗಿ ಪಡೆಯುವಂತಹ ವಸ್ತುವನ್ನು ವಿಪ್ರ ರೂಪದಲ್ಲಿ ಪಡೆಯಬಹುದಾಗಿತ್ತು. ಶೀಲವನ್ನು ದಾನದ ರೂಪದಲ್ಲಿ ಕೇಳುವ ಕ್ರಮ ಇಲ್ಲ. ಆದರೆ ಅವನು ಪ್ರಹ್ಲಾದನಲ್ಲಿ ಹೋಗಿ ಶೀಲವನ್ನೇ ದಾನವಾಗಿ ಕೇಳಿದಂತಾದ್ರೆ ಒಳ್ಳೆಯ ಮನಸ್ಸನ್ನು ಹೊಂದಿದಂತಹ ಪ್ರಹ್ಲಾದ ದಾನರೂಪವಾಗಿ ತನ್ನ ಶೀಲವನ್ನೇ ಕೊಟ್ಟ. ಹಾಗಾದ್ರೆ ದೇವೇಂದ್ರ ಮಾಡಿದ್ದು ಸರಿಯೋ? ಹಾಗಲ್ಲ, ಅದು ಆಡಿದ ಕತೆ ಸರಿಯಾಗಿಯೇ ಇದೆ, ವ್ಯಾಖ್ಯಾನ ಸರಿಯಲ್ಲ ಅಂತ. ಯಾಕೆ ಬಲ್ಲೆಯ? ಪ್ರಹ್ಲಾದ ಹುಟ್ಟಿಕೊಂಡದ್ದು ನಾರದ ಮುನಿಗಳ ಪ್ರೇರಣೆಯಿಂದ ಅಂತ ತೊಡಗಿಕೊಳ್ಳುವಲ್ಲಿ ವಿಷ್ಣು ಭಕ್ತನಾಗಿ ಅವನು ಹುಟ್ಟಿಕೊಂಡ. ತನ್ನ ತಂದೆಗೆ ಶಿಕ್ಷೆ ಕೊಟ್ಟನ ಮೋಕ್ಷ ಕೊಟ್ಟನ ಅಂತ ಕೇಳಿದ್ರೆ ಕೊಟ್ಟದ್ದು ಮೋಕ್ಷ ಅಲ್ಲವೇ? ಆ ಹೊತ್ತಿಗೆ ಅವನೇ ಹೇಳಿದ್ದಾನೆ, ನಾನಿನ್ನು ಭೂಮಿಯಲ್ಲಿ ಬದುಕುವುದಿಲ್ಲ, ನನಗೆ ಮೋಕ್ಷವನ್ನು ಕರುಣಿಸು. ಮೋಕ್ಷ ಕರುಣಿಸುವುದಕ್ಕಾಗಿಯೇ ಶ್ರೀಮನ್ನಾರಾಯಣ ಅವತರಿಸಲ್ಪಟ್ಟದ್ದು. ಆ ಬಳಿಕ ಅಸುರಿ ವಂಶ ಅಂತ ನಾವು ಗುರುತಿಸಲ್ಪಡುವುದು ಕೇವಲ ವಂಶಾಧಾರಿತವಾಗಿ ಅಲ್ಲ, ಸ್ವಭಾವಾಧಾರಿತವಾಗಿ. ಪ್ರಹ್ಲಾದರಿಂದ ಮತ್ತೆ ಹುಟ್ಟಲ್ಪಡುವವರೆಲ್ಲ ಅಸುರರಾಗುತ್ತಾರೆ ಅಂತ ಆಡ್ಲಿಕ್ಕಿಲ್ಲ. ಯಾಕೆಂದ್ರೆ ಆಸುರಿತನ ಎನ್ನುವುದು ಸುರತನವೆನ್ನುವುದಕ್ಕೆ ವಿರುದ್ಧವಾಗಿ ಯಾವಾಗ ಜಗತ್ತಿನಲ್ಲಿ ನಿಲ್ತದ ಆಗ ಮಾತ್ರ. ಯಾಕೆಂದ್ರೆ ಸುರತನ ಬೇಕು ಎನ್ನುವುದು ಮೂರು ಮೂರ್ತಿಗಳಿಂದಲೋ ಅಥವಾ ಆದಿಮಾಯೆಗಳಿಂದ ನಿರ್ಧರಿತವಾದಂತ ಒಂದು ಸ್ಥಿತಿ. ಅದು ಪ್ರಹ್ಲಾದರಿಂದಲೇ ಆಗುತ್ತದ ಅಂತ ಕೇಳಿದ್ರೆ ಅದೇ ಶೀಲತ್ವವನ್ನು ಹೊಂದಿಕೊಂಡಂತಹ ಪ್ರಹ್ಲಾದರಿಂದ ಬರುವುದಿಲ್ಲ. ಆದ್ರೆ ಪ್ರಹ್ಲಾದರಿಂದ ಯಾಕೆ ಅದನ್ನು ಶೀಲವನ್ನು ಕಸಿಯಲ್ಪಟ್ಟಿತು ಅಂತ ಕೇಳಿದ್ರೆ ಆ ಪ್ರಹ್ಲಾದ ಅಲ್ಲೇ ಉಳಿಯಬೇಕಾದಂತ ವ್ಯಕ್ತಿ ಏನು ಅಲ್ಲವೇ? ಭೂಲೋಕದಲ್ಲಿ ಜನ್ಮವೆತ್ತಿದ ಅಂತ ಅಲ್ಲ, ಭೂಲೋಕದಲ್ಲಿ ಅವತಾರವೆತ್ತಿದವರು ಕೂಡ ಪರಂಧಾಮವನ್ನು ಐದಂತ ಸ್ಥಿತಿ ನಿನಗೆ ಗೊತ್ತಿದೆ. ದೇವರೇ ಆದರೂ ಕೂಡ ಜನ್ಮವೆತ್ತಿದವರು, ಅವತಾರವೆತ್ತಿದಂತವನು ಅವಸಾನವನ್ನು ಅದೇ ಭೂಮಿಯಲ್ಲಿ ಕಂಡುಕೊಂಡ. ದೈವತ್ವದ ಪರಾಕಾಷ್ಠತೆಗೆ ಏರಿಕೊಂಡಂತಹ ಸ್ಥಿತಿ ಒಂದು ಪ್ರಹ್ಲಾದನಲ್ಲೂ ಕೂಡ ಇತ್ತು. ಹಾಗಾದ್ರೆ ಅದೇ ಸ್ಥಿತಿಯಲ್ಲಿ ಅವನಿಗೆ ಅವಸಾನವಾಗುವುದಕ್ಕಾಗುತ್ತಾ ಅಂತ ಕೇಳಿದ್ರೆ ಸರ್ವಶ್ರೇಷ್ಠವಾದಂತಹ ಶೀಲ ಅವನಲ್ಲಿ ಒಳಗೊಂಡಿತ್ತು ಎನ್ನುವುದು ಒಂದು. ಅದನ್ನು ಕಸಿದುಕೊಳ್ಳುವುದಕ್ಕೆ ದಾರಿ ಯಾವುದು ಅಂತ ಕೇಳಿದ್ರೆ ಕಸಿಯುವುದು ಬೇಕಾಗುತ್ತದೆ. ಯಾಕೆ ಅಂತ ಕೇಳಿದ್ರೆ ಎರಡು ಮುಖಗಳು. ಒಂದು, ಅವನ ಅವಸಾನಗಳು ಸಕಾಲಕ್ಕಾಗಬೇಕಾದಂತ ಅವಶ್ಯಕತೆ ಇದೆ. ಯಾಕಂದ್ರೆ ಪ್ರಹ್ಲಾದನ ಬಳಿಕ ರಾಕ್ಷಸರೇ ಹುಟ್ಟಿಕೊಳ್ಳಿಲ್ವ ಅಂತ ಕೇಳಿದ್ರೆ ಹುಟ್ಟಿಕೊಂಡವರಿದ್ದಾರೆ ತಾನೇ ಭೂಲೋಕದಲ್ಲಿ. ಹಾಗಾದ್ರೆ ರಾಕ್ಷಸರನ್ನೇ ನಾಶ ಮಾಡುವುದಕ್ಕೆ ಮಾತ್ರವಲ್ಲ, ಪ್ರಹ್ಲಾದನಿಗೂ ಮುಕ್ತಿಯೊಂದನ್ನು ಒದಗಿಸಿಕೊಡುವುದಕ್ಕೆ ಅವನಲ್ಲಿ ಇರುತ್ತಿರುವಂತಹ ಸರ್ವಶ್ರೇಷ್ಠವಾದರೂ ಯಾವ ಹೊತ್ತಿನವರೆಗೆ ಸಾಕು ಎನ್ನುವ ಕಾರಣಕ್ಕೆ ಅದನ್ನು ಪಡೆಯುವುದಕ್ಕೆ ದೈವ ಪ್ರೇರಣೆಯಿಂದಲೇ ದೇವೇಂದ್ರ ಅದನ್ನು ಮಾಡಿದ ಎನ್ನುವುದು ಒಂದು. ಅದನ್ನು ಉಳಿಸಿಕೊಳ್ಳುವುದರಿಂದ, ಅದನ್ನು ಪಡೆಯುವುದಕ್ಕೆ ದೇವೇಂದ್ರ ಸ್ವರ್ಗಾಧಿಪತ್ಯವನ್ನು ಹೊಂದಿಕೊಂಡಂತ ದೇವೇಂದ್ರ ಆ ನಿಶ್ಚಿತವಾದಂತ ಕಾಲಾವಧಿ ತನಕ ಅವನು ಇರಲೇಬೇಕು. ಅದಕ್ಕೆ ತೊಡಕಾಗಿ ಉಂಟಾಗುವಂತಹ ಪರಿಸ್ಥಿತಿಯೊಂದು ಎದುರಾಗುತ್ತದೆ ಅಂತ ಆದ್ರೆ ಆ ತೊಡಕು ನಿವಾರಣೆ ಮಾಡಬೇಕಾದಂತ ಮೊದಲ ಆದ್ಯತೆ ಬರುವುದು ದೇವೇಂದ್ರನ ಮುಂದೆ. ಸೋತು ಹೋದಂತಹ ಕಾಲಕ್ಕೆ ಮೂರು ಮೂರ್ತಿಗಳನ್ನು ಕೇಳಿಕೊಳ್ಳಬಹುದು, ಅನ್ಯರನ್ನು ಕೇಳಬಹುದು, ದದೀಚಿ ಮುನಿಗಳನ್ನೇ ಹಾರೈಸಿಕೊಂಡಂತಹ ಕಥೆಗಳಿದೆ. ಹಾರೈಸಿಕೊಳ್ಳುವುದಕ್ಕೆ ಒದಗಬೇಕಾದದ್ದು ಯಾವಾಗ ಅಂದ್ರೆ ಅನ್ಯಾಶ್ರಯವನ್ನು ಹೊಂದಿಕೊಂಡು ಮಾಡಬೇಕಾದ ಸ್ಥಿತಿ ನಿರ್ಮಾಣವಾದ್ರೆ ಮಾತ್ರ. ಇದು ಹಾಗಲ್ಲ. ಅದಕ್ಕಾಗಿಯೇ ಸರ್ವೋತ್ತಮನಾದಂತಹ ಭೂಸುರನ ಸ್ಥಿತಿಯನ್ನು ಹೊಂದಿಕೊಂಡು ದಾನ ಬೇಡುವುದಕ್ಕೆ ಯೋಗ್ಯತೆ ಇರತಕ್ಕಂತ ವೇಷವನ್ನ ಮಾಡಿಕೊಂಡ, ಬದಲಾವಣೆ ಮಾಡಿಕೊಳ್ಳುವಲ್ಲಿ ಎಲ್ಲೋ ಹೋಗಿ ಅದನ್ನು ಕೊಡುವಂತ ಕೇಳಲಿಲ್ಲ. ದಾನವನ್ನು ಯಾಚಿಸುತ್ತಾ ಶೀಲ ಕೊಡುವಂತ ಕೇಳಿದ. ಕೊಡುವಾಗ ಹಾಗಾದ್ರೆ ಕೊಡ್ಲ ಯಾಕೆ ಅಂತ ಕೇಳಿದ್ರೆ ಅವನ ಒಳ್ಳೆತನ ಅಂತ ಅಂದ್ರೆ ಒಳ್ಳೆತನವನ್ನು ಮಾನಿಸಬಹುದಾದಂತ ವ್ಯಕ್ತಿತ್ವವು ವ್ಯಕ್ತಿಸತ್ವವು ಕೇಳಿದ ವ್ಯಕ್ತಿಯಲ್ಲೂ ಇತ್ತು ಎನ್ನುವುದು ಮಾನ್ಯವೇ ತಾನೆ. ಆದ ಕಾರಣ ದೇವೇಂದ್ರ ಕೇಳಿದ ಕಾಲಕ್ಕೆ ಅದನ್ನು ಅವನು ಪಡೆಯಲ್ಪಟ್ಟ. ಒಂದಾದರೆ ಯಾರು ಅದನ್ನು ಆಕ್ಷೇಪಿಸಲಿಲ್ಲ. ಮೊದಲ ಆಕ್ಷೇಪವೇ ನಿನ್ನ ಕಡೆಯಿಂದ ಅಂತ ನಾನು ಆಡುವುದು. ಯಾಕೆಂದ್ರೆ ಅವನನ್ನು ಪೊರೆದಂತ ದೇವರು ಕಳಿದ್ದಾರೆ, ಅವನನ್ನು ಬೆಳೆಸಲ್ಪಟ್ಟಂತವರಿದ್ದಾರೆ, ಅವನ ಸಮೂಹಗಳಿದೆ. ಯಾರು ಕೂಡ ಇದನ್ನು ಆಕ್ಷೇಪಿಸಲಿಲ್ಲ. ಯಾಕೆ ಅಂದ್ರೆ ಅದು ಸರ್ವಮಾನಿತವಾದುದು ಎನ್ನುವುದಕ್ಕೆ. ಯಾಕೆ ಅಂದ್ರೆ ದೇವಲೋಕದಿಂದ ದೇವ ನಿರ್ಧರಿತವಾಗಿ ಆದುದರಿಂದ ಅದು ಆಗಲೇಬೇಕು ಎನ್ನುವ ಕಾರಣಕ್ಕೆ. ಆದ್ದರಿಂದ ಒಂದೊಮ್ಮೆಗೆ ಅದು ಹಾಗೆ ಅಂತ ಕಾಣಲ್ಪಟ್ರು. ಅನೇಕ ಘಟನೆಗಳು ಹೀಗಿರ್ತದೆ ಜಾಬಾಲಿ ಮುನಿಗಳಿಗೆ. ಕೆಲವು ಸಂದರ್ಭಗಳು ಹೇಗೆ ಅಂತ ಕೇಳಿದ್ರೆ ಘಟನಾವಳಿಗಳು ನಡೆಯಲ್ಪಡುತ್ತದೆ, ಅದಕ್ಕೆ ಅನ್ಯ ವ್ಯಾಖ್ಯಾನಗಳು ಅರ್ಧ ವ್ಯಾಖ್ಯಾನಗಳು ನಡೆದಾಗ ಹೀಗಾಗುವುದು. ನೀವು ಭಾವಿಸಿದ್ದು ಅಪರಾಧ ಅಂತ ನಾನು ಹೇಳುವುದಿಲ್ಲ, ಆದರೆ ಇದು ಇಷ್ಟೇ ಅಂತ ನೀನು ಭಾವಿಸಬೇಕಾದಿಲ್ಲ. ಅನ್ಯ ಒಂದಿದೆ ಹೇಳ್ಬೇಕಾ ನಾನು? ಏನದು? ಹೇವರಿಸದೆ ದುರೆಯ ಕುಡಿದು ದೇವರನ್ನೇ ಅಳಿವುದು ಜನರೋ
ಉದಾಹರಣೆಗಳು ಬೇಕಾದರೂ ಭೂಲೋಕದಲ್ಲಿ ಲಭ್ಯವಾಗುತ್ತದೆ. ಆ, ಭೂಲೋಕದಲ್ಲಿರುವಂತ ಬಹುತೇಕ ಜನರು ಕೆಟ್ಟದ್ದು ಮಾಡಿದರ ಪರಿಣಾಮ ಇದು ಅಂತ ನಾನು ಆಡ್ಲಿಕ್ಕೆ ತೊಡಗಿದ್ದರಿಂದ ಅದನ್ನು ಪುಷ್ಟೀಕರಿಸಲಿಕ್ಕೆ ತೊಡಗಿ. ಕೃತಯುಗದ ಘಟನೆಯನ್ನು ನಾನು ಆಡಿದೆ ಅಂತಾದ್ರೆ ಈಗ ನೀನು ಭಾವಿಸಿ ತಿಳ್ಕೊಳ್ಬೇಕಾದ ಮುಂದಿನ ಯುಗದಲ್ಲಾದರೂ ಸರಿಯಾಗುತ್ತದ? ಯಾಕಂದ್ರೆ ಧರ್ಮಕ್ಕೆ 4 ಕಾಲುಗಳು ಊರಲ್ಪಟ್ಟಂತ ಸ್ಥಿತಿಯಂತೆ ಅದು ಆರಂಭದಲ್ಲಿ. ಈಗ ನೀನು ಬಂದಂತ ಕಲಿಯುಗದಲ್ಲಿ ಹಾಗಲ್ವಲ್ಲ. ಹಾಗಾದರೆ ತ್ರೇತಾಯುಗದಲ್ಲಿ ಇದ್ದದ್ದು ಯಾರು ಅಂತ ಕೇಳಿದರೆ ಎಲ್ಲ ಜನ ಭಯಭೀತವಾಗಿ ಬದುಕಿದಂತ ರಾವಣಕ್ಕೆ ಎಷ್ಟು ವರ್ಷ ಬದುಕಿದ ಅಂತ ಕೇಳಿದ್ರೆ ಬಹಳ ಸುದೀರ್ಘವಾದಂತಹ ಕಾಲ. ಆ ಸುದೀರ್ಘವಾದಂತ ಅವನ ಬದುಕಿನ ಪಥದಲ್ಲಿ ಅವನ ಅನುಯಾಯಿಗಳು ಅವನನ್ನು ಒಪ್ಪುವವರು ಅಲ್ಲೋ ಇಲ್ಲೋ ರಾವಣ ಅದನ್ನು ಮಾಡಿದ್ದಾನೆ ಅಂತ ಶ್ರೇಷ್ಠತನ ಆಡ್ತಾರೆ. ಅದನ್ನ ಗಮನಿಸಬೇಕಾದ್ದೇನು ಬಲ್ಲೆ, ಎಲ್ಲೆಲ್ಲ ಅವನು ತೊಡಗಿದನೋ ಅಲ್ಲೆಲ್ಲ ಒಂದ ಶಾಪಗ್ರಸ್ತನಾದ. ಯಾಕೆ ಶಾಪಗ್ರಸ್ತನಾದ ಅಂದ್ರೆ ಕೆಟ್ಟದ್ದನ್ನೇ ಮಾಡಿದ್ದಾರೆ ಪರಿಣಾಮ. ಸುರೆ ಕುಡಿಯುವುದು ಅಪರಾಧ ಅಂತ ಜಗತ್ನಲ್ಲೂ ಎಲ್ಲೂ ಇಲ್ಲ. ಯಾಕೆಂದ್ರೆ ಕುಡಿಯಬಹುದಾದಂತ ಸಾಕಾಲಿಕವಾಗಿ ಸಾಂದರ್ಭಿಕವಾಗಿ ಕುಡಿಯಬಹುದಾದಂತ ಒಂದು ಪಾನೀಯ ಅಂತದ್ದು ಪರಿಗಣಿತವಾಗುತ್ತೆ. ಸುರಲೋಕದಲ್ಲೂ ಇದೆ, ಇಲ್ಲ ಅಂತ ನಾನು ಆಡುವುದಿಲ್ಲ. ಆದರೆ ಕುಡಿಯಬೇಕಾದುದು ಎಷ್ಟು, ಕುಡಿಯಬೇಕಾದುದು ಯಾವಾಗ, ಕುಡಿದದರ ಪರಿಣಾಮ ತಪ್ಪಾಗದಂತ ರೀತಿಯಲ್ಲಿ ವ್ಯವಹರಿಸುವಂತ ವಿವೇಕಗಳು ಇದು ಕುಡಿಯುವವನ ಮಧ್ಯೆ ಇರಬೇಕಾಗುತ್ತೆ. ರಾವಣಾದಿಗಳ ಜೊತೆಯಲ್ಲಿ ಇದ್ದವರೆಲ್ಲ ಮಾಡಿದ್ದನ್ನೇ ಕುಡಿತಾ ಇದ್ದದ್ದು. ಕೇಳಬಹುದು ನೀನು, ಯಾವಾಗ ಕುಡಿದದ್ರಿಂದ ಆದದ್ದು ಏನು ಅಂತ. ಕುಡಿತಾನೆ ಇದ್ದದ್ದು ಅಂತ ನಾನು ಆಡುವುದು. ಸದಾ ಕಾಲ ಮದ್ಯಪಾನವನ್ನೇ ಮಾಡುತ್ತಾ ಇದ್ದು ವೇದವತಿ ಪ್ರಕರಣವನ್ನು ನೋಡಿದ್ರೆ ಯಾರೋ ಒಬ್ಳು ತಪಸ್ಸು ಮಾಡುತ್ತಿದ್ದಂತ ಹೆಣ್ಣು ಸರ್ವಶ್ರೇಷ್ಠಳಾಗಿ ಅವಳು ಭೂಮಿಯನ್ನು ಪೊರೆಯುತ್ತೆ ಇದ್ಲ ಏನೋ, ನಿನ್ನಂತೆಯೇ ವ್ಯಕ್ತಿಸತ್ವ ಇತ್ತವಳು, ಪೊರೆಯುತ್ತೆ ಇದ್ಲ ಏನೋ, ಅವಳ ಮೈ ಮೇಲೆ ಕೈ ಇಕ್ಕುವುದಕ್ಕೂ ಹೋದ. ಅಲ್ಲೋ ಇಲ್ಲೋ ಸಿಕ್ಕಿದಂತ ನಂದಿಯಾದಿಗಳನ್ನೆಲ್ಲ ಅವನು ಅಪಹಾಸ್ಯ ಮಾಡುವುದಕ್ಕೂ ಹೋದ. ಯಾವುದನ್ನು ತರಬಾರ್ದು ಅದನ್ನು ತರುವುದಕ್ಕೆ ಹೋಗಿ ಅದನ್ನು ಕೈ ಸುಟ್ಟುಕೊಂಡ. ಇನ್ನೇನು ಮಾಡಬಹುದು ಅಂತ ಕೇಳಿದ್ರೆ ಮಾಡಬಾರದ ರೀತಿಯಲ್ಲಿ ಸೀತಾಪರಣವನ್ನು ಮಾಡಿದ. ಆಗುತ್ತದೆ, ಅದನ್ನ ಒಪ್ಪಿಕೊಳ್ಳಬಹುದು, ಅದನ್ನು ಗಳಿಸಿಕೊಳ್ಳುವುದಕ್ಕೆ ಸಾಧ್ಯವ ಅಂತ ಕೇಳಿದ್ರೆ ಅದು ಆಗುವುದು. ಕೆಟ್ಟದು ಮಾಡುವಲ್ಲಿ ಅಲ್ಲ, ಕೆಟ್ಟದಕ್ಕೆ ವಿರುದ್ಧವಾದಂತ ಸ್ಥಿತಿ ನಿರ್ಮಾಣವಾಗುತ್ತಾ ಇದ್ದಾಗ ಎಲ್ಲ ಬುದ್ಧಿ ಕಲಿಯೋಣವ ಅಂತ ಕೇಳಿದ್ರೆ ಅತ್ಯಂತ ಶ್ರೇಷ್ಠವಾದಂತ ಬುದ್ಧಿವಂತ ಅಂತ ಆಡಿಕೊಳ್ಳುವ ಜನರಿದ್ದಾರೆ ಅವನ ಬಗ್ಗೆ. ಆದ್ರೆ ಅವನು ಎಲ್ಲೂ ಬುದ್ಧಿ ಪ್ರಯೋಗಿಸಿದಂತ ಘಟನೆ ನಮಗೆ ಕಾಣಿಸಲ್ಪಡುವುದಿಲ್ಲ. ಹಾಗಾದ್ರೆ ಕೆಟ್ಟತನವನ್ನೇ ಮಾಡಿದ ಮದ್ಯಪಾನಾದಿಗಳಿಂದ ಲೋಕ ಹಾಳು ಮಾಡುವುದಕ್ಕೆ ಕಾರಣರಾದವರು ಆ ಕಾಲದಲ್ಲೇ ಭೂಮಿ ಲೋಕದಲ್ಲಿ ಇದ್ದದ್ದು. ಮತ್ತೆ ಈಗ ಮದ್ಯಪಾನಿಗಳದ್ದೇ ಪಾರಮ್ಯ ಇರುವಂತ ಕಲಿಯುಗ. ಈಗ ನೀನು ಬಂದ ಆಡಬೇಕಾದ ಸ್ಥಿತಿಯೇ ಇಲ್ಲ. ಆ ಕಾಲಕ್ಕೆ ಪುಣ್ಯವಂತರು ಸದಾಚಾರ ಸಂಪನ್ನರು ಇರಬೇಕಾದ ಕಾಲದಲ್ಲೇ ತಪ್ಪು ಮಾಡಿದ ಜನಗಳಿದ್ದಂತ ಸ್ಥಿತಿಯಲ್ಲಿ ಈಗೆಲ್ಲ ಏನು. ಆದ್ರಿಂದ ಆ ಲೋಕಕ್ಕೆಲ್ಲ ನನಗೆ ಬರ್ಲಿಕ್ಕೆ ಆಗುದಿಲ್ವಪ್ಪ. ಅಮ್ಮ, ವಿಚಾರ ಮಂಡನೆಯನ್ನು ನೀನು ಮಾಡಿದ್ದಿ. ಎಲ್ಲ ಅಧರ್ಮಿಗಳೇ ಇರುವುದು, ಮದ್ಯವ್ಯಸನಿಗಳಿರುವುದು, ಆಚಾರವನ್ನು ಬಿಟ್ಟವರಿರುವುದು, ಅಧರ್ಮದ ಹಾದಿಯಲ್ಲೇ ನಡೆಯೋರು ಇರುವುದು ಭೂಲೋಕದಲ್ಲಿ ಎಂಬುದಾಗಿ ನಿನ್ನ ವಾದ. ಅದು ನೀನು ಕಂಡುಕೊಂಡಂತಹ ಒಂದು ರೀತಿಯದ್ದಾದಂತಹ ನ್ಯಾಯ ಎಂಬುದಾಗಿ ನಾನು ಹೇಳ್ತಾ ಇದ್ದೆ. ಅನ್ಯ ನ್ಯಾಯಗಳೇನಿದೆ ಅಮ್ಮ? ದೇವಲೋಕದ ಅಧಿಕಾರಿಯಾದಂತಹ ದೇವೇಂದ್ರ 100 ಯಾಗವನ್ನು ಮಾಡಿದ್ದು ಎಲ್ಲಿ? ಅದು ಭೂಮಿಯಲ್ಲಿದ್ದಾನೆ. ಹಾಗಾದರೆ ಭೂಮಿಯಲ್ಲಿ 100 ಅಶ್ವಮೇಧವನ್ನು ಮಾಡುವುದರ ಮೂಲಕವಾಗಿ ಪುಣ್ಯ ಸಂಚಯನವನ್ನು ಮಾಡಿ ಸ್ವರ್ಗಲೋಕವನ್ನು ಪಡೆದವನಿದ್ದಾನೆ. ಒಂದು ಮನ್ವಂತರಕ್ಕೆ ದೇವೇಂದ್ರ ಎಂಬಂತಹ ವಿಚಾರವನ್ನು ಕೂಡ ನಾನು ಅರಿತವನೇ ಇದ್ದೇನೆ. ಆದರೆ ರಾವಣನ ಕುರಿತಾಗಿ ನೀನು ಹೇಳುತ್ತಾ ಇದ್ದೀಯ. ಅಮ್ಮ, ಏನು? ರಾವಣ ಅದೆಷ್ಟೋ ವರ್ಷಗಳ ಕಾಲ ಬಾಳಿ ಬದುಕಿದವ. ಅಂತ್ಯಕಾಲದಲ್ಲಿ ಅವನು ಮಾಡಿದಂತಹ ಪಾಪ ಅವನಿಗೆ ಮುಳುವಾಯಿತು. ಹೌದೌದು. ಒಂದು ವಿಚಾರ ಸ್ಪಷ್ಟವಾಗಿ ಭೂಲೋಕದಲ್ಲಿ ಉಂಟು ತಾಯಿ. ಏನು? ಯಾರು ಅಧರ್ಮದಿಂದ ಮೆರೆಯುತ್ತಾನೋ ಅವನು ಭೂಮಿಯಲ್ಲಿ ಬದುಕುವುದಿಲ್ಲ. ದೇವರೇ ಅವತರಣವಾಗಿ ಭೂಲೋಕಕ್ಕೆ ಬಂದು ಅಧರ್ಮದ ಹಾದಿಯಲ್ಲಿ ಯಾರು ಹೋಗುತ್ತಾನೋ ಅವನನ್ನು ತರಿದು ಲೋಕ ಕಲ್ಯಾಣವನ್ನು ಉಂಟು ಮಾಡುತ್ತಾನೆ. ಹಾಗಾದರೆ ಭೂಮಿಯ ಪಾವಿತ್ರ್ಯತೆ ಏನು ಎಂಬುದನ್ನು ದೇವರು ಕೂಡ ಕಂಡುಕೊಂಡವರಿದ್ದಾರೆ. ಇದೇ ಭೂಮಿಯಲ್ಲಿ ತಾನೆ ಶ್ರೀಮನ್ನಾರಾಯಣ ಅವತಾರವನ್ನೆತ್ತಿದ್ದು. ಹಾಗಾದರೆ ಆ ದೇವರೇ ಭೂಮಿಗೆ ಇಳಿದು ಒಲಿದು ನಲಿದು ಬರ್ತಾಳೆ. ಅಂತಹ ಭೂಮಿಗೆ ನೀನು ಬರಬೇಕು ಎಂಬುದಾಗಿ ನಾನು ಕೇಳಿದೆ. ಆದರೆ ವಿಧ ವಿಧವಾಗಿ ನೀನು
ಕಥೆಯನ್ನೇ ಹೇಳುತ್ತಾ ಇದ್ದಿ. ತಾಯೇ, ಏನು? ಮದ್ಯವ್ಯಸನದಿಂದ ಹಾ, ಕಾರ್ಯಪ್ರವೃತ್ತನಾಗಿ ರಾವಣ ಅದೆಷ್ಟೋ ತಪ್ಪು ಕಾರ್ಯಗಳನ್ನು ಮಾಡಿರಬಹುದು, ಆದರೆ ನಿಮ್ಮಲ್ಲಿಲ್ವೇ? ಏನು? ಹಿಂದಗಿಂದ್ರ ದುರೆಯ ಕುಡಿದು ಚಂದ್ರಮೌಳಿಗೆದುರು ನಿಂತ ಚಂದ್ರಮೌಳಿಗೆದುರು ನಿಂತ ಕುಂದ ಮರೆದಿ ಪರವ ಹಳಿವೆ, ಕುಂದ ಮರೆದಿ ಪರರ ಹಳಿವೆ ಎಂದು ಬೇಳಲು ಹಿಂದಗಿಂದ್ರ ದುರೆಯ ಕುಡಿದು ಚಂದ್ರಮೌಳಿಗೆದುರು ನಿಂತ ಕುಂದ ಮರೆದಿ ಪರರ ಹಳಿವೆ ಎಂದು ಬೀಳಲು ಅಮ್ಮ, ಜಾಬಾಲಿ ಮನಿಗಳೇ, ನೀನು ಕೇಳಿದಂತಹ ಪ್ರಶ್ನೆಗೆ ಉತ್ತರ ಕೊಡುವ ಮೂಲಕ ನಮಗೆ ಸಿಗುವಂತಹ ವಸ್ತು ನಿಮ್ಮ ಒಡೆಯನಾದಂತಹ ದೇವೇಂದ್ರ ಆಡಿದ್ದಾಗಲೂ ಅದನ್ನೇ. ಅವನು ಮಾಡಿದಂತಹ ಅನಾಚಾರ ಅದು ಭೂಲೋಕದಲ್ಲಿಯೂ ಕೂಡ ಇಲ್ಲ. ಏನು? ಸ್ತ್ರೀ ಹತ್ಯೆಯನ್ನು ಮಾಡುವುದು ತಪ್ಪು ಎಂಬಂತಹ ವಿಚಾರವನ್ನು ಎಲ್ಲರೂ ಕೂಡ ಅರಿತವರಿದ್ದಾರೆ. ಆದರೆ ದೇವೇಂದ್ರ ಹಿರಣ್ಯಕಶಿಪುವಿನ ಹೆಂಡತಿಯಾದಂತಹ ಕಯಾದುವನ್ನು ಕೊಲ್ಲುವುದಕ್ಕೆ ಮುಂದಾಗಿದ್ದ. ಅದು ಅವನದ್ದು ಒಂದನೆಯ ತಪ್ಪು. ಅಷ್ಟು ಮಾತ್ರವಲ್ಲ, ಸುರೆಯನ್ನು ಕುಡಿಯಬಹುದು ಎಂಬಂತಹ ವಿಚಾರ ತಿಳಿದು ಎಷ್ಟು ಬೇಕು ಅಷ್ಟೇ ಸೇವನೆಯನ್ನು ಮಾಡುತ್ತಿದ್ದಂತಹ ದೇವೇಂದ್ರ ಒಂದೊಮ್ಮೆಗೆ ಮದ್ಯವ್ಯಸನಿಯಾಗಿ ಕುಡಿದು ಆ ಚಂದ್ರಚೂಡನಾದಂತಹ ಶಿವನ ಹಣೆಗೆ ತನ್ನದಾದಂತಹ ವಜ್ರಾಯುಧವನ್ನೇ ಹಾತಿಸಿದ. ಹಾಗಾದರೆ ಸುರೆಯನ್ನು ಕುಡಿದು ಬೇಡದ ವ್ಯವಹಾರವನ್ನು ಮಾಡಿದವರು ಭೂಮಿಯಲ್ಲಿ ಅಲ್ಲ, ಸ್ವರ್ಗಲೋಕದಲ್ಲಿಯೂ ಇದ್ದಾರೆ ಎಂಬುದನ್ನು ಲೋಕಮುಖಕ್ಕೆ ತೋರಿಸಿಕೊಟ್ಟಂತಹ ದೇವೇಂದ್ರನ ಇರುತ್ತಲಿ ನಿಮ್ಮಲ್ಲಿಯೂ ಕೂಡ ಅಳುಕು ಉಂಟು, ಕುಹಕು ಉಂಟು. ಆದ್ದರಿಂದ ಯಾವ ವಿಚಾರವನ್ನು ಕೂಡ ನೀವು ಮಾತನಾಡುವುದನ್ನು ಬಿಟ್ಟು, ಅಮ್ಮ, ಏನು ಭೂಲೋಕದಲ್ಲಿ ಇನ್ನು ಮುಂದೆ ಒಳ್ಳೆಯ ಕಾರ್ಯಗಳಾಗಬೇಕು, ದೇವತೆಗಳು ಕೂಡ ಅನುಗ್ರಹವನ್ನು ಮಾಡುವವರಿದ್ದಾರೆ, ಆದ್ದರಿಂದ ಯಾವ ವಿಚಾರವನ್ನು ಕೂಡ ನೀವು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಅಂತಹ ಪುಣ್ಯವಾದಂತಹ ಧರೆಗೆ ನೀವು ಇಳಿದು ಬರಬೇಕು. ತಾಯಿ ಮುನಿಪೋತ್ತಮ, ಸ್ವರ್ಗಾಧಿಪನಾದಂತಹ ದೇವೇಂದ್ರ ಭೂಮಿಯಲ್ಲಿ ಯಾಗ ಮಾಡಲಿಲ್ಲವೇ ಅಂತ ನೀವು ತೊಡಗಿಕೊಂಡದ್ದು ಅಲ್ಲ ಅಂತ ನಾನು ಆಡುವುದಿಲ್ಲ. ಆದರೆ ಭೂಮಿಯೇ ಭೂಮಿಕೆಯಾಗುತ್ತದೆ ಅಂತ ನಾನು ಆಡುವುದು, ವೇದಿಕೆಯಾಗುತ್ತದೆ ಅನ್ನೋ ನೆಲೆಯಲ್ಲಿ. ಯಾಕೆ ಬಲ್ಲೆಯ? ಸುಂದರವಾಗಿ ಮಣ್ಣಿನಿಂದಲೇ ನಿರ್ಮಾಣವಾಗುವಂತಹ ಘಟ ಒಂದು ಬಾರಿಸುವ ಘಟವೂ ಆಗುತ್ತದೆ, ಮದ್ಯ ತುಂಬಿಕೊಳ್ಳುವ ಪಾತ್ರವೂ ಆಗುತ್ತದೆ, ಬಳಸಿಕೊಳ್ಳುವ ವ್ಯಕ್ತಿಯ ಮನೋಧರ್ಮದ ಮೇಲೆ ಅದು ನಿರ್ಮಾಣವಾಗುತ್ತದೆ. ಎಲ್ಲೋ ಬೆಳೆದು ನಿಲ್ಲಲ್ಪಟ್ಟಂತಹ ಮೂರ ಬಿದಿರು ಅದು ಅನ್ಯಾನ್ಯ ಕಾರಣಗಳಿಗಾಗಿ ಬಳಕೆಯಾಗುತ್ತದೆ. ಸಾಧಕನ ಕೈಯಲ್ಲಿ ಸಿಕ್ಕಿದ್ರೆ ಕೊಳಲಾಗುತ್ತದೆ, ಸಾಮಾನ್ಯನ ಕೈಯಲ್ಲಿ ಸಿಕ್ಕಿದ್ರೆ ಹೆಣ ಬರುವುದಕ್ಕೆ ಬೇಕಾದ ಉಪಕರಣವಾಗುತ್ತದೆ. ನೀನು ಆಲೋಚನೆ ಮಾಡಬೇಕಾದ್ದೇನು ಬಲ್ಲೆ? ಒಂದಕ್ಕೆ ಅನೇಕ ವಿಧಕ್ಕೆ ಬಳಕೆಯಾಗಬಹುದಾದಂತ ವಸ್ತು ಅಧಿಕವಾಗಿ ಬಳಕೆಯಾಗುವುದು ಎಲ್ಲಿ ಅಂತ ಕೇಳಿದ್ರೆ, ಕೊಳಲಾಗಿ ಬಳಕೆಯಾದದ್ದಕ್ಕಿಂತ ಹೆಚ್ಚಾಗಿ ಹೆಣ ಬರುವುದಕ್ಕೆ ಬಳಕೆಯಾದದ್ದು.
ಘಟವಾಗಿ ಬಾರಿಸುವುದಕ್ಕೆ ಬಳಕೆಯಾಗುವುದರ ಬದಲಾಗಿ ಹೆಂಡ ತುಂಬಿಸುವುದಕ್ಕೆ ಹೆಚ್ಚಾಗಿ ಬಳಕೆಯಾದದ್ದು. ಯಾಕೆ ಅಂದರೆ ಬಳಸಿಕೊಳ್ಳುವಂತ ವ್ಯಕ್ತಿಗಳ ಮನೋಧರ್ಮದ ಆಧಾರದ ಮೇಲೆ. ಈಗ ದೇವೇಂದ್ರ ಯಾಗ ಮಾಡಿದ್ದಾನ ಅಂತ ನೀವು ಪ್ರಶ್ನಿಸಿದ್ರೆ, ಯಾಗ ಮಾಡುವುದಕ್ಕೆ ಅದು ಭೂಮಿಕೆಯಾಗಿತ್ತು, ಅದು ವೇದಿಕೆಯಾಗಿತ್ತು. ಯಾಕೆ ದೇವೇಂದ್ರನ ಹಾಗೆ ಮತ್ತಿದ್ದವರು ಮಾಡಲಿಲ್ಲ ಅಂತ ಕೇಳಿದ್ರೆ ನಮ್ಮಲ್ಲಿ ಉತ್ತರ ಲಭ್ಯವಾಗುವುದಿಲ್ಲ. ಈಗಲೂ ನಡೆಯಲ್ಪಡುವುದು ಅದುವೇ. ಯಾಗಾದಿಗಳನ್ನು ಮಾಡುವ ಮೂಲಕವಾಗಿ ಔನ್ನತ್ಯದ ಸ್ವರ್ಗಕ್ಕೆ ಬರುವುದಕ್ಕೆ ನಿನಗೆ ಸಾಧ್ಯವಾಗಿದೆಯೇ ಹೊರತು ಉಳಿದಂತಹ ಭೂಮಿಯಲ್ಲಿದ್ದಂಥವರಿಗೆ ಯಾರಿಗೂ ಸಾಧ್ಯವಾಗಲಿಲ್ಲ. ತಾವು ಮಾಡಿದಂತ ಪಾಪಕರ್ಮಗಳಿಂದಲೇ ಅವರು ಸಾಯುತ್ತಾ ಇದ್ದಾರೆ. ಸಾವು ಎನ್ನುವುದಾಗಲಿ, ಅನುಭವಿಸುತ್ತಿರುವಂತಹ ಶ್ವಾನ ಮಾಂಸಾದಿಗಳನ್ನು ಭಕ್ಷಣ ಮಾಡುವಂತಹ ಸ್ಥಿತಿಯಾಗಲಿ, ಅದು ಶಿಕ್ಷೆ ಯಾಕೆ ಆಗುತ್ತದೆ ಅಂದ್ರೆ, ಶಿಕ್ಷೆ ಎನ್ನುವುದು ಶಿಕ್ಷಾ ಎನ್ನುವುದರ ಸ್ಥಿತಿ. ಶಿಕ್ಷಾ ಅಂದ್ರೆ ಶಿಕ್ಷಣ ಅಂತಲೇ ಅರ್ಥ ತಾನೆ. ಒಬ್ಬನಿಗೆ ಶಿಕ್ಷೆ ಯಾಕೆ ಕೊಡಲ್ಪಡ್ತದೆ ಅಂತಂದ್ರೆ ಅದು ಶಿಕ್ಷಣವಾಗಿ ಅವನಿಗೆ ಪರಿಣಮಿಸಬೇಕು ಎನ್ನುವ ಕಾರಣಕ್ಕೆ. ಆದ್ದರಿಂದ ಶಿಕ್ಷಣವಾಗುವ ಮೂಲಕವಾಗಿ ಭವಿಷ್ಯದಲ್ಲಿ ಅಪರಾಧ ಮಾಡದೇ ಇರಲಿ ಎನ್ನುವುದಕ್ಕಾಗಿ ಅದನ್ನು ಒದಗಿಸುತ್ತಾ ಮುಂದಿನವರು ಮಾಡದೇ ಇರಲಿ ಅಂತ ಮಾರ್ಗಪಾಠವಾಗುವುದು. ಎರಡೂ ಪಾಠಗಳು ಭೂಲೋಕದಲ್ಲೇ ಇದೆ. ನೀನಾಡಿದಾಗ ಎತ್ತರಕ್ಕೆ ಏರಿದಂತ ಸ್ವರ್ಗಕ್ಕೆ ಏರಲ್ಪಟ್ಟಂತ ದೇವೇಂದ್ರ, ಅಧಪತನಕ್ಕೆ ಹೋಗಲ್ಪಟ್ಟಂತ ಅನೇಕ ವ್ಯಕ್ತಿಗಳು. ಆದ್ದರಿಂದ ನೀನು ಆಡಿದೆಯಲ್ಲ, ಸುರಾಪಾನವನ್ನು ಅಲ್ಲಿ ಮಾಡಿದ್ರಲ್ವಾ ಅಂತ. ಭೂಲೋಕದ ಗುಣ ಅಮ್ಮ, ಯಾರು ಭೂಲೋಕಕ್ಕೆ ಇಳಿಯುತ್ತಾರ ಆ ಗುಣಗಳು ಅಲ್ಲೇ ಪ್ರದರ್ಶಿತವಾಗುತ್ತದೆ. ಅತ್ಯಂತ ಬ್ರಾಹ್ಮಣತ್ವವನ್ನೇ ಹೊಂದಿಕೊಂಡಂತಹ ಪರಶುರಾಮನು ಕೂಡ ಭೂಲೋಕದ ಕ್ಷಾತ್ರದ ತಾಮಸ ಸ್ವಭಾವವನ್ನು ತಾತ್ಕಾಲಿಕವಾಗಿ ಹೊಂದಿಕೊಂಡದು ನಿನಗೂ ಗೊತ್ತಿದೆ. ಆದ್ದರಿಂದಲೇ ಶ್ರೀರಾಮನನ್ನು ಎದುರಾದಂತಹ ಕಾಲಕ್ಕೆ ಸರ್ವವನ್ನು ಪರಿತ್ಯಜಿಸಿದ. ಜನಿಸಲ್ಪಟ್ಟದ್ದು ದೇವರ್ಕನಾಗಿಯೂ ಕೂಡ ಬಂದದ್ದೇ ಆಗಿದ್ರೂ ಕೂಡ ಆ ಸ್ವಭಾವಕ್ಕೆ, ಆ ಸನ್ನಿವೇಶಕ್ಕೆ ಅನುಗುಣವಾದಂತಹ ಸ್ವಭಾವವನ್ನು ಭೂಲೋಕದಲ್ಲಿ ಹೊಂದಿಕೊಳ್ತಾನೆ. ಭೂಲೋಕಕ್ಕೆ ಇಳಿದು ಬರುವುದಕ್ಕೆ ದೇವರ್ಕಳಿಗೆ ಅತ್ಯಂತ ಅವಶ್ಯಕವೂ ಸಂತೋಷವೂ ಇದೆ, ಇಲ್ಲ ಅಂತ ನಾನು ಭಾವಿಸುವುದಿಲ್ಲ. ಯಾಕೆಂದ್ರೆ ತನ್ನವರನ್ನು ಪೊರೆಯುವುದೇ ಅವನಿಗೆ ಹೊಣೆಯು, ಅದು ಅಪೇಕ್ಷಣೀಯವೂ ಆಗಿರುವುದರಿಂದ ಭೂಲೋಕಕ್ಕೆ ಇಳಿದು ಬಂದದ್ದಿದೆ. ಭೂಲೋಕಕ್ಕೆ ಬಂದಂತಹ ಕಾಲಕ್ಕೆ ದೇವೇಂದ್ರ ಹೋಗುತ್ತಾ ಇರುವಾಗ ದಾರಿ ತಪ್ಪಿಸಲ್ಪಟ್ಟದ್ದು ಯಾರು ಅಂತ ಕೇಳಿದ್ರೆ ಭೂಮಿಯವರೇ. ಈಗ ಮದ್ಯಪಾನವನ್ನು ಅವನು ಮಾಡ್ತಾನೆ ಅಂದ್ರೆ ಮದ್ಯ ಅಂತಲೇ ಕುಡಿದನ, ಎರಡೂ ವಿಚಾರಗಳಿದೆ. ಅತ್ಯಂತ ಅನಿರೀಕ್ಷಿತವಾಗಿ ಸಹಿಸಲಾರದ ಸ್ಥಿತಿಯ ಒಂದು ಬಾಯಾರಿಕೆ ಭೂಲೋಕದ ಕಾರಣದಿಂದ ದೇವೇಂದ್ರನಿಗೆ ಆದದ್ದು. ಈಗ ದೇವಲೋಕದಲ್ಲಿದ್ದಾಗೆಲ್ಲ ಅವನು ಸದಾ ಪಾನೀಯವನ್ನು ಕುಡಿತಾ ಇರ್ತಾನೆ ಅಂತ ಕೇಳಿದ್ರೆ ಇಲ್ಲವಲ್ಲ. ನಿದ್ದೆ ಮಾಡಬೇಕಾದ ಸ್ಥಿತಿ ಇಲ್ಲ, ಕಣ್ಣು ಮುಚ್ಚಬೇಕಾದ ಸ್ಥಿತಿ ಇಲ್ಲ, ಅನ್ನಾಹಾರಗಳು ಇಲ್ಲದೇ ಇದ್ರೆ ನಡೆಯಲ್ಪಡುತ್ತೆ. ಹಾಗಾದ್ರೆ ಅನ್ನಾಹಾರದ ಕರ್ಮಸ್ಥಿತಿಯೊಂದು ಭೂಲೋಕದಲ್ಲಿ ಇದ್ದುದರಿಂದ ಅತೀವವಾದ ಬಾಯಾರಿಕೆ ಸ್ಥಿತಿಯೊಂದನ್ನು ಅವರಿಗೆ ಮಾಯಾಜಾಲದ ಮೂಲಕ ನಿರ್ಮಾಣವಾದದ್ದರಿಂದ ಅಮ್ಮ ಇದು ಚಂದ ಉಂಟು. ಏನು, ಯಾವುದೇ ಕಾರಣಕ್ಕೂ ಭೂಮಿಯಲ್ಲಿ ಹುಟ್ಟಿದವರು ಧರ್ಮದ ಪೋಷಕರಾಗುತ್ತಾರೆ, ಅವರಿಗೆ ಮೂಲ ಗ್ರಹಣ ಇರುವುದಿಲ್ಲ. ನಾನು ದೇವೇಂದ್ರನ ಕುರಿತಾಗಿ ಹೇಳಿದಂತಹ ಕಾಲಕ್ಕೆ ದೇವೇಂದ್ರನಿಗೆ ಹಿನ್ನೆಲೆಯ ರೂಪಕವಾಗಿ ನೀನು ಕಥೆಯನ್ನು ಹೇಳುತ್ತಾ ಇದ್ದೀಯ. ಅವನಿಗೆ ಯಾರೋ ಒಂದು ಕುಡಿಯಲು ಕೊಟ್ಟರು, ಅದರಿಂದಾಗಿ ಅವನು ಈ ರೀತಿಯಾಗಿ ಮಾಡಿದ ಎಂಬುದಾಗಿ ನಿನ್ನ ವಾದ ತಾನೆ. ಅಮ್ಮ, ಎಲ್ಲದಕ್ಕೂ ಮೂಲ ಪ್ರೇರಣೆ ಉಂಟು. ಏನು, ಈಗ ರಾವಣನಿಗೂ ಮೂಲ ಉಂಟು, ಅವನು ಭೂಮಿಯವನಲ್ಲ. ಕಾರ್ತವೀರ್ಯನಿಗೂ ಮೂಲ ಪ್ರೇರಣೆ ಉಂಟು, ಅವನು ಇಲ್ಲಿ ಅವನಲ್ಲ ಅಲ್ಲ. ಹಾಗಾದರೆ ಎಲ್ಲರಿಗೂ ಕೂಡ ಅವರದ್ದೇ ಆದಂತಹ ಮೂಲ ಪ್ರೇರಣೆ ಅಥವಾ ಕರ್ಮವನ್ನು ಅಥವಾ ಪ್ರಾಯಶ್ಚಿತ ರೂಪದಲ್ಲಿ ಅದನ್ನು ಪರಿಹಾರ ಮಾಡಿಕೊಳ್ಳಲು ಭೂಮಿ ಅದೊಂದು ವೇದಿಕೆ ಆಗುತ್ತದೆ. ಹಾಗಾಗಿ ಭೂಮಿಗೆ ಬಂದು ತನ್ನದಾದಂತಹ ಕಾರ್ಯವೈಖರಿ ಏನುಂಟು ಅದನ್ನು ಮಾಡುವುದರ ಮೂಲಕವಾಗಿಯೇ ಮತ್ತೆ ಅವರು ಅಂತ್ಯವಾದದ್ದು ಹೇಗೆ ಎಂಬಂತಹ ಪ್ರಶ್ನೆ ಹುಟ್ಟಿಕೊಳ್ಳುತ್ತದೆ. ಅಂತ್ಯವಾದದ್ದೆಲ್ಲವೂ ಕೂಡ ದೇವರ ಕೈಯಿಂದಲೇ ಸಾಯುವುದರ ಮೂಲಕವಾಗಿ. ಹಾಗಾದರೆ ಭೂಲೋಕದಲ್ಲಿ ದೇವರೂ ಇದ್ದಾರೆ, ಅಂತಹ ಭೂಮಿಗೆ ಇಳಿದು ಬಾ ಎಂಬುದಾಗಿ ನಾನು ಹೇಳುವುದು ತಾಯಿ. ಅಯ್ಯ, ಭೂಲೋಕದನ್ನು ದೇವರು ಬಂತಾರೆ ಎನ್ನುವ ಕಾರಣಕ್ಕೆ ದೇವರಿಂದಲೇ ನಿರ್ಮಾಣವಾದ ಒಪ್ಪಿಕೊಳ್ಳೋಣ. ಈಗ ಏನು ಬಲ್ಲೆಯ, ಯಾರು ಭೂಲೋಕದಲ್ಲಿ ಇರಬೇಕು, ಯಾರು ಭೂಲೋಕದಲ್ಲಿ ಹೇಗಿರಬೇಕು, ಏನನ್ನು ಅನುಭವಿಸಬೇಕು ಅನ್ನೋದನ್ನು ನಿರ್ಧರಿಸುವುದು ಈಗ ನಿನ್ನ ಮಾತಿನ ತಾತ್ಪರ್ಯವಾಗಿ ದೇವರ್ಕಳು ಅಂತ ಆದರೆ, ಶಿಕ್ಷಿಸುವುದಕ್ಕೋ ರಕ್ಷಿಸುವುದಕ್ಕೂ ದೇವರು ಇಳಿದು ಬರುತ್ತಾನೆ. ಅದರಲ್ಲಿ ನನ್ನದೋ ನಿನ್ನದೋ ಪಾತ್ರತ್ವ ಇರುವುದಿಲ್ಲ. ಆ ನೆಲೆಯಲ್ಲೂ ತರ್ಕಿಸಿದರೆ ಈಗ ನೀನು ಪುಣ್ಯಾತ್ಮನಿದ್ದಿ ಎನ್ನುವ ಕಾರಣಕ್ಕೆ ಮೇಲೇರಿ ಬಂದವನಿದ್ದಿ. ನಿನ್ನ ಪುಣ್ಯವಶಾತ್ ಇಡೀ ಭೂಮಿ ಕರಟಿ ಹೋದ್ರೂ ಕೂಡ ನೀನು ಚೆನ್ನಾಗಿಯೇ ಬದುಕಿಯೂ ಉಳಿದಿದ್ದಿ. ಯಾಕೆಂದ್ರೆ ನಿನ್ನ ಪುಣ್ಯ ಹಾಗೆ ಇದೆ. ಆ ಪುಣ್ಯ ಯಾಕೆ ನಿನಗೆ ಲಭ್ಯವಾಗಿದೆ ಅಂದ್ರೆ ಆ ಭೂಮಿಯಲ್ಲಿ ನೀನು ಸಾಧಿಸಿದಂತ ಸತ್ಕರ್ಮಗಳ ಸಾಧನೆ. ಹಾಗಾದ್ರೆ ಸತ್ಕರ್ಮಗಳನ್ನು ಮಾಡದೇ ಇರುವಂತಹ ಜನಗಳು ಇವತ್ತು ನಾಶವಾಗುತ್ತಾ ಇದ್ದಾರೆ. ಹಾಗಾದ್ರೆ ಮುಂದೆ ಭೂಮಿಗೆ ಏನು ನಿರ್ಧರಿತವಾಗುವುದಕ್ಕೆ ದೇವರಿರ್ತಾರೆ. ಆದ್ದರಿಂದ ಈಗ ನೀನಾಡುವಂತ ನುಡಿ ಇದೆಯಲ್ಲ, ಆ ಭೂಲೋಕಕ್ಕೆ ಬರಬೇಕು ಅಂತ ನೀನೇನು ಭೂಲೋಕದಲ್ಲಿ ಹುಟ್ಟುಕೊಂಡವನಲ್ವಾ? ನನಗೆ ಆಜ್ಞೆ ಮಾಡ್ಲಿಕ್ಕೆ ಒಂದು ವೇಳೆ ಕಂಡ ಬರಲಿ ಬಳಿಕ ಗಂಡ
ನಾ ಭೂಮಂಡಲಕ್ಕೆ ಬರೆ ಚಂಡಿಗೊಳಬೇಡೆನು ತಮಗದಿರುವೆ. ಸ್ವರ್ಗಲೋಕಕ್ಕೆ ಬಂದಂತಹ ಕಾಲಕ್ಕೆ ನಾನು ಯಾರು ಎನ್ನುವಂತ ಅರಿವಿಲ್ಲದೆ ನೀನೇನು ಬಂದುದಲ್ಲವಲ್ಲ. ಯಾರು ಆಜ್ಞೆ ಮಾಡಿದಂತಹ ಕಾಲಕ್ಕೆ ಆಜ್ಞೆಯನ್ನೇ ಹೊಂದಿಕೊಂಡು ನಾನು ಸಾಗಬೇಕು ಎನ್ನುವ ನಿರ್ಧಾರವೇನು ಇಲ್ಲವಷ್ಟೇ. ಪ್ರಾಯಶಃ ನಿನ್ನಲ್ಲಿ ದೇವೇಂದ್ರನು ಆಡಿದ್ದಿರಬೇಕು. ನಂದಿನಿಯಲ್ಲಿ ಕೇಳಿಕೋ ಅಂತ ಆಡಿದೆ ಹೊರತು ನಂದಿನಿಯನ್ನು ಕೊಂಡೊಯ್ಯು ಅಂತ ನಿನ್ನಲ್ಲಿ ಆಡಿರ್ಲಿಲ್ವಾ? ಯಾಕೆ ಅಂತ ಕೇಳಿದ್ರೆ ಸ್ವರ್ಗಲೋಕದಲ್ಲಿ ಬದುಕುತ್ತಾ ಇರುವಂತಹ ಸ್ಥಿತಿಯಲ್ಲೂ ಕೂಡ ನಾನು ಸರ್ವತಂತ್ರ ಸ್ವತಂತ್ರಳೇ ಆಗಿದ್ದೇನೆ. ಹೇಗಿರಬೇಕು ಏನಿರಬೇಕು ಎನ್ನುವುದನ್ನು ನಿರ್ಧರಿಸುವಂತಹ ಸ್ವತಂತ್ರತೆ ನನಗಿದೆ. ಆದ್ದರಿಂದಲೇ ಭೂಲೋಕಕ್ಕೆ ಬರಬೇಕಾ ಅಂತ ಕೇಳಿದ್ರೆ ಭೂಲೋಕಕ್ಕೆ ಬರಬಾರದೆಂಬ ನೆಲೆಯಲ್ಲೇ ನಾನು ಗಟ್ಟಿಯಾಗಿ ನಿಲ್ಲಲ್ಪಟ್ಟವಳು. ಆದ್ದರಿಂದ ಆಡುತ್ತಾ ಇರುವುದು ನಾನಲ್ಲ, ಕಂಡ ಪರಶುವೆ ಆಗಿರತಕ್ಕಂತ ಶಿವನೇ ಬಂದು ಲೋಕವನ್ನೇ ಮುಕ್ಕುರಿ ಮರಿಯಬಲ್ಲಂತ ಶಿವನೇ ಬಂದು ನನ್ನಲ್ಲಿ ಆಡಿದ್ರು ಕೂಡ ಭೂಲೋಕಕ್ಕೆ ಬರುವುದಕ್ಕೆ ಸಾಧ್ಯವಿಲ್ಲ. ನನ್ನನ್ನು ಪೊರೆಯುತ್ತಾ ಇದ್ದಾನೆ ಅಂತ ಭಾವಿಸಿದ ದೇವೇಂದ್ರನಾಗಲಿ ಅಲ್ಲ ಸಕಲ ಮುನಿಮಂಡಲವೇ ಬರಲಿ ಅದಲ್ಲ ಲೋಕ ಪೊರೆಯುವ ಯಾವ ವ್ಯಕ್ತಿಗಳೇ ಬಂದ್ರು ಕೂಡ ದುಷ್ಟರಾಗಿರತಕ್ಕಂತ ಭೂಲೋಕಕ್ಕೆ ಬರಲಾರೆ ಬರಲಾರೆ ಬರಲಾರೆ. ಕಥೆಗೊಂಡು ಮುನಿಯು ಪ್ರಚಂಡ ವಿಲಯದ ರುಂಡ ಮಾಲನ ತೆರದಿ ಗರ್ಜಿದುದೆಂದ ನಂದಿನಿಗೆ. ನಂದಿನಿ ಮಾತನಾಡುವುದಕ್ಕೆ ಬರುತ್ತದೆ ಎಂಬುದಾಗಿ ಯಾವುದೇ ಒಂದು ಪೂರ್ವಾಪರ ವಿವೇಚನೆ ಇಲ್ಲದೆ ವ್ಯವಹಾರವನ್ನೇ ನೀನಿಲ್ಲಿ ನಡೆಸುತ್ತಾ ಇದ್ದೀಯ. ಭೂಲೋಕಕ್ಕೆ ಬರಲಾರೆ ಎಂಬಂತಹ ಸ್ಪಷ್ಟವಾದಂತಹ ನಿರ್ಧಾರವನ್ನೇ ಮಾಡುವುದರ ಮೂಲಕವಾಗಿ ಬದಲಾವಣೆಯೇ ಇಲ್ಲ. ಭೂಲೋಕ ಏನು ಎಂಬಂತಹ ಚಿತ್ರಣವನ್ನು ನೀನು ಕಂಡದ್ದು ತಪ್ಪು. 84 ಲಕ್ಷ ಕೋಟಿ ಜೀವರಾಶಿಗಳು ಭೂಲೋಕದಲ್ಲಿ ಉಂಟು. ಹಾಗಾದರೆ ಧನಾತ್ಮಕವಾಗಿಯೂ ಋಣಾತ್ಮಕವಾಗಿ ಎರಡು ಆಲೋಚನೆಯನ್ನು ಮಾಡಿದಂತಹ ಕಾಲದಲ್ಲಿ ಎರಡೂ ಕೂಡ ಭೂಮಿಯಲ್ಲಿ ಉಂಟು. ನಿತ್ಯ ನೂತನವಾದಂತಹ ಪ್ರಪಂಚ ಎಂಬುದಾಗಿ ಎಲ್ಲರೂ ಕೂಡ ಕೊಂಡಾಡುತ್ತಾರೆ. ಹಾಗಾದರೆ ನೀನು ಕಂಡುಕೊಂಡದ್ದು ತಪ್ಪು ಎಂಬುದಾಗಿ ನಾನು ಹೇಳುತ್ತಾ ಇದ್ದೇನೆ. ಧನಾತ್ಮಕವಾಗಿ ಕಾಣಬೇಕಾದಂತಹ ವಿಚಾರದಲ್ಲಿಯೂ ಕೂಡ ಋಣಾತ್ಮಕವಾಗಿಯೇ ಕಾಣುವುದರ ಮೂಲಕವಾಗಿ ಭೂಲೋಕವಾಸಿಗಳೆಲ್ಲರೂ ಕೂಡ ಅಧರ್ಮದ ಹಾದಿಯಲ್ಲಿಯೇ ಹೋಗಿದ್ದಾರೆ, ಅಧರ್ಮವನ್ನೇ ಮಾಡುತ್ತಾರೆ, ಅನಾಚಾರವನ್ನೇ ಗೈಯುವುದರ ಮೂಲಕವಾಗಿ ಇಂತಹ ಪರಿಸ್ಥಿತಿ ಭೂಮಿಗೆ ಬಂದಿದೆ ಎಂಬುದಾಗಿ ನೀನು ಹೇಳುತ್ತಾ ಇರುವೆ. ಯೋಚನೆ ಮಾಡಬೇಕು, ಆಲೋಚನೆಯನ್ನು ಮಾಡಿ ಮಾತನಾಡಬೇಕು. ಹಾಗಾದ್ರೆ ಭೂಲೋಕದಲ್ಲಿ ಎಲ್ಲರೂ ಕೂಡ ಬಾಳ್ವೆಯನ್ನು ನಡೆಸುವುದರ ಮೂಲಕವಾಗಿ ದಿವ್ಯತಮವಾದಂತಹ ಪ್ರಪಂಚವನ್ನೇ ಪಡೆದವರಿದ್ದಾರೆ. ಕೇವಲ ಸ್ವರ್ಗಲೋಕವೊಂದು ಮಾತ್ರವಲ್ಲ, ಮತ್ತೆ ಅದಕ್ಕಿಂತಲೂ ಮೇಲಿನದ್ದವಾದಂತಹ ಲೋಕ ಉಂಟು ಎಂಬುದನ್ನು ಲೋಕಮುಖಕ್ಕೆ ತೋರಿಸಿಕೊಟ್ಟವರಿದ್ದಾರೆ. ತನ್ನದಾದಂತಹ ಧರ್ಮವನ್ನು ಆಚರಿಸುವುದರ ಮೂಲಕವಾಗಿ ಕೆಲವರು ಸ್ವರ್ಗಲೋಕವನ್ನು ಪಡೆಯುತ್ತಾರೆ, ಮತ್ತೆ ಕೆಲವರು ವಿಷ್ಣು ಲೋಕವನ್ನು ಪಡೆಯುತ್ತಾರೆ, ಹಲವರು ಶೈವಲೋಕವನ್ನು ಪಡೆಯುತ್ತಾರೆ. ಸತ್ಯಲೋಕವನ್ನು ಕೂಡ ಪಡೆದವರು ಭೂಲೋಕದಲ್ಲಿ ಮೇಲೆ ಹೋದವರಿದ್ದಾರೆ. ಹಾಗಾದ್ರೆ ಭೂಲೋಕದಲ್ಲಿ ದೇವರು ಕೂಡ ಹುಟ್ಟಿ ಬರುತ್ತಾರೆ, ಅವರು ಆಳ್ವಿಕೆಯನ್ನು ಮಾಡುತ್ತಾರೆ. ಹಾಗಾದ್ರೆ ರಾಮನ ಅವತಾರವಾಗಿದೆ ನಮ್ಮದಾದಂತಹ ಈ ಪುಣ್ಯಭೂಮಿಯಲ್ಲಿ, ಕೃಷ್ಣನ ಅವತಾರವಾಗಿದೆ ಈ ಭೂಲೋಕದಲ್ಲಿ. ಅಷ್ಟು ಮಾತ್ರವಲ್ಲ, ಭಾರ್ಗವ ರಾಮರು ಕೂಡ ಜನಿಸಿದಂತಹ ಪುಣ್ಯಭೂಮಿಗೆ ನೀನು ಬರುವುದಿಲ್ಲ ಎಂಬುದಾಗಿ ನೀನು ಮಾತನಾಡುತ್ತಾ ಇರುವೆ. ಎಲ್ಲ ನಂದಿನಿಯೇ ಪ್ರವಹಿಸುವುದೆನ್ನುವುದಲ್ಲಿ ಮುನಿಯವಳನ್ನು ಶಪಿಸಿದ ಕೆರಳಿ. ಎಲ್ಲರೂ ಕೂಡ ಭೂಲೋಕದಿಂದ ಮೇಲೆ ಲೋಕಕ್ಕೆ ಹೋಗಿ ಉನ್ನತವಾದಂತಹ ಪುಣ್ಯ ಸಂಚಯನವನ್ನು ಮಾಡಿದವರಿದ್ದಾರೆ. ಅಂತಹ ಭೂಮಿಯನ್ನೇ ನೀನು ಜರೆಯುತ್ತಾ ಇರುವೆ. ಹಾಗಾದರೆ ಧರಾದೇವಿಯನ್ನು ಜರೆಯುವಂತಹ ಹೊಣೆ ನಿನಗಿಲ್ಲ. ಏನು ತಿಳಿಯದವಳ ಹಾಗೆ ನೀನು ಮಾತನಾಡುತ್ತಾ ಇರುವೆ. ಕಾಲಿಗೆ ಬಿದ್ದು ಶರಣಾಗತಿಯನ್ನು ಹೊಂದಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡುವುದರ ಮೂಲಕವಾಗಿ ಅಮ್ಮ ಭೂಮಿಗೆ ಇಳಿದು ಬರಬೇಕು, ನಿನ್ನಿಂದಾಗಿಯೇ ಭೂಮಿಯ ಕ್ಷಾಮ ನಿವಾರಣೆಯಾಗಬೇಕು. ಪುರುಷ ಪ್ರಯತ್ನದಿಂದ ಯಜ್ಞವನ್ನು ಮಾಡುವುದರ ಮೂಲಕವಾಗಿ ಆ ಯಜ್ಞಕ್ಕೆ ಬೇಕಾದಂತಹ ಪೂರೈಕೆಯನ್ನು ನೀನು ಒದಗಿಸಿಕೊಡುತ್ತಿ ಎಂಬುದಾಗಿ, ಆ ಪುಣ್ಯವಾದಂತಹ ಕಾರ್ಯದಲ್ಲಿ ನೀನು ತೊಡಗುತ್ತಿ ಎಂಬುದಾಗಿ ನಾನು ಭಾವಿಸಿದ್ರೆ, ಕಾಮಧೇನುವಿನ ಮಗಳಾಗಿ
ನೀನು ಆಲೋಚನೆಯನ್ನು ಮಾಡುತ್ತಾ ಇದ್ರೆ ನೀನು ನನ್ನ ಜೊತೆಗೆ ಈ ಹೊತ್ತಿಗೆ ಭೂಲೋಕಕ್ಕೆ ಬರುತ್ತಾ ಇದ್ದಿ. ಆದರೆ ಅಹಂಕಾರಯುತಳಾಗಿ ಭೂಮಿಯನ್ನು ಜರೆಯುವುದರ ಮೂಲಕವಾಗಿ ಭೂಮಿಗೆ ಬರುವುದಿಲ್ಲ ಎಂಬಂತಹ ವಾದವನ್ನೇ ಮಂಡಿಸುತ್ತಾ ಇದ್ದಿ. ಹಾಗಾದರೆ ಅಂತಹ ಭೂಮಿಗೆ ನೀನು ಬರುವುದಿಲ್ವೇ? ಬಾರದೆ ಹೋದರೆ ಭೂಮಿಗೆ ಹೇಗೆ ಭರಿಸಬೇಕು ಎಂಬುದಾಗಿ ಈ ತಪಸ್ವಿಯಾದಂತಹ ಜಾಬಾಲಿಗೆ ತಿಳಿದಿದೆ. ಆದ್ದರಿಂದ ಹಿಡಿ ಶಾಪ ಭೂಮಿಯಲ್ಲಿ ನದಿಯಾಗಿ ಹರಿದು ಹೋಗಿ, ನದಿಯಾಗಿ ಹರಿದು ಮುನಿಜಾಪಗಾಗ ನಂದಿನಿ ಬೆದರಿ ನಡುಗಿ ಸ್ವಾಮಿ ಬೆದರಿ ನಡುಗಿ ಕಂಬನಿ ತುಂಬಿ ಯತಿಪತಿಯ ಪದಕ್ಕೆ ಮಣಿದು ವನಿತೆ ಎನ್ನಪರಾಧವನು ಮನ್ನಿತೆಂದು ಯತಿಪತಿಯ ಪದಕ್ಕೆ ಮಣಿದು ವನಿತೆ ಎನ್ನಪರಾಧವನು ಮನ್ನಿತು ಶಾಂತನಾಗಬೇಕು ಸ್ವಾಮಿ. ಎಂದವನ ಮನ ಕರುಗೆ ಗೋಳಿಡುತ್ತ ಎದ್ದಳಾಗ ಅವನ ಮನ ಕರುಗೆ ಗೋಳಿಡುತ್ತ ಎಂದಳಾಗ ಮುನಿಶಾಪಕಾಗ ನಂದಿನಿ ಬೆದರಿ ನಡುಗಿ ಕಂಬನಿ ತುಂಬಿ ಯಧಿಪತಿಯ ಪದಕ್ಕೆ ಮಣಿದು ವನಿತ ಎಲ್ಲ ಬರಾದವನು ಮನ್ನಿತೆಂದವನ ಮನ ಕರಗೆ ಗೋಳಿಡುತ್ತ ಎಂದಳಾಗ ಮುನಿಪೋತ್ತಮ ಶಾಂತನಾಗಬೇಕು ಸ್ವಾಮಿ, ಶಾಂತನಾಗಬೇಕು. ಪ್ರಜ್ವಲಿಸವಾಗಿ ಅನಪೇಕ್ಷಿತವಾಗಿ ಉರಿಯುವಂಥ ಬೆಂಕಿಗೆ ಸಾಧಕನಾದವನು ಸಾಮರ್ಥ್ಯವಂತನಾದವನು ಒಂದಷ್ಟು ನೀರನ್ನು ಅದಕ್ಕೆ ಸೇಚಿಸುವ ಮೂಲಕವಾಗಿ ಅದರ ಉತ್ಕರ್ಷವನ್ನು ಒಂದು ಕಾಲಕ್ಕೆ ತಗ್ಗಿಸಲ್ಪಡುತ್ತಾನೆ. ಅಹಂಕಾರದಿಂದ ಮೆರೆಯುವುದಕ್ಕಿರುವ ಲೋಕವಲ್ಲ ಸ್ವರ್ಗ ಎನ್ನುವ ಪರಿವೇ ನನಗೆ ಇದ್ದೂ ಕೂಡ ಯಾವ ಕಾರಣಕ್ಕೆ ನಾನು ಈ ತಪ್ಪನ್ನೆಸಗಿದನು ನನಗೆ ಗೊತ್ತಿಲ್ಲ ಸ್ವಾಮಿ. ಸದಾ ಬುದ್ಧಿಯ ಜೊತೆಗೆ ವಿವೇಕ ಸಾಗುತ್ತಾ ಇರಬೇಕು. ಸ್ವರ್ಗವಾಸವಾಗಿರಬೇಕಾದಂಥ ನನ್ನ ಬುದ್ಧಿಗೆ ವಿವೇಕವು ಒಂದು ಒದಗದೇ ಹೋಯಿತಲ್ಲ ಅಂತಾದರೆ ಯಾವ ಅಪರಾಧವನ್ನು ನಾನು ಮಾಡಿದೆ? ಭೂಲೋಕದಲ್ಲಿ ಇಳಿದು ಬರಬೇಕು ಎನ್ನುವಂಥ ಶಾಪವನ್ನೇ ನನಗೆ ಕೊಟ್ಟ ಅಂತಂದರೆ ಇಳಿಯಲೇಬೇಕಾದ ಸ್ಥಿತಿಯೊಂದು ನನಗೆ ಇದೆ ಎನ್ನುವುದನ್ನು ತಾತ್ಪರ್ಯವಾಗಲ್ಲವೇ ಆಡಿದ್ದು? ಇಳಿಯುವುದಾದರೂ ಹರಿಯುವುದಾದರೂ ಅವತಾರವಾದರೂ ಅಧಪತನವಾದರೂ ಲೋಕಹಿತಕ್ಕಾಗಿಯೇ ಆದದ್ದು ಎನ್ನುವಂಥ ಯೋಚನೆಯನ್ನು ಮಾಡದಂಥ ಬುದ್ಧಿಶೂನ್ಯಳಾಗಿಯೇ ನಾನು ಹೋದನೆ. ಇಲ್ಲ, ಶಾಪವನ್ನು ಕೊಟ್ಟಾದರೂ ನನ್ನನ್ನು ಸೆಳೆದು ತರಬಹುದಾದಂತಹ ಪರಿಣತನಾದಂತಹ ಪುಣ್ಯವಂತನಾದಂತಹ ಮುನಿ ನನ್ನನ್ನು ಹೀಗೆ ಶಪಿಸಿದ್ದಾರೆ ಅಂತ ಆದರೆ ಪೊರೆಯುವವರು ಯಾರು ಇಲ್ಲವಷ್ಟೇ. ಪೊರೆಯಬೇಕಾದ್ರೆ ಅವರನ್ನೇ ಅಲ್ವ ನಾನು ಕೇಳಬೇಕಾದ್ರೆ. ಮುನಿಪೋತ್ತಮ ವಂದಿಪೇ ಮುನಿವರು ತವ ಪದ ದ್ವಂದ್ವಕ್ಕೆ ಮನ್ನಿಪುದೆನ್ನನು ವಂದಿಪೆ ಮುನಿವರು ತವ ಪದ ದ್ವಂದ್ವಕ್ಕೆ ವಂದಿಪೆ ಮುನಿವರ ಮನ್ನಿಪುದೆನ್ನನು ಮಂದಮದಿ ಧ್ವಜಿತವ ನೆಲೆಯಂದವ ಅರಿಯದಾದೆ ಮಂದಮದಿ ಧ್ವಜಿತವ ನೆಲೆಯಂದವ
ಭೇದವ ಅರಿಯದಾದೆ ಅರಿಯದಾದೆ ನೊಂದೆನು ಅಹಂಭಾವಂಗಳು ಕುಂದಿದು ಜಾಬಾಲಿಯೇ ನೊಂದೆನು ಅಹಂಭಾವಗಳು ಕುಂದಿತು ಜಾಬಾಲಿಯೇ ಕೃಪೆಯಿಂದೆನ್ನ ಪರಾಧವ ಕೃಪೆಯಿಂದೆನ್ನ ಪರಾಧವ ತಾನಂದದಿ ಕ್ಷಮಿಸುವುದು ತಾನಂದದಿ ಕ್ಷಮಿಸುವುದು ಕ್ಷಮಿಸುವುದು ವಂದಿಪೆ ಮುನಿವರ ತವ ಪದ ದ್ವಂದ್ವಗೆ ವಂದಿಪೆ ಮನ್ನಿಪು ಮನ್ನಿದು ಜನ್ನನು ಮನ್ನಿಸುವುದೆನ್ನನು ಮುನಿಪೋಜಾಬಾಲಿಯೇ ಮುನಿಪೋತ್ತಮ ಶಪಿಸಿದ್ರ ಸ್ವಾಮಿ, ಶಪಿಸಿದ್ರ. ಯಾಕೆ ನೀವು ಶಪಿಸಬೇಕು? ಉನ್ಮುಖನಾಗಿಯೇ ವ್ಯವಹರಿಸುವವನು ತನ್ನ ಪಾದಮೂಲಗಳಲ್ಲಿ ಏನಿರ್ತದೆ ಅಂತ ನೋಡುವುದೇ ಇಲ್ಲ. ಯಾಕೆಂದ್ರೆ ಅವನ ದೃಷ್ಟಿ ಮೇಲ್ಮುಖವೇ ಆಗಿರುತ್ತದೆ. ದೃಷ್ಟಿಕೋನ ಉತ್ತಮವಾಗಿರಬೇಕೇ ಹೊರತು ದೃಷ್ಟಿಯೇ ಮೇಲ್ಮುಖವಾಗಿದ್ದರೆ ಕಾಲಬುಡದಲ್ಲಿ ಏನಾಗುತ್ತದೆ ಅಂತ ಯೋಚಿಸುವಂಥ ಶಕ್ತಿ ಕಳೆದುಕೊಳ್ಳುತ್ತಾನೆ ಅನ್ನುವುದಕ್ಕೆ ತಾತ್ಪರ್ಯವು ಉದಾಹರಣೆಯು ನಾನೇ ಆದನಲ್ಲಿವೆ ಸ್ವಾಮಿ. ಸ್ವರ್ಗದ ಉತ್ತುಂಗವಾದ ಸ್ಥಿತಿಯ ಮಧ್ಯೆ ಸುಖಲೋಲುಪತೆಯ ಮಧ್ಯೆ ಭೂಲೋಕದ ಬಗ್ಗೆ ಒಳಿತಾದ ಒಂದು ಸ್ಥಿತಿ ಇದೆ ಎನ್ನುವುದನ್ನು ಯೋಚಿಸುವಂಥ ಭಾವವು ನನ್ನ ಕಡೆಗೆ ಬಾರದೇ ಇದ್ದುದರಿಂದಲ್ಲವೇ ಸ್ವಾಮಿ ಈ ಸ್ಥಿತಿ ನಿರ್ಮಾಣವಾದದ್ದು. ತನ್ನ ಬಳಗವೆಲ್ಲ ಹಸಿವಿನಿಂದ ಕಂಗೆಡುತ್ತಿರುವಂತಹ ಸ್ಥಿತಿಯಲ್ಲಿ ಅಲ್ಲ, ಅಸಹನೀಯವಾದಂತಹ ಪರಿಸ್ಥಿತಿಯಲ್ಲಿ ಅವರಿಗೆ ಉತ್ತಮ ಸ್ಥಿತಿಯೊಂದನ್ನು ಒದಗಿಸಿಕೊಡಬೇಕೆಂಬಂತಹ ಲೋಕಹಿತಾಕಾಂಕ್ಷಿಯಾಗಿ ತಾವು ಬಂದಂತಹ ಕಾಲಕ್ಕೆ ತಮ್ಮ ಬದುಕಿನ ಭಾವ ಏನು ಅನ್ನೋದನ್ನು ಕೂಡ ಅರ್ಥವಿಸಿಕೊಳ್ಳಲಾರದಂತಹ ಹೆಡ್ಡಳಾಗಿಯೇ ನಾನು ಹೋದೆ ಎನ್ನುವುದು ನನಗೆ ಅರ್ಥವಾಗುತ್ತಾ ಇದೆ ಸ್ವಾಮಿ, ಅರ್ಥವಾಗುತ್ತಾ ಇದೆ. ಮುನಿಪೋತ್ತಮರೇ, ಭೂಲೋಕಕ್ಕೆ ಹರಿದು ಬರಬೇಕು, ಭೂಲೋಕಕ್ಕೆ ಹರಿದು ಬರುವಂತಹ ಸ್ಥಿತಿಯಾಗಲಿ ಅಂತ ಶಾಪ ಕೊಟ್ರಿ ಅಂತಂದರೆ ನಡೆದು ಬರಬಹುದಾದಂಥ ವಿಜೃಂಭಣೆಯಿಂದ ಇರಬಹುದಾದಂಥ ನನ್ನ ಸ್ಥಿತಿಗೆ ಅಡ್ಡ ಕಟ್ಟಿ ಬರಬೇಕಾದಂಥ ಸ್ಥಿತಿಯಲ್ಲಿ ಸೆಳೆದೊಯ್ಯುವಂಥ ಸ್ಥಿತಿ ನೀವು ನಿರ್ಮಾಣ ಮಾಡಿದ್ರಿಂದ ನೀವು ತಾವೆಷ್ಟು ಶಕ್ತರು ಅಂತ ನನಗೆ ಅರ್ಥವಾಗುತ್ತದೆ. ಕೊಡಬಹುದಾದವರಿಗೆ ಮಾತ್ರ ಪಡೆಯಬಹುದಾದಂಥ ಸ್ಥಿತಿ ಅಂದರೆ ತಾವು ಆರ್ಜಿಸಿಕೊಟ್ಟಂಥ ಶಕ್ತಿ ಸಂಪನ್ನತೆಯಿಂದ ಶಾಪವಾದರೂ ಆಗಿರ್ತದೆ. ನನಗರಿವಿಲ್ಲ, ಭೂಮಿಗೆ ಇಳಿದು ಬರಬೇಕು ಅಂತ ತಾವು ಶಾಪ ಕೊಟ್ಟಿದ್ರಿ ಅಂತ ಅಂದರೆ ನಾನು ಮಾನ್ಯಳಾಗಿ ಸ್ವೀಕರಿಸಬಲ್ಲೆ. ಆದರೆ ಸ್ವಾಮಿ ಹೇಗೆ ಏನು ಅಲ್ಲ, ಪೊರೆಯಬಹುದಾದರೂ ನೀವು ಎನ್ನುವ ಕಾರಣಕ್ಕೆ ಇದು ದೀರ್ಘದಂಡ ನಮಸ್ಕಾರವನ್ನು ಮಾಡುತ್ತಾ ಪೊರೆಯಬೇಕು ಅಂತ ಬೇಡ್ತಾ ಇದ್ದೇನೆ. ಮಗಳೇ, ತುಂಬಿದೋದಿರಿಯಿಂದ ಕುಂಬಿನಿ ಮೆರೆವಂತೆ ನೀನು ತುಂಬಿದ ನದಿಯಾಗು ನೀನು. ಕಂಬು ಕಂಟಿನಿ ಕಾವಳಂಬಿಗೆ ದಿಟವಲ್ಲ ನಂಬು
ಮುಕ್ತಿಯ ನೀನು ಪಡೆವೆ, ನಂಬು ಮುಕ್ತಿಯ ನೀನು ಪಡೆವೆ. ಕಂಬು ಗಂಟಿಗವಳಂಬಿಕೆ ತಿರುವಲ್ಲ, ನಂಬು ಮುಕ್ತಿಯ ನೀನು ಪಡೆವೆ. ತುಂಬಿದ ಸಿರಿಯಿಂದ ತುಂಬಿನಿ ಮೆರೆವಂತೆ ತುಂಬಿದ ನದಿಯಾಗು ನೀನು. ಕಂಬು ಗಂಟಿಗವಳಂಬಿಕೆ ಇಡವಲ್ಲ, ನಂಬು ಮುಕ್ತಿಯ ನೀನು ಪಡೆವೆ. ಮುಕ್ತಿಯ ನೀನು ಪಡೆವೆ, ಮುಕ್ತಿಯ ನೀನು ಪಡೆವೆ. ಮಗಳೇ ನಂದಿನಿಯೇ ಖೇದಗಳಿಗೆ, ಸುಗುಣೆ ಸಾತ್ವಿಗಳು ನೀನಿರುವೆ. ಮಗಳೇ ನಂದಿನಿಯೇ ಖೇದಗಳಿಗೆ ಮನದೊಳು ಸುಗುಣೆ ಸಾತ್ವಿಗಳು ನೀನಿರುವೆ. ಮಗಳೇ, ಪೊರೆವಾತನು ಮಾತ್ರ ಜನಕನಾಗುವುದಕ್ಕೆ ಸಾಧ್ಯ. ಮಗಳೇ ಅಂತ ತಾವು ಸಂಬೋಧಿಸಿದರೆ ಜನಕನೆಂಬ ನೆಲೆಯಲ್ಲೇ ನಾನು ವಂದಿಸುತ್ತೇನೆ. ಭೂಲೋಕದ ಕುರಿತಾಗಿ ನೀನಾಡಿದಂತಹ ಮಾತುಗಳನ್ನು ಕೇಳಿ ಒಂದೊಮ್ಮೆಗೆ ಸಿಟ್ಟು ಬಂದದ್ದು ಹೌದು. ಭೂಮಿಗೆ ಒಳಿತಾಗಬೇಕು, ಕ್ಷಾಮ ನಿವಾರಣೆಯಾಗಬೇಕು, ಆ ಒಂದು ಉದ್ದೇಶ ನನ್ನಲ್ಲಿದ್ದದ್ದು. ಅದಕ್ಕಾಗಿಯೇ ನಿನ್ನನ್ನು ಕರೆತರಬೇಕು ಎಂಬಂತಹ ಭಾವನೆ ನನ್ನ ಮನಸ್ಸಿನಲ್ಲಿದ್ದದ್ದು. ನೀನು ಬರುವುದಿಲ್ಲ, ಭೂಮಿಯನ್ನು ಜರೆಯಲು ಪ್ರಾರಂಭ ಮಾಡಿದಂತಹ ತಕ್ಷಣ ನನ್ನ ಮನಸ್ಸು ಕದಡಿ ಹೋಯಿತು. ಶಾಪವಾಕ್ಯವೇ ನನ್ನಿಂದ ಬಂತು, ಭೂಮಿಯಲ್ಲಿ ನದಿಯಾಗಿ ಹರಿದು ಹೋಗು ಎಂಬುದಾಗಿ. ನನ್ನ ಪದತಲಕ್ಕೆ ಬಿದ್ದಂತಹ ನೀನು ಪರಿಪರಿಯಾಗಿ ದುಃಖಿಸುತ್ತಾ ಇದ್ದೀಯ. ಮಗಳೇ, ನಿನ್ನನ್ನು ನಾನು ಮಗಳಾಗಿಯೇ ಸ್ವೀಕಾರ ಮಾಡಿದ್ದೇನೆ. ಧನ್ಯನಾದೆ. ಭೂಮಿಯ ಕ್ಷಾಮ ನಿವಾರಣೆ ಆಗಬೇಕು. ನಾನು ಹೇಳುವಂತಹ ಮಾತು ಸ್ವರ್ಗಲೋಕದಲ್ಲಿರುವಂತಹ ಸುಮನಸರಿಗೆ ಅರ್ಥವಾಗುತ್ತದೆ. ಯಾಕಂದ್ರೆ ಒಳ್ಳೆಯ ಮನಸ್ಸನ್ನು ಹೊಂದಿದವರು. ಹಾಗೆಯೇ ನಾನು ಭಾವಿಸಿದ್ದೆ. ಈ ಹೊತ್ತಿಗೆ ನೀನೂ ಕೂಡ ಅರ್ಥ ಮಾಡಿಕೊಂಡವಳಿದ್ದೀಯ. ಭೂಮಿಯಲ್ಲಿ ನೀನು ನದಿಯಾಗಿ ಹರಿಯಲೇಬೇಕು. ನದಿಯಾಗಿ ಹರಿಯುವುದರ ಮೂಲಕವಾಗಿ ಭೂಲೋಕದಲ್ಲಿ ಬಂದಂತಹ ಕ್ಷಾಮ ನಿವಾರಣೆಯಾಗಬೇಕು. ನಿನ್ನಿಂದಲೇ ಭೂಲೋಕ ಉದ್ಧಾರವಾಗಬೇಕು ಎಂಬುದೇ ಆ ದೇವಿಯ ಸಂಕಲ್ಪವಾಗಿದೆ. ಜಗನ್ಮಾತೆ, ನೀನು ಇದುವರೆಗೆ ಪೂಜಿಸಿಕೊಂಡು ಬಂದಂತಹ ಆ ಮಾತೆ ಮೊದಲೇ ಒಂದು ಸಂಕಲ್ಪವನ್ನು ಮಾಡಿದವಳಿದ್ದಾಳೆ. ಆ ಸಂಕಲ್ಪದಲ್ಲಿ ನಾನೂ ಕೂಡ ಒಬ್ಬ ಪಾತ್ರಧಾರಿಯಾಗಿ ಇಲ್ಲಿಯವರೆಗೆ ಬರುವುದರ ಮೂಲಕವಾಗಿ ನನ್ನ ಬಾಯಿಂದಲೇ ಶಾಪವಾಕ್ಯವನ್ನು ಆ ಅಮ್ಮನೇ ಹೊರಡಿಸಿದವಳಿದ್ದಾಳೆ. ಜಗನ್ಮಾತೆಯ ನಿರ್ಧಾರವನ್ನು ಮೀರುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಆದ್ದರಿಂದ ದುಃಖಿಸಬೇಡ, ಖೇದವನ್ನು ಪಡೆಯುವುದು ಬೇಡ. ಅಮ್ಮನನ್ನು ಧ್ಯಾನಿಸುವುದರ ಮೂಲಕವಾಗಿ ನಿನಗೆ ಅಮ್ಮ ಒಂದು ಸುಂದರವಾದಂತಹ ಹಾದಿಯನ್ನೇ ಹಾಕಿಕೊಡುವವಳಿದ್ದಾಳೆ. ಆದ್ದರಿಂದ ನೀನು ಇನ್ನು ಮುಂದೆ ಭೂಲೋಕದಲ್ಲಿ ನಂದಿನಿ ಹೊಳೆಯಾಗಿ ಪ್ರಸಿದ್ಧಿಯನ್ನು ಪಡೆ. ಹೊಳೆಯಾಗಿ ಲೋಕದಲ್ಲಿ ಜೀವನ ಅಂತ ಕರೆಯಲ್ಪಡುವುದಕ್ಕೆ ಉಪಾಯ ಆಗ್ತದೆ. ಒಂದು ಮಾನವರ ಬದುಕು, ಇನ್ನೊಂದು ಹರಿಯುವ ನೀರು. ಹರಿಯುವ ನೀರಿನೋಪಾದಿಯಲ್ಲಿ ಬದುಕಿರಬೇಕೆಂದು ಮಾತ್ರವಲ್ಲ, ಹರಿಯುವ ನೀರು ತನ್ನ ಲಕ್ಷ್ಯವನ್ನು ಮಾತ್ರ ವಹಿಸಲ್ಪಡುತ್ತದೆ ಎನ್ನುವಂತ ಸಂದೇಶವನ್ನು ಅದನ್ನು ಒದಗಿಸಿದೆ. ಹಾಗಾದ್ರೆ ಲಕ್ಷ್ಯ ವಹಿಸಿಯೇ ನಾನು ಆ ಕಡೆಗೆ ಹೋಗಬೇಕು ಅಂತ ಮಾಡ್ತೀನಿ. ತನ್ನ ಬಳಗಕ್ಕೆ ಸೇರಿಸಿಕೊಂಡಂತವನ್ನೆಲ್ಲ ಒಳಿತಾಗಿಸುವಂತ ಕಾಯಕಕ್ಕೆ ನಾನು ಬದಲಾಗಬೇಕು ಅಂತ ನಾವು ಮಾಡ್ತೀನಿ. ಬಹುಶಃ ಆ ಕಾಲಕ್ಕೆ ನೀವು ಆಡಿದಾಗ ನಾನು ಇರುವ ಸ್ಥಿತಿಗಿಂತ ಉತ್ತಮ ಸ್ಥಿತಿಯನ್ನು ನಾನು ಒದಗಿಸಿದೆ. ಹಾಗಾದ್ರೆ ಹೊರೆಯುವ ತಾಯಿ ಅವಳನ್ನು ಧ್ಯಾನಿಸಬೇಕು, ನಾನು ಆ ಕಡೆಗೆ ಸಾಗಬೇಕು ಅಂತಂದ್ರೆ ಹೌದು. ಕನಕಗಿರಿಗೆ
ವನಿತೆ ನಂದಿನಿ ನುಡಿದಿದಳು, ವನಿತೆ ನಂದಿನಿ ನುಡಿದಿದಳು. ಪಾಲಿಬುದೆಲೆ ವಿಮಲೆ ಜಗಜೀವಾಳಿಯ ಪೊರೆವಳೆ, ಪಾಲಿಬುದೆಲೆ ವಿಮಲೆ ಜಗಜೀವಾಳಿಯ ಪೊರೆವಳೆ. ಮುನಿಜಾಪವ ಕಳೆದು ಪೊರೆದಯವನು ಎನ್ನೊಳು ತಳೆದು, ಮುನಿಜಾಪವನು ಕಳೆದು ಪೊರೆಯೇ ದಯವನು ಎನ್ನೊಳು ತರೆದು. ಜನನಿ ತ್ರಿಜಗ ಪೋಷಿಣಿ ಜನನಿ ಸಿರಿ ಕಾಳಿ ವಾಣಿ ವಾಣಿ ಜನನಿ. ಮುನಿವಾಕ್ಯವನ್ನು ಅನುಸರಿಸಿಕೊಂಡು ನಾವು ಬಂದು ಸೇರಿದ್ದು ಕನಕಗಿರಿಯಲ್ಲಿ. ಹೌದು, ಲೋಕಮುಖದಲ್ಲಿ ಪೊರೆಯಬಹುದಾದವಳು ತಾಯಿ ಮಾತ್ರವೇ ಎಂಬಂತ ನೆಲೆಯಲ್ಲಿ ನನ್ನ ಬದುಕಿಗೆ ಗತಿಯನ್ನು ತೋರಿಸುವುದಕ್ಕಾಗಿ ನಾನು ಗತಿಯನ್ನು ಅಂದುಕೊಂಡು ಸಾಗಬೇಕು ಎಂಬಂತ ನೆಲೆಯಲ್ಲಿ ಇಲ್ಲೇ ನಿಂತುಕೊಂಡು ತಾಯಿಯನ್ನು ನಾನು ಆರಾಧಿಸಬೇಕಾದಂತ ಅವಶ್ಯಕತೆ. ಓ ಜಗಜ್ಜನನಿ, ನೀನಲ್ಲದೆ ಪೊರೆಯವರಾರು. ನೀನು ಅಪೇಕ್ಷಿಸಿದಂತಾದ್ರೆ ಅಧಪತನವೂ ಕೂಡ ಅವತಾರವಾಗಿ ಪರಿಗಣಿಸಬಹುದು. ಇಳಿಯಬೇಕೆಂಬಂತ ಕಾರಣಕ್ಕಾಗಿ ನಾನು ಇಳಿಯುವ ಮೂಲಕವಾಗಿ ನಾನು ಪೊರೆಯುವ ಕಾಯಕಕ್ಕೆ ನೀನು ನನಗೆ ದಾರಿ ತೋರಿಸಬೇಕು ತಾಯಿ, ದಾರಿ ತೋರಿಸಬೇಕು. ಅದಕ್ಕಾಗಿ ಸರ್ವಶಕ್ತರಾದಂತ ಓ ತಾಯಿ, ಪೊರೆಯಬೇಕು ಪೊರೆಯಬೇಕು. ಸರ್ವಮಂಗಲ ಮಾಂಗಲ್ಯೆ, ನನ್ನನ್ನು ರಕ್ಷಿಸಬೇಕಾದಂತ ಹೊಣೆಯನ್ನು ನೀನು ಹೊತ್ತುಕೊಂಡಿವೆ ತಾಯಿ. ಅದಕ್ಕಾಗಿ ರಕ್ಷಿಸಬೇಕು ರಕ್ಷಿಸಬೇಕು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತೋ, ನಮಸ್ತಸ್ಯೈ 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 ನಮೋ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಶ್ರೀದೇವಿ ನಾರಾಯಣಿ ನಮೋಸ್ತುತೆ, ನಾರಾಯಣಿ ನಮೋಸ್ತುತೆ. ಅಷ್ಟಭುಜಗಳಿಂದ ದುಷ್ಟ ಶುಂಭನ ಕೊಂದು, ಸೃಷ್ಟಿಯ ಪರಿಪಾಲಿಪ ಮಾತೆಗೆ ಮಂಗಲವೋ. ಅಷ್ಟಭುಜಗಳಿಂದ ದುಷ್ಟ ಶುಂಭನ ಕೊಂದು ಸೃಷ್ಟಿಯ ಪರಿಪಾಲಿಪ ಮಾತೆಗೆ ಮಂಗಲಂ, ಮಾತೆಗೆ ಮಂಗಲಂ. ಕಷ್ಟ ಬಂದವರ ಮನದಿಷ್ಟವಾಯಿಯುವ, ಕಷ್ಟ ಬಂದವರ ಮನದಿಷ್ಟವಾಯಿಯುವ ಶ್ರೇಷ್ಠ ಕೇಶವ ಅನುಜಗೆ ಮಂಗಲೋ. ಅಷ್ಟಭುಜಗಳಿಂದ ದುಷ್ಟ ಶುಂಭನ ಕೊಂದು ಸೃಷ್ಟಿಯ ಪರಿಪಾಲಿಪ ಮಾತೆಗೆ ಮಂಗಲೋ, ಮಾತೆಗೆ ಮಂಗಲೋ. ಕರದೊಳು ಪರಶು ಪಾಶಾಂಕುಶಧಾರಿಗೆ ಹರುಜದಿ ಭಕ್ತರ ಪೊರೆ ಪಮಗೆ ಉರಗ ಭೂಷಣನ ಕುಮಾರ ಗಜವದನನ ಚರಣ ಕಮಲಗಳಿಗೆ ಆರತಿ ಎತ್ತಿರೆ
ಮೈಜೋದುರಮರ್ದಿನಿಗೆ ಕಿಂಕಿಣಿ ಹರಕೆ ಯೂರ ಧಾರಿಣಿ ಸುರರಂದಣಿಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ. ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ